ಓಂ ತತ್ಸತ್. ಇಂದು ವೇದ ಮಂತ್ರಗಳ ವಿಶಿಷ್ಟವಾದ ಕೆಲವೊಂದು ಸೂಕ್ತಿಗಳ ಪರಿಚಯಾತ್ಮಕ ಮಾಲಿಕೆಯ 2ನೇ ದಿವಸ. ನವರಾತ್ರ ನಿನ್ನೆಯಿಂದಲೇ ಆರಂಭವಾಗಿದೆ. ಈ ಒಂದು ಶುಭ ಸಂದರ್ಭದಲ್ಲಿ ವೇದಗಳನ್ನು ಕುರಿತಾದ ಚಿಂತನೆ ಸರ್ವಥಾ ನಮಗೆ ಸಂತೋಷವನ್ನು, ಧನ್ಯತೆಯನ್ನು ಒದಗಿಸಿಕೊಡ್ತಕ್ಕಂಥದ್ದು. ನಿನ್ನೆ ನಾನು ಸಾಮಾನ್ಯವಾದ ವೇದ ಮಂತ್ರಗಳ ಬಹುಭಾಗದ ಪ್ರಾಯಿಕ ಲಕ್ಷಣವನ್ನು, ಉದ್ದೇಶವನ್ನು ಕೂಡ ಹೇಳಿದ್ದೆ. ಅಲ್ಲಿ ಮುಖ್ಯವಾಗಿ ಅಧಿಕಾರಿ ಭೇದವನ್ನು ಅನುಸರಿಸಿ ಅಸಂಖ್ಯರಿಗೆ ಬೇಕಾದ ಉಪಾಸನಾ ಕ್ರಮವನ್ನು ಕಲ್ಪಿಸುವಂಥದ್ದು ಅಂತ. ಇದು ಅನಿವಾರ್ಯವಾದದ್ದು ಹೌದು. ಮತ್ತು ಇದರೊಳಗೆ ಋಷಿಗಳ ಉದಾರತೆಯೇ ಕಾಣಿಸ್ತಾ ಇರತಕ್ಕಂಥದ್ದು. ನಮಗೆ ಬೇಕಾಗಿದ್ದೆಲ್ಲ ಏಕತ್ರ ಸಿಗಬೇಕು ಅಂದರೆ ನಮ್ಮ ರುಚಿಗೆ ತಕ್ಕಂಥದ್ದು ಅನ್ನುವ ಅರ್ಥದಲ್ಲಿ ಬಂದದ್ದು. ಮತ್ತು ಅವುಗಳಲ್ಲಿ ಪುನರುಕ್ತಿ ಎನ್ನುವುದು ಅನಿವಾರ್ಯ. ಬಟ್ಟೆ ಒಂದೇ ಆಗಿದ್ದರೂ ಅದರ ಬಣ್ಣಗಳು ಎಷ್ಟು ಮತ್ತು ಅದರ ಅಳತೆಗಳು ಎಷ್ಟು ಅಂತ. ಒಂದೇ ಅಂಗಿ ಎಷ್ಟು ಬಗೆಯಲ್ಲಿರೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಒಂದೇ ಸೀರೆ ಅದೆಷ್ಟು ಬಣ್ಣದಲ್ಲಿ, ಅದೆಷ್ಟು ನೇಯ್ಗೆಯಲ್ಲಿ, ಅದೆಷ್ಟು ಟೆಕ್ಸ್ಚರ್ ಅಂತೀವಿ, ಕ್ವಾಲಿಟಿ ಅಂತೀವಿ, ಗುಣ ಮಟ್ಟ ಇತ್ಯಾದಿಗಳಿರೋದಕ್ಕೆ ಸಾಧ್ಯ. ಹಾಗೆಯೇ ವೇದ ಮಂತ್ರಗಳಲ್ಲಿ ಅನೇಕ ದೇವತೆಗಳ ಉಪಾಸನಾ ಕ್ರಮವು ಬರುವಂಥದ್ದಾಗಿದೆ. ಅಲ್ಲಿ ಇರುವುದು ಒಂದೇ, ಭಗವಂತನಲ್ಲಿ ಶ್ರದ್ಧಾಭಾವ, ಸಮರ್ಪಣ ಭಾವ, ಜೀವದ ಅರ್ತಿಯನ್ನು ಹೋಗಲಾಡಿಸೋದಕ್ಕೆ ಮಾಡುವ ಆ ಆತ್ಮನಿವೇದನೆ ಮತ್ತು ನಮ್ಮ ಅಪೇಕ್ಷೆಗಳನ್ನು ಈಡೇರಿಸ್ಕೊಳ್ಬೇಕು ಅನ್ನುವ ಕಾತರತೆ, ಇವೆಲ್ಲ ತುಂಬ ಚೆನ್ನಾಗಿ ಕಾಣುತ್ತದೆ. ಒಂದು ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಭಗವತ್ಕೇಂದ್ರಿತವಾದ ಮಾನವ ಜೀವನದ ಎಲ್ಲ ನೋವು ನಲಿವುಗಳನ್ನು ಅಲ್ಲಿ ಕಾಣ್ತೀವಿ ಅಂದರೆ ಸರಿ. ಹಿರಿಯಣ್ಣನವರು ಆ ಕಾರಣದಿಂದಲೇ ವೇದಗಳು ಕಾವ್ಯ ಅಂತ ನಾವು ಕರೆಯೋದಕ್ಕೆ ಕಷ್ಟ, ಕಾವ್ಯಾತ್ಮಕ ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಅವುಗಳ ಕೇಂದ್ರ ಭಗವಂತ. ಅಲ್ಲಿ ಇಲ್ಲಿ ಒಂದಷ್ಟು ಮಾನವ ಕೇಂದ್ರಿತವಾದ ಸೂಕ್ತಗಳು ಇವೆ. ಉದಾಹರಣೆಗೆ ಒಂದು ಅಕ್ಷ ಸೂಕ್ತ ಇರಬಹುದು, ಅಥವಾ ಒಂದು ಅನ್ನ ಸೂಕ್ತ ಇರಬಹುದು, ಒಂದು ದಾನಸ್ತುತಿ ಸೂಕ್ತ ಇರಬಹುದು, ಈ ರೀತಿಯಾದದ್ದು. ಆದರೆ ಪ್ರಧಾನತಃ ವೇದದಲ್ಲಿ 98-97 ಭಾಗ ಇರತಕ್ಕಂಥದ್ದು ದೈವ ಕೇಂದ್ರಿತವಾದ ಮಂತ್ರ ಸಮೂಹವೇ. ಮತ್ತು ದೈವ ಕೇಂದ್ರಿತವಾದ ಮಂತ್ರಗಳನ್ನು ದೈವಾರಾಧನೆಗೆ ಬಳಸುವ ವಿಧಿವಿಧಾನಗಳೇನೆ. ಯಾಕೆ ಅಂತಂದರೆ, ನಾವು ನಮಗೆ ಬೇಕಾದ ಮನೋಬಲವನ್ನಾದರೂ ಪಡ್ಕೊಳ್ಬೇಕು. ವಸ್ತುಸ್ಥಿತಿಯ ಆ ದ್ರವ್ಯ ಬಲ ನಮಗೆ ಲಭಿಸುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ಅಂದರೆ ಕಾರೀರಿ ಇಷ್ಟಿಯನ್ನು ಮಾಡಿದ್ದಕ್ಕೆ ಮಳೆ ಬಂದೇ ಬರುತ್ತೆ ಅಂತ ನಾವು ಹೇಳೋದಕ್ಕೆ ಆಗೋಲ್ಲ. ಪರ್ಜನ್ಯ ಜಪ ಮಾಡಿದಲ್ಲೆಲ್ಲ ಮಳೆ ಬಂದೇ ಬರುತ್ತದೆ ಅಂತ ಕರಾರುವಾಕ್ಕಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡಿದ್ದಕ್ಕೆ ಬರಗಾಲವನ್ನು ತಡೆಯುವಷ್ಟು ಧೈರ್ಯವಾದರೂ ಬರ್ತದೆ. 4 ದಿವಸ ಆದಮೇಲೆ ಮಳೆ ಬಂದರೆ ಪರವಾಗಿಲ್ಲ, ಇದು ಹೌದು, ಅಲ್ಲಿವರೆಗೂ ನಾವು ತಡೆಯಬಹುದು ಅನ್ನುವ ಒಂದು ನೆಮ್ಮದಿಯನ್ನಾದರೂ ನಮಗೆ ಒದಗಿಸಿಕೊಡುತ್ತದೆ ಅನ್ನೋದು. ಇವೆಲ್ಲ ಶ್ರದ್ಧಾ ಕೇಂದ್ರಿತವಾದದ್ದಕ್ಕೆಲ್ಲ ಸಮಾಧಾನ ಮುಖ್ಯವಾದ, ಅನುಲ್ಲಂಘ್ಯವಾದ ಒಂದು ಫಲ. ಹೀಗಾಗಿ ಆ ಮಂತ್ರಗಳಲ್ಲಿ ನಾವಿದನ್ನು ಕಾಣ್ತೀವಿ. ದೈವ ಕೇಂದ್ರಿತವಾಗಿರುವುದರಿಂದಲೇ ಅಲ್ಲಿ ಕಾವ್ಯಾತ್ಮಕತೆ ಅಂತ ಹೇಳ್ತೀವಿ. ಮಾನವ ಕೇಂದ್ರೀಕೃತವಾದದ್ದು ಇತಿಹಾಸ ಕಾವ್ಯಗಳಲ್ಲಿ, ರಾಮಾಯಣ ಮಹಾಭಾರತಗಳಂಥ ಭೂಮ ಕಾವ್ಯಗಳಲ್ಲಿ. ವಾಲ್ಮೀಕಿಯನ್ನು ಆದಿಕವಿ ಅಂತ ಕರೆಯೋದಕ್ಕೆ ಅದೇ ಕಾರಣ. ಮಾನವ ಕೇಂದ್ರಿತವಾಗಿ ಇಡೀ ವಾಂಗ್ಮಯ ಅಲ್ಲಿಗೆ ಒಂದು ತಿರುವನ್ನು ಪಡ್ಕೊಳ್ತು ಅಂತ ಗೊತ್ತಾಗುತ್ತದೆ. ಮುಂದೆ ನಾವು ಮತ ಸಾಹಿತ್ಯವನ್ನು ನೋಡ್ತೀವಿ. ಸ್ತೋತ್ರ ಸಾಹಿತ್ಯ ಇರಬಹುದು, ಸಂಸ್ಕೃತದಲ್ಲಿ ಬಂದದ್ದು. ಆ ಬಳಿಕ ದೇಶ ಭಾಷೆಗಳಲ್ಲೆಲ್ಲ ಬಂದಂಥ ವಚನ ಇರಬಹುದು, ಹರಿದಾಸರಿರಬಹುದು, ಮತ್ತು ಆಳ್ವಾರುಗಳು, ನಾಯನ್ಮಾರುಗಳು, ವಾರಕರಿ ಸಂಪ್ರದಾಯದವರು, ಉತ್ತರ ಭಾರತದ ಅಷ್ಟಚಾಪ ಕವಿಗಳು ಮೊದಲಾದ ಇವರೆಲ್ಲರೂ ಕೂಡ ಸಿದ್ಧರು, ನಾಥರು ಮೊದಲಾಗಿ ಬಂದಂಥವರು ಈ ಹೊತ್ತಿಗೂ ಕೂಡ ಅಸಂಖ್ಯವಾಗಿ ಬೆಳೆದುಕೊಂಡು ಬಂದಿದೆ. ಅದೆಲ್ಲವೂ ದೈವ ಕೇಂದ್ರಿತವಾದಂಥ ಸಾಹಿತ್ಯವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಮಗೆ ವೇದ ಮಂತ್ರಗಳ ತತ್ವ ಅನ್ನುವುದು ಒಂದೇ. ಅದರ ರೂಪ ಮಾತ್ರ ಬೇರೆ ಬೇರೆಯಾಗಿರುತ್ತದೆ. ರೂಪದಲ್ಲಿ ತುಂಬ ದೊಡ್ಡ ವೈವಿಧ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಕಾರಣ, ಒಂದು ಅಕ್ಕಿಯಲ್ಲಿ ನೀವು ಏನೇ ಪದಾರ್ಥ ಮಾಡಿದರೂ ಕೂಡ ಆ ಅಕ್ಕಿತನ ಅನ್ನೋದು ಅಲ್ಲಿದ್ದೇ ಇರಬೇಕು. ಅದಿಲ್ಲವಾದರೆ ಅದಕ್ಕೇನು ಬೆಲೆ? ತತ್ವ ಅನ್ನೋದು ಎಲ್ಲ ಕಡೆ ಹಾಸುಹೊಕ್ಕಾಗಿದ್ದರೆ ಆ ರೀತಿಯಲ್ಲಿ ಅಂತನ್ನೋದನ್ನು ನಾನು ತಿಳಿಸಿದ್ದೆ. ಮತ್ತು ಪ್ರತಿ ಮಂತ್ರಕ್ಕೂ ಪರಮಾರ್ಥವನ್ನೇ ಅನ್ವಯ ಮಾಡಬೇಕು ಅನ್ನುವ ಜಿದ್ದು ಕೂಡ ಯುಕ್ತವಲ್ಲ. ಏಕೆಂದರೆ ಎಲ್ಲ ಶಬ್ದಗಳು ಭಗವದ್ವಾಚಕ ಅನ್ನೋದನ್ನು ತತ್ವವಾಗಿ ನಾವು ಗ್ರಹಿಸಿದರೆ ಯುಕ್ತ.
ಪ್ರತಿಯೊಂದು ಶಬ್ದಕ್ಕೂ ಭಗವದರ್ಥವನ್ನು ನಾವು ಶಾಬ್ದಿಕವಾಗಿ ತೋರ್ಪಡಿಸೋದಕ್ಕೆ ಹೋದರೆ ಬಹಳ ಕಷ್ಟವಾಗುತ್ತದೆ. ಎಲ್ಲ ಪದಾರ್ಥಗಳು ಅಣುಗಳಿಂದ ಆದದ್ದು ಹೌದು. ಹಾಗಂಥೇಳಿ ಎಲ್ಲವನ್ನೂ ಒಂದೇ ಅಂತನ್ನುವಂಥದ್ದನ್ನು ವ್ಯಾವಹಾರಿಕವಾದ ಮಟ್ಟಕ್ಕೆ ತರೋಕ್ಕೆ ಹೋದರೆ ಅನ್ನವೂ ಅಮೇಧ್ಯವೂ ಒಂದೇ ಆಗಿಬಿಡ್ತದೆ. ಹೀಗಾಗಿ ಭಾವದಲ್ಲಿ ಅವುಗಳ ಐಕ್ಯವನ್ನು ಇಟ್ಟುಕೊಂಡು ಭವದಲ್ಲಿ ಅವುಗಳ ನಾನಾತ್ವವನ್ನು ಇಟ್ಟುಕೊಳ್ಳುವ ವ್ಯವಹಾರ ಯುಕ್ತವಾದದ್ದು. ಆಗ ವೇದ ಹಿಂಸೆಯನ್ನು ಶ್ರುತಿ ಹಿಂಸೆಯನ್ನು ಮಾಡುವಂತೆ ವಿಪರೀತವಾಗಿ ಎಳೆದ ಅರ್ಥಗಳನ್ನು ಹೇಳುವ ಪರಿಸ್ಥಿತಿ ಬರುವುದಿಲ್ಲ. ಎಲ್ಲವೂ ಲೋಕಕ್ಕೆ ಬೇಕಾದದ್ದು, ಎಲ್ಲವೂ ಭಕ್ತಿ ವೈರಾಗ್ಯಾದಿಗಳಲ್ಲಿ ಶ್ರದ್ಧಾ ತಪಸ್ಸುಗಳಲ್ಲಿ ಪರಿಣಮಿಸ್ತಕ್ಕಂಥದ್ದು ಅಂತಂದರೆ ಮುಗಿಯುತ್ತದೆ ಅಂತ ನನಗನ್ನಿಸುತ್ತದೆ. ಆ ಕಾರಣದಿಂದಲೇ ವೇದಗಳಲ್ಲಿ ಅಕ್ಷರಾರ್ಥದ ಪರಮಾರ್ಥವನ್ನು ಹೆಜ್ಜೆಜ್ಜೆಗೂ ತೋರಿಸೋದಕ್ಕೆ ಹೋದರೆ ಆ ಮಟ್ಟದ ಭಾವವೈವಿಧ್ಯಗಳು ಮರೆಯಾಗುತ್ತವೆ. ಮತ್ತು ಅರ್ಥಾನುಸಂಧಾನಿಗೆ ತುಂಬ ಏಕತಾನತೆಯ ವೈರಸ್ಯ ಜಾಮಿತ ಬೋರ್ಡಮ್ ಬರುವಂಥದ್ದಾಗುತ್ತದೆ. ಹೀಗಾಗಿ ಅವುಗಳ ರೂಪ ವೈವಿಧ್ಯವನ್ನು ಹಾಗೆಯೇ ಗ್ರಹಿಸಬೇಕು. ಅದೇ ರೀತಿ ಆರಾಧನಾ ವೈವಿಧ್ಯವನ್ನು ಅದೇ ಬಗೆಯಲ್ಲಿ ಗಮನಿಸಬೇಕು. ಅವುಗಳಿಗೆಲ್ಲ ಏಕವಾಕ್ಯತೆಯನ್ನು ಶಾಬ್ದಿಕವಾಗಿ ತರುವುದು, ಲಿಟರಲ್ ಒನ್ನೆಸ್ ತರುವುದಕ್ಕೆ ಹೋಗೋ ಪ್ರಯತ್ನ ಮಾಡಬಾರ್ದು. ಅವರು ಭಾವದ ಅಲ್ಲಿರ್ತಕ್ಕಂಥ ತತ್ವದ ಸ್ಪಿರಿಟ್ ಅಂತ ನಾವೇನು ಹೇಳ್ತೀವಿ, ದಿ ಒನ್ನೆಸ್ ಆಫ್ ಸ್ಪಿರಿಟ್ ಅಂತ, ಅದನ್ನು ಉಪೇಕ್ಷೆ ಮಾಡಿದ್ರೇ ಈ ರೀತಿಯಾದ ಛಲಗಳು ಬರುತ್ತವೆ ಅಂತ ನನಗನ್ನಿಸುತ್ತದೆ. ಇರಲಿ, ನಿನ್ನೆ ಭೂಸ್ಥಾನೀಯನಾದ ಅಗ್ನಿಯನ್ನು ಕುರಿತು ಕಂಡವಿ. ಈಗ ಮತ್ತೊಂದು ದೇವತೆ ಪೃಥ್ವಿಯನ್ನು ನಾವು ನೋಡಬಹುದು. ಪೃಥ್ವಿಯನ್ನು ಕುರಿತಾಗಿ ಅಥರ್ವವೇದದಲ್ಲಿ ತುಂಬ ವಿಸ್ತೃತವಾದ 63 ಮಂತ್ರಗಳ ಪೃಥ್ವಿ ಸೂಕ್ತವೇ ಇದೆ. ಆದರೆ ಋಗ್ವೇದದಲ್ಲಿ 5ನೇ ಮಂಡಲದಲ್ಲಿ 84ನೇ ಸೂಕ್ತ ಒಂದು ಕಂಡು ಬರುತ್ತದೆ. ಅಲ್ಲಿ ದ್ಯಾವಾ ಪೃಥ್ವಿ ಅಂತ ಜೋಡಿಯಾಗಿ ಆರಾಧನೆ ಮಾಡಿರ್ತಕ್ಕಂಥದ್ದೇ ಹೆಚ್ಚಾಗಿ ಕಾಣುವಂಥದ್ದು. ಅಯಂ ದೇವಾನಾಂ ಅಪಸಾಮಪಸ್ತಮೋ ಯೋ ಜಜಾನ ರೋದಸಿ ವಿಶ್ವಶಂಭುವ ವ್ಯೋಮ ಮೇ ರಜಸಿ ಸುಕ್ರತೂಯಯ ಅಜರೇಭಿಸ್ಕಂಧನೇಭಿ ಸಮಾನೃಚೆ. ಈ ಮಂತ್ರದಲ್ಲಿ ಇದು ಮೊದಲನೇ ಮಂಡಲದಲ್ಲಿ ಬರ್ತಕ್ಕಂಥ ಮಂತ್ರ. ಅಯಂ ದೇವಾನಾಂ, ಈ ಒಂದು ಭುವನವನ್ನು ದ್ಯಾವಾ ಪೃಥ್ವಿ ಸಹಿತವಾದದ್ದು ಅಂತಲೇ ನಾನು ಹೇಳಿದ್ನಲ್ಲ. 5ನೇ ಮಂಡಲದಲ್ಲಿ ಒಂದು ಕಡೆ ಬಿಟ್ಟರೆ ಇನ್ನೆಲ್ಲ ಕಡೆಯಲ್ಲೂ ಪೃಥ್ವಿ ಆಕಾಶದ ಜೊತೆಗೆ ಅವಿಭಕ್ತವಾಗಿಯೇ ಬಂದಿದೆ ಅಂತ. ಆ ಅವಿಭಕ್ತಿಯಲ್ಲಿಯೇ ಹೆಚ್ಚಿನ ರಸಸ್ವಾರಸ್ಯಗಳು ಇರುವಂತೆ ಮಂತ್ರಗಳು ನಿರ್ಮಿತವಾಗಿವೆ. ಈ ದ್ಯಾವಾ ಪೃಥ್ವಿ ಯುಗಲ ಯಾವುದಿದೆ ಅದು ದೇವಾನಾಂ ದೇವತೆಗಳಿಗೆ ಅಪಸಾಪಸ್ತಮೋ ಯೋ ಜಜಾನ ರೋದಸಿ, ದ್ಯಾವಾ ಪೃಥ್ವಿಗಳನ್ನು ನಿರ್ಮಾಣ ಮಾಡಿದ ಪರಮಾತ್ಮ ಲೋಕಹಿತಕ್ಕಾಗಿ ಇವುಗಳನ್ನು ತಂದುಕೊಟ್ಟ. ಮತ್ತು ಈ ಜೀವರಾಶಿಗಳಿಗೆಲ್ಲರಿಗೂ ಕೂಡ ಸುಕ್ರತೂಯಯ, ಒಳ್ಳೆಯದನ್ನು ಉಂಟು ಮಾಡೋದಕ್ಕೆ ಅಂತ ಹೇಳಿಬಿಟ್ಟಿದ್ದೂ ನಿರ್ಮಾಣ ಮಾಡಿದ್ದಾನೆ. ಅದು ಮಾತ್ರವಲ್ಲ, ಅಜರೇಭಿ ಸ್ಕಂಭನೇಭಿ, ಅಂದರೆ ಅಲ್ಲಾಡದೇ ಇರುವ ಮುಪ್ಪಿಲ್ಲದ ದೃಢವಾದ ಸ್ತಂಭಗಳಿಂದ ಇವುಗಳನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾನೆ ಅಂತ. ನಮಗೆ ಭೂಮಿಗೆ ಆಧಾರ ಯಾವುದು, ಆಕಾಶ ಬೀಳದೇ ಇರೋದಕ್ಕೆ ಆಧಾರ ಯಾವುದು ಅಂತಂದರೆ ಬೇರೆ ಬೇರೆ ಸ್ತಂಭಗಳು ಉಂಟು. ಆ ಸ್ತಂಭಗಳಿಂದ ಅವು ಆಧಾರ ಇದ್ದು ಗಟ್ಟಿಯಾಗಿ ನಿಂತಿವೆ ಅಂತ ಹೇಳ್ಬಿಟ್ಟಿದ್ವಿ. ಋತಮುಗ್ರಂ ಸತ್ಯಂ ಬೃಹತ್ ದೀಕ್ಷಾ ತಪೋ ಯಜ್ಞ ಪೃಥ್ವೀಂ ಧಾರಯಂತಿ ಅಂತಲೇ ವೇದದಲ್ಲಿ ಬರುತ್ತದೆ. ಆ ಮಂತ್ರವನ್ನು ನಾವು ಮುಂದೆ ನೋಡೋಣವಾಗುತ್ತದೆ. ಹೀಗಾಗಿ ಮಂತ್ರಗಳು ಹೇಳುವಂತೆ ಈ ಜಗತ್ತಿಗೆ ಗಟ್ಟಿಯಾದ ಆಧಾರ ಇದೆ. ಈ ಜಗತ್ತು ಅವಿನಾಶಿಯಾಗಿ ಅವಿಕಾರಿಯಾಗಿ ಅನಂತವಾಗಿ ಅನಾದಿಯಾಗಿ ಬಾಳುತ್ತದೆ ಅನ್ನೋದನ್ನು ಕಾಣಬೇಕು. ಯಾಸ್ಕರು ಈ ಬಗೆಗೆ ವಿಶ್ಲೇಷಣೆ ಮಾಡ್ತಾ ಹೇಳ್ತಾರೆ, ಪೃಥ್ವಿಗೆ 2 ರೂಪ ಇರುತ್ತದೆ. ಒಂದು ಸ್ಥಾವರಾತ್ಮಕವಾದ ರೂಪ, ಮತ್ತೊಂದು ಚೈತನ್ಯಾತ್ಮಕವಾದ ಮಾತೃತ್ವದ ರೂಪ ಅಂತ. ಅನೇಕ ದೇವತೆಗಳಿಗೆ ಆ ರೀತಿಯಾಗಿ ಹೇಳಿದ್ದಾರೆ. ಅಂದರೆ ಪ್ರಕೃತಿ ಶಕ್ತಿಗಳಾಗಿ ಒಂದು ರೂಪ ಮತ್ತು ದಿವ್ಯ ಚೈತನ್ಯವಾಗಿ ಇನ್ನೊಂದು ರೂಪ ಅಂತ. ಬಳಿಥ ಪರ್ವತಾನಾಂ ಖಿದ್ರಂ ಬಿಭರ್ಷಿ ಪೃಥಿವಿ ಪ್ರಯಾ ಭೂಮಿಂ ಪ್ರವತ್ಪತಿ ಮನ್ಹಾಜಿನೋಷಿ ಮಹಿನಿ. ಇದು ಪೃಥ್ವಿಗೆ ವಿಶಿಷ್ಟವಾದಂಥ 5ನೇ ಮಂಡಲದ 84ನೇ ಸೂಕ್ತದ ಮಂತ್ರ. ಪೃಥ್ವಿ ಮೇಘಗಳ ಪರ್ವತಗಳ ಭಾರವನ್ನೆಲ್ಲ ಪರ್ವತಾನಾಂ ಬಿಭರ್ಷಿ, ಸಲೀಸಾಗಿ ನೀನು ಹೊತ್ತಿದ್ಯಮ್ಮ ಭಾರವನ್ನು. ಅದು ಮಾತ್ರವಲ್ಲ, ಭೂಮಿಂ ಪ್ರವತ್ಪತಿ ಮನ್ಹಾ ಜಿನೋಷಿ ಮಹಿನಿ, ನದಿಗಳನ್ನು
ಜಲರಾಶಿಗಳನ್ನು ಎಲ್ಲವನ್ನೂ ಕೂಡ ನೀನು ಹೊತ್ತು ಈ ಭೂಮಿಯ ಮೂಲಕವಾಗಿ ಲೋಕಕ್ಕೆ ಸಂತೋಷವನ್ನು ಉಂಟು ಮಾಡ್ತಾ ಇದೆಯಾ. ಮತ್ತು ಸೋಮಾಸಸ್ತ್ವ ವಿಚಾರಿಣಿ ಪ್ರತಿಷ್ಠೋಭಂತಿ ಅಕ್ತುಭಿ ಪ್ರಯಾವಾಜಂ ನ ಹೇಷಂತಂ ಪೇರುಮಸ್ಯರ್ಜುನಿ. ನೀನು ಶುಭ್ರಶೀಲೆ ಆಗಿರ್ತಕ್ಕಂಥವಳು, ಜನರಿಗೆ ಅನುಕೂಲವತಿಯಾಗಿ ಸಂಚಾರಶೀಲಿಯಾಗಿದ್ದೀಯ. ನಿನ್ನನ್ನು ಬೇರೆ ಬೇರೆ ರೂಪವಾಗಿ ಪ್ರತಿಷ್ಠೋಭಂತ್ಯಕ್ತುಭಿ ನಿನ್ನನ್ನು ಮತ್ತೆ ಮತ್ತೆ ಕೊಂಡಾಡ್ತಾರೆ. ಮತ್ತು ನೀನು ಕೊಡ್ತಕ್ಕಂಥದ್ದು ಯಾವುದಿದೆ, ವಾಜ ಸಂಪತ್ತು ಶಕ್ತಿ, ಅದನ್ನು ಜನರೆಲ್ಲರೂ ಪ್ರೀತಿಯಿಂದ ಪಡ್ಕೊಳ್ತಾರೆ. ಅದೇ ರೀತಿಯಾಗಿ ಅಶ್ವವನ್ನು ವೀರರು ಹೇಗೆ ಮಣಿಸ್ತಾರೆ, ಹೇಷಂತಂ ವಾಜಂ ಅಂದರೆ ಹೇಷಾರವ ಮಾಡ್ತಾ ಇರ್ತಕ್ಕಂಥ ಕುದುರೆಯನ್ನು ಮಣಿಸುವ ಹಾಗೆ ನೀನು ಮೇಘಗಳನ್ನು ಮಣಿಸಿ ನಿನ್ನ ಕಡೆಗೆ ಸೆಳೆದುಕೊಂಡು ಮಳೆಯನ್ನು ಸುರಿಸ್ಕೋತೀಯ. ಹೀಗಾಗಿ ನೀನು ನಮ್ಮ ಪಾಲಿಗೆ ಜೀವಧಾತ್ರೆ ಆಗಿದ್ದೀಯಾ, ನೀರನ್ನು ನಿನ್ನಲ್ಲಿ ತುಂಬಿಸಿಕೊಡ್ತೀಯ ಅಂತನ್ನುವ ಪ್ರಾರ್ಥನೆ. ಅಂದರೆ ಮಳೆ ಮೋಡಗಳನ್ನೆಲ್ಲ ಭೂಮಿಯ ಮೇಲಿನ ಬೆಟ್ಟಗಳು ಮರಗಳು ಸೆಳೆಯುತ್ತವೆ. ಹೀಗಾಗಿ ಮಳೆ ನಮಗೆ ಉಂಟಾಗುತ್ತದೆ. ಭೂಮಿ ತಾನು ಮಾನವರು ಚೆನ್ನಾಗಿರಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡುತ್ತದೆ ಎನ್ನುವ ಕಲ್ಪನೆಯನ್ನು ನಾವಿಲ್ಲಿ ಕಾಣ್ತೀವಿ. ದೃಢಾಚಿದ್ಯ ವನಸ್ಪತೀನ್ ಕ್ಷ್ಮಯ ದದರ್ಶ್ಯೋಜಸ ಯತ್ತೇ ಅಭ್ರಸ್ಯ ವಿದ್ಯುತೋ ದಿವೋ ವರ್ಷಂತಿ ವೃಷ್ಟಯ. ನೀನು ಅಧಿಷ್ಠಾತ್ರಿಯಾಗಿ ಭೂಮಿಯಲ್ಲಿ ವೃಕ್ಷಗಳನ್ನು ವನಸ್ಪತೀನ್ ದೃಢವಾಗಿ ಧರಿಸಿದ್ದೀಯಾ. ಆಮೇಲೆ ನೀನು ಮೋಡಗಳನ್ನು ಅಭ್ರಸ್ಯ ವಿದ್ಯುತೋ ದಿವೋ ವರ್ಷಂತಿ ವೃಷ್ಟಯ ಸೆಳೀತೀಯ. ಆ ಕಾರಣದಿಂದ ಧಾರಾಕಾರವಾಗಿ ಅವುಗಳು ಮಳೆಯನ್ನು ಸುರಿಸ್ತಾ ಇವೆ. ಹಾಗಾಗಿ ನೀನು ಋತಾವರಿ ಅಂದರೆ ಋತುವನ್ನು ನೀನು ಪಾಲಿಸ್ತೀಯ ಅಂತ. ನಿನ್ನೆ ದಿವಸ ಮಯಸ್ಕರ ಶಬ್ದದ ಬಗ್ಗೆ ಹೇಳಿದ್ವಿ. ಯಾರಾದರೂ ಭೂಮಿಗೆ ಋತಾವರಿ ಇರುವ ಈ ಹೆಸರನ್ನು ಇಟ್ಟುಕೊಳ್ಬಹುದು ಅಂತ ಅನಿಸುತ್ತದೆ. ಋತಾವರಿ ಅಂದರೆ ಋತತತ್ವವನ್ನು ಅರ್ಥ ಮಾಡಿಕೊಂಡವಳು. ಭೂಮಿಯನ್ನು ಧರಿಸಿರ್ತಕ್ಕಂಥ ಸ್ತಂಭಗಳು ಯಾವುದು ಅಂತಂದರೆ ಸತ್ಯ, ಋತ, ದೀಕ್ಷಾ, ಯಜ್ಞ, ತಪಸ್ಸು ಅನ್ನುವ ಈ 5 ಪೃಥ್ವೀನ್ ಧಾರಯಂತಿ ಅಂತ ಅಸ್ಯ ವಾಮಸ್ಯ ಸೂಕ್ತದಲ್ಲಿಯೂ ಬರುತ್ತದೆ, ಅಥರ್ವಾದಿಗಳಲ್ಲಿಯೂ ಬರುತ್ತದೆ, ಉಪನಿಷತ್ತಿನಲ್ಲಿಯೂ ಕೂಡ ಬರುತ್ತದೆ. ಅಂದರೆ ಸತ್ಯ, ಋತ, ತಪಸ್ಸು, ದೀಕ್ಷೆ, ಯಜ್ಞ ಈ 5 ಅಂಶಗಳು. ಹಿಂದೆ ನಾನು ಅಸ್ಯವಾಮಿಯನ್ನು ವಿವರಿಸುವಾಗ ಈ ಮಂತ್ರವನ್ನೆಲ್ಲ ಹೇಳಿದ್ದೆ, ಹಾಗಾಗಿ ವಿಸ್ತರಿಸಬೇಕಿಲ್ಲ. ಭೂಮಿಯನ್ನು ತಾಳುವುದು ಯಾವುದು, ಆಕಾಶವನ್ನು ತಾಳುವಂಥ ಸ್ತಂಭಗಳು ಯಾವುವು ಅಂತಂದರೆ ಇವೆ. ಸತ್ಯ ಕಾಪಾಡತಕ್ಕಂಥದ್ದು ಅಂದರೆ ಇಡೀ ಸೃಷ್ಟಿಯನ್ನು ನಿಲ್ಲಿಸ್ತಕ್ಕಂಥದ್ದು, ಮಾನವ ಸಮುದಾಯವನ್ನು ಪ್ರಾಣಿ ಸಮುದಾಯವನ್ನು ನಿಲ್ಲಿಸ್ತಕ್ಕಂಥದ್ದೆಲ್ಲ ಸತ್ಯವೇ. ಮತ್ತು ವಿಶ್ವ ನಿಯಾಮಕವಾದ ಗತಿ ವ್ಯವಸ್ಥೆ ಯಾವುದುಂಟು ಅದು ಋತ ಅದು. ಮತ್ತು ನಾವು ನಮಗಾಗಿ ಅಂತರಂಗದಲ್ಲಿ ಮಾಡಿಕೊಂಡ ದೀಕ್ಷೆ ಯಾವುದಿದೆ ಅದು ನಮ್ಮನ್ನು ಕಾಪಾಡುತ್ತದೆ. ಮತ್ತು ಆ ದೀಕ್ಷೆಯ ಮೂಲಕ ತಾಳ್ಮೆಯ ಯಾವ ಬಲ ಬರುತ್ತದೆ ಅದು ತಪಸ್ಸು. ಆ ಮೂಲಕ ನಾವು ಮಾಡುವ ಕರ್ಮ ಯಾವುದಿದೆ ಅದು ಯಜ್ಞ. ಇವುಗಳು ಭೂಮಿಯನ್ನು ಕಾಪಾಡತಕ್ಕಂಥವು, ಆಕಾಶವನ್ನು ಧರಿಸಿರ್ತಕ್ಕಂಥದ್ದು ಅಂತೆಲ್ಲ ಹೇಳ್ತಾರೆ. ಹೀಗೆ ಭೂಮಿಯ ಬಗ್ಗೆ ಅಲ್ಲಲ್ಲಿ ಕಾಣತಕ್ಕಂಥ ಸ್ವಾರಸ್ಯಗಳಲ್ಲಿ ಕೆಲವೊಂದನ್ನು ನಾವು ನೋಡಬಹುದು. ಆಮೇಲೆ ಭೂಸ್ಥಾನೀಯನಾದ ದೇವತೆಗಳಲ್ಲಿ ಅಗ್ರಗಣ್ಯನಾದ ಮತ್ತೊಬ್ಬನು ಅಂದರೆ ಸೋಮ ಅಂತ. ಸೋಮ ಛಂದಸ್ವರೂಪಿ ಅಂತ, ಲತಾ ರಸಸ್ವರೂಪಿ ಅಂತ, ಜೀವ ಪೋಷಕ ದ್ರವ್ಯ ಸ್ವರೂಪಿ. ಈತನನ್ನೇ ನಾವು ಷಟ್ಪ್ರಶ್ನೋಪನಿಷತ್ತಿನಲ್ಲಿ ರಯಿ ಅಂತ ಕೂಡ ಕರಿತೀವಿ. ಈ ಸೋಮನನ್ನು ತುಂಬ ಬಗೆಬಗೆಯಾಗಿ ಕೊಂಡಾಡಿದ್ದಾರೆ. ಸೋಮಯಾಗ ಅಂತ ಯಾಗ ಪ್ರಕಾರವೇ ಒಂದುಂಟು. ಸೋಮ ಸಂಸ್ಥೆಗಳು ಅಂತಲೇ 7 ಪ್ರಕೃತಿ ಯಾಗಗಳು ಮತ್ತು ಅಸಂಖ್ಯ ವಿಕೃತಿ ಯಾಗಗಳು ಬರ್ತವೆ. ವಿಕೃತಿ ಯಾಗ ಅಂದರೆ ವಿಕಾರ ಅನ್ನುವ ಅರ್ಥ ಅಲ್ಲ. ವಿಕಾರ ಅನ್ನೋದು ಟೆಕ್ನಿಕಲ್ ಟರ್ಮ್. ವಿಕೃತಿ ವಿಕಾರ ಅಂತಂದರೆ ಡೆರೈವೇಟಿವ್ಸ್ ಮಾಡಿಫಿಕೇಷನ್ಸ್ ಅಂತ ಅರ್ಥಲೇ ಹೊರತು ಡಿಸ್ಟಾರ್ಷನ್ಸ್ ಅಂತ ಅರ್ಥ ಅಲ್ಲ. ಡಿಸ್ಟಾರ್ಷನ್ಸ್ ಅಂತಂದರೆ ಅದು ಅನೈತಿಕವಾದದ್ದು, ದುಷ್ಟವಾದದ್ದು ಅನ್ನುವ ಭಾವ ನಮ್ಮಲ್ಲಿ ಉಂಟು. ಡಿಸ್ಟಾರ್ಟ್ ಅನ್ನೋದಕ್ಕೆ ತಿರುಗಿಸಿಡು, ಮತ್ತೊಂದು ರೀತಿಯಲ್ಲಿ ಮಾಡು ಅಂತಲೇ ಮೂಲಾರ್ಥ ಇರ್ತಕ್ಕಂಥದ್ದು. ಇಲ್ಲಿ ನಾವು ವಿಕೃತಿ ಅಂತನ್ನೋದು ವಿಶಿಷ್ಟಾಕೃತಿ ಅಂತಲೇ ಹೊರತುನುವೆ ವಿಗತಾಕೃತಿ ಅಂತನ್ನುವ ಅರ್ಥ ಅಲ್ಲ. ಕೃತಿತ್ವ ಕಳ್ಕೊಂಡಂಥದ್ದು ಅಂತಲೋ ಆ ರೀತಿಯಾಗಿ ಅರ್ಥವಲ್ಲ. ವಿಶಿಷ್ಟ ಒಂದು ವಿಶೇಷವಾದ ರೀತಿಯಲ್ಲಿ ಬಂದದ್ದು. ಹಾಗೆಯೇ ಸೋಮಯಾಗಗಳು ಅಸಂಖ್ಯ ಉಂಟು. ಇಲ್ಲಿ ಪ್ರಕೃತಿಯಾಗಗಳಾದಂಥ 7 ಸೋಮ ಸಂಸ್ಥೆಗಳಲ್ಲಿ
ನಾವು ಅಗ್ನಿಷ್ಟೋಮದಿಂದ ಮೊದಲುಗೊಂಡು ಆಪ್ತೋರ್ಯಾಮದವರೆಗೆ ಕಾಣ್ತೀವಿ. ಅಲ್ಲೆಲ್ಲ ಸೋಮದ ಬಳಕೆ ಉಂಟು. ಸೋಮ ಅನ್ನುವುದು ಉದ್ದೀಪಕವಾದ ಚೈತನ್ಯದಾಯಕವಾದ ಒಂದು ಪೇಯ. ಇದು ಏನು ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೆದಿದೆ. ಇವತ್ತಿಗೂ ಯಾರು ಯಾವುದೇ ಒಂದು ಸಿದ್ಧಾಂತವನ್ನು ಸಸ್ಯಶಾಸ್ತ್ರಜ್ಞರು ಪ್ರತಿಪಾದಿಸಿದರೂ ಮತ್ತೊಬ್ಬರು ಅದನ್ನು ವಿರೋಧ ಮಾಡುವುದು ಹೀಗೆಲ್ಲ ಕಂಡುಬರ್ತದೆ. ತಾತ್ಪರ್ಯವಾಗಿ ಹೀಗಿಟ್ಟುಕೊಳ್ಬಹುದು. ಏನಂದರೆ ಅದು ಒಂದು ಉದ್ದೀಪನ ದ್ರವ್ಯ, ಒಂದು ಸ್ಫುರಣೆಯನ್ನು ತಂದುಕೊಡುವಂಥದ್ದು. ಆ ದ್ರವ್ಯ ನಮಗೆ ಎಷ್ಟು ಶಕ್ತಿಯನ್ನು, ಉತ್ಸಾಹವನ್ನು ತಂದುಕೊಡುತ್ತದೆ ಅನ್ನೋದನ್ನು ಸಂಕೇತವಾಗಿಟ್ಟುಕೊಂಡು ಆ ತೇಜಸ್ಸನ್ನು, ಉತ್ಕರ್ಷವನ್ನು, ಉದ್ದೀಪನವನ್ನು ಕೊಂಡಾಡಿದ್ದಾರೆ. ಇದು ಒಂದು ಅರ್ಥದಲ್ಲಿ. ಮತ್ತು ಈ ರೀತಿಯಾದ ಉದ್ದೀಪನ, ಉತ್ಕರ್ಷಣ ಅನ್ನುವುದು ಜೀವಪೋಷಕವಾದದ್ದು, ಜಗತ್ತಿನಲ್ಲಿ ಎಲ್ಲವೂ ಇದೆ, ಅದು ಈ ಸೋಮನಿಂದ ಆಗುತ್ತದೆ ಅಂದರೆ ಚಂದ್ರ ಅನ್ನುವ ಅರ್ಥದಲ್ಲಿ. ಒಂದು ಬಳ್ಳಿಯ ರಸ ಅನ್ನೋದು ಮಾನವರಿಗೆ ಅಂತ, ಅದು ಆಕಾಶದಲ್ಲಿ ಚಂದ್ರ ಸ್ವರೂಪಿಯಾಗಿದೆ ಅಂತ. ಚಂದ್ರ ಎಲ್ಲ ಜೀವರಾಶಿಗಳಿಗೂ ಭೌತಿಕವಾಗಿ ಏನೂ ಪೋಷಣೆಯನ್ನು ಕೊಡೋದಿಲ್ವಲ್ಲ. ನಮಗೆ ಗೊತ್ತಿದ್ದಂತೆ ಚಂದ್ರನಿಂದ ಏನು ದೊಡ್ಡ ಜೀವರಾಶಿಗಳಿಗೆ ಪೋಷಣೆ ಆಗ್ತಾ ಇಲ್ಲ, ವಿಜ್ಞಾನದಲ್ಲಿ ಹಾಗೆಲ್ಲ ಇದೆ ಅಂತಂದರೆ ಇಲ್ಲಿ ಭಾವ ಅಷ್ಟೆ. ಭಾವದ ಮೂಲಕವಾಗಿ ನಮಗೆ ಗೋಚರವಾಗೋದು ನಮಗೆ ಚಂದ್ರನನ್ನು ಕಂಡರೆ ಎಷ್ಟು ಸಂತೋಷವಾಗುತ್ತದೆಯೋ, ಆ ತಂಪುತನದಿಂದ ನೆಮ್ಮದಿ ಉಂಟಾಗುತ್ತದೆಯೋ ಅದು ಸಕಲ ಜೀವಗಳಿಗೂ ಕೂಡ ನೆಮ್ಮದಿಯನ್ನು ತಂದುಕೊಡುತ್ತದೆ ಅನ್ನುವ ಭಾವ ನಮಗುಂಟು. ಹಾಗಲ್ಲವಾದರೆ ನಾವು ನಮಗೆ ಪ್ರೀತಿಪಾತ್ರವಾಗುವ ಹೆಸರುಗಳನ್ನು ಪ್ರಾಣಿಗಳಿಗೆ ಯಾಕೆ ಇಡ್ತೀವಿ? ಪ್ರಾಣಿಗಳಿಗೆ ಅವುಗಳದೇ ಭಾಷೆ ಇದೆ, ಅವುಗಳಿಗೆ ಬೇಕಾದ ಹೆಸರಿಟ್ಕೊಳ್ತವೆ. ಗಂಗೆ ಬಾರೆ, ಗೌರಿ ಬಾರೆ, ತುಂಗಭದ್ರೆ, ತಾಯಿ ಬಾರೆ ಅಂತೆಲ್ಲ ನಾವು ಯಾಕೆ ಕರೀಬೇಕು? ಟಾಮ್, ಡಿಕ್ ಆ್ಯಂಡ್ ಹ್ಯಾರಿ ಅಂತೆಲ್ಲ ನಾಯಿಗಳನ್ನು, ಬೆಕ್ಕುಗಳನ್ನು ಯಾಕೆ ಕರೆಯಬೇಕು ಅಂದರೆ ನಮಗೆ ಅವುಗಳ ಭಾಷೆ ಗೊತ್ತಿಲ್ಲ. ನಾವು ನಮ್ಮ ಭಾಷೆಯಲ್ಲದೆ ಬೇರೆ ರೀತಿಯಲ್ಲಿ ವ್ಯವಹಾರ ಮಾಡೋಕ್ಕಾಗೋಲ್ಲ. ಅವುಗಳು ನಮಗೆ ಅವುಗಳ ಭಾಷೆಯಲ್ಲಿ ಯಾವ ಹೆಸರಿಟ್ಟಿವೆಯೋ ನಮಗೆ ಗೊತ್ತಿಲ್ಲ. ಹೀಗಾಗಿ ನಾವು ನಮ್ಮ ಮಾಧ್ಯಮವನ್ನು ಆಶ್ರಯಿಸಿ ಮಾಡ್ತೀವಿ. ನಾವು ಮಾಡಿದ ತಿಂಡಿಯನ್ನೇ ನಮ್ಮ ಪ್ರಾಣಿ ಪಕ್ಷಿಗಳಿಗೆ, ನಾವು ಸಾಕೋ ಜೀವಿಗಳಿಗೆ ಕೊಡ್ತೀವಿ. ಹೀಗಾಗಿ ಬೇರೆ ರೀತಿಯಲ್ಲಿ ನಾವು ಮಾಡೋಕ್ಕೆ ಹೇಗೆ ಸಾಧ್ಯವಾಗುತ್ತದೆ? ಅದೇ ರೀತಿಯಲ್ಲೇ ನಾವು ಮಾಡಬೇಕು. ಹಾಗೆ ತೆಗೆದುಕೊಂಡಂಥದ್ದು. ಮತ್ತಿಲ್ಲಿರುವ ಹಿಂದಿನ ಅಂತಃಕರಣ ಭಾವ ತುಂಬ ದೊಡ್ಡದು. ಅದೆಂದರೆ ಎಲ್ಲ ಜೀವಕ್ಕೂ ಪೋಷಕವಾದ ಒಂದು ದ್ರವ್ಯ ಉಂಟು, ಒಂದು ಚೈತನ್ಯ ಉಂಟು, ಅದನ್ನು ಆರಾಧಿಸೋಣ ಅಂತ. ವಿಶೇಷತಃ ಸಸ್ಯಗಳಿಗೆ ಅಂತ ಮಾಡಿಕೊಂಡಿದ್ದಾರೆ. ಓಷಧೀನಾಂ ಪತಿಹಿ ಅಂತ ಹೇಳಿ ಮಾಡಿದ್ದಾರೆ. ಇಲ್ಲಿ ತತ್ವ ಇಷ್ಟೇ, ಕೆಲವು ಔಷಧಗಳು ಆಗ್ನೇಯ, ಕೆಲವು ಔಷಧಗಳು ಸೌಮ್ಯ ಅಂತ ಕರೀತಾರೆ. ಆಗ್ನೇಯವಾದ ಔಷಧಗಳು ಅಂತಂದರೆ ಖನಿಜಜನ್ಯವಾದ ಔಷಧಗಳು, ಹೆಚ್ಚಾಗಿ ವೃಕ್ಷವಾದವು. ಆದರೆ ಸಸ್ಯಜನ್ಯವಾದದ್ದು ಶಾಂತವಾದದ್ದು, ಸ್ನಿಗ್ಧವಾದದ್ದು, ಸೌಮ್ಯವಾದದ್ದು. ನೋಡಿ, ಮಾನವ ಜೀವ ಇದ್ದವನು. ಹೀಗಾಗಿ ಅವನ ದೇಹಕ್ಕೆ ಜೀವ ಇರುವ ವಸ್ತುಗಳಿಂದ ಬಂದ ರಸ ಔಷಧವಾಗಿ ಪೋಷಕವಾಗುವಂತೆ ನಿರ್ಜೀವವಾದದ್ದಷ್ಟು ಪೋಷಕವಾಗುವುದಿಲ್ಲ ಅಂತ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರ ರಾವು ತಮ್ಮ ಈ ಆಯುರ್ವೇದದ ವಿಶ್ವಕೋಶದಲ್ಲಿ ಈ ವಿಷಯವನ್ನು ತುಂಬ ಚೆನ್ನಾಗಿ ಪ್ರಸ್ತಾವಿಸ್ತಾರೆ. ಅಲ್ಲಿ ಅವರು ಹೇಳ್ತಾರೆ, ಸಸ್ಯೋತ್ಪನ್ನವಾದ ಔಷಧಗಳಿಗೆ ಈ ಅರ್ಥದಲ್ಲಿ ಹೆಚ್ಚಿನ ಆನುಕೂಲ್ಯ ಉಂಟು ಅಂತ. ಅದರಿಂದಲೇ ನಾವು ಭಾರತದಲ್ಲಿ ಕಂಡಾಗ ನಮ್ಮ ದೇಶದಲ್ಲಿದ್ದಷ್ಟು ಸಸ್ಯೋತ್ಪತ್ತಿ ಇನ್ನೆಲ್ಲೂ ಇಲ್ಲ. ಸಸ್ಯಮೂಲೀಯವಾದ ಔಷಧಗಳು ಇಲ್ಲಿರುವಷ್ಟು ಮತ್ತೆಲ್ಲಿಯೂ ಕಂಡುಬರೋಲ್ಲ. ಚರಕ, ಸುಶ್ರುತ, ವಾಗ್ಭಟಾದಿ ಬೃಹತ್ರಯಿಗಳಲ್ಲಿ ನಮಗೆ ಸಸ್ಯೋತ್ಪನ್ನವೇ 90% ಹೆಚ್ಚು ಕಾಣ್ತಕ್ಕಂಥದ್ದು. ಆಮೇಲೆ ಮುಂದೆ ಭಾವಪ್ರಕಾಶ ಇತ್ಯಾದಿ ಗ್ರಂಥಗಳಲ್ಲಿ ಗೊತ್ತಾಗುತ್ತವೆ ಖನಿಜಜನ್ಯವಾದದ್ದು ಹೆಚ್ಚಾಗಿ ಒಂದಷ್ಟು ಬಂತು ಅಂತ. ಇವತ್ತಿಗೂ ಆಯುರ್ವೇದದಲ್ಲಿ ಸಸ್ಯೋತ್ಪತ್ತಿಯೇ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಇಲ್ಲೆಲ್ಲ ನಮಗೆ ಕಾಣಿಸುವಂಥದ್ದು ಆ ಜೀವ ಪೋಷಕತ್ವವೇ, ಅದು ಸೌಮ್ಯವಾದದ್ದು ಅಂತ. ಮತ್ತು ಈ ಸೌಮ್ಯತ್ವ ಒಂದು ಸಸ್ಯ ಆಯುರ್ವೇದ ಅನ್ನುವ ಚೌಕಟ್ಟಿಗೆ ಮಾತ್ರವಲ್ಲದೆ ಎಲ್ಲ ರೀತಿಯಾದ ಮನೋಧರ್ಮಕ್ಕೂ ಅನ್ವಯವಾಗುತ್ತದೆ. ತತ್ಪರಿತಃ ಅದು ಭಾರತೀಯ ಮನೋಧರ್ಮವನ್ನೇ ಪ್ರತಿಫಲಿಸುತ್ತದೆ. ಅಂದರೆ ಸೌಮ್ಯ, ಸೋಮಸ್ಯ ಇದಂ ಸೌಮ್ಯಂ ಅಂತ, ಸೋಮನಿಗೆ ಸಂಬಂಧಪಟ್ಟದ್ದು ಸೌಮ್ಯ ಅಂತ. ಮತ್ತು ನಮಗಿವತ್ತು ಲೋಕ ವ್ಯವಹಾರದಲ್ಲಿ ಸೌಮ್ಯವಾದದ್ದು ಅಂತಂದರೆ ಸಾಫ್ಟ್ ಅನ್ನುವ ಅರ್ಥ ಬಂದಿದೆ. ಹಲವು ವರ್ಷಗಳ ಕೆಳಗೆ ಗುರುಮೂರ್ತಿಯವರು ಒಂದು ಒಳ್ಳೆಯ ಪುಸ್ತಿಕೆಯನ್ನೇ ಬರೆದಿದ್ದರು, ಸಾಫ್ಟ್ ಪವರ್ ಅನ್ನುವುದರ ಬಗೆಗೆ. ಭಾರತೀಯ ಜೀವನ ಪದ್ಧತಿ, ಭಾರತೀಯ ದೃಷ್ಟಿಯ ಜಗತ್ ನಿರೂಪಣ ಇವೆಲ್ಲವೂ ಕೂಡ ಸೌಮ್ಯವಾದ ಒಂದು ದೃಷ್ಟಿಕೋನವನ್ನು ಉಳ್ಳದ್ದು ಅಂತ, ಆಗ್ನೇಯವಲ್ಲ ಅಂತ. ಇದು ಜೀವ ಪೋಷಕವಾದದ್ದು. ಇದನ್ನು ನೀವು ಫೆಮಿನೈನ್, ಸ್ತ್ರೈಣ ಅಂತ ಕರೆಯಬಹುದು. ಅದು ಹೆಚ್ಚು ತಾಳಿಸುತ್ತದೆ, ಬಾಳಿಸುತ್ತದೆ ಅನ್ನುವುದು ನಮ್ಮ ಭಾರತೀಯ ಶಿಲ್ಪಗಳಲ್ಲಿರಬಹುದು,
ಸಂಗೀತದಲ್ಲಿರಬಹುದು, ಚಿತ್ರ, ನೃತ್ಯ, ಸಾಹಿತ್ಯ ಇತ್ಯಾದಿ ಎಲ್ಲದರಲ್ಲೂ ಕೂಡ ಈ ಸೌಮ್ಯತ್ವ ಅನ್ನುವುದು ಎದ್ದು ತೋರುವಂತಾಗಿದೆ. ಈ ಸೌಮ್ಯ ಗುಣ ಅನ್ನುವುದು ಲೋಕವನ್ನು ಹೆಚ್ಚು ಶೋಷಣೆ ಮಾಡದೇ ಇರತಕ್ಕಂಥ ಗುಣ, ಲೋಕದ ಪೋಷಣೆಗಾಗಿ ಹೆಚ್ಚು ದುಡಿಯುವಂಥ ಗುಣ ಅಂತ ಎಲ್ಲ ಅಂಶಗಳಿಂದ ಸೋಮ ಚಂದ್ರ ಅನ್ನುವ ತತ್ವವನ್ನು ನಾವು ಕಾಣ್ತೀವಿ. ಮತ್ತು ಸೋಮ ಅನ್ನುವಲ್ಲಿ ಉಮಾ ಸಹಿತ ಸೋಮ, ಉಮಯಾ ಸಹಿತ ಸೋಮ ಅನ್ನುವ ಶಿವಾತ್ಮಕವಾದ ಅರ್ಥವೂ ಕೂಡ ಉಂಟು. ಅದರಿಂದಲೇ ಮುಂದಿನ ಉತ್ತರೋತ್ತರ ಗ್ರಂಥಗಳಲ್ಲಿ ನಾವು ವೈದ್ಯೇಶ್ವರ, ದೈವ್ಯಾಭಿಷಕ್ ಅಂತೆಲ್ಲ ಹೇಳಿಬಿಟ್ಟು ಮಹಾದೇವನನ್ನು ನಾವು ಆರಾಧನೆ ಮಾಡ್ತೀವಿ. ವೇದಗಳಲ್ಲಿ ಕೂಡ ಕಂಡುಬರುವಂಥದ್ದೇ ಆಗಿದೆ. ಹೀಗೆ ಶಿವತ್ವ, ಮಂಗಳತ್ವ ಅಲ್ಲಿ ವಿಹಿತವಾದದ್ದು ಅಂತ ತಿಳಿಯುತ್ತದೆ. 114 ಹೆಚ್ಚಿನ ಸೂಕ್ತಗಳು ಸ್ವತಂತ್ರವಾಗಿ ಸೋಮನ ಬಗ್ಗೆ ಇದೆ. ಹಾಗಲ್ಲದೆ ಮಿಕ್ಕ ದೇವತೆಗಳ ಜೊತೆಗೆ ಸೇರಿಸಿ ಕೂಡ ಸ್ತೋತ್ರ ಮಾಡುವಂಥದ್ದು ಉಂಟು. ಒಟ್ಟು ಇತರ ಮಂಡಲಗಳಲ್ಲಿ 6 ಸೂಕ್ತಗಳು ಕಂಡು ಬಂದರೆ ಸೋಮಮಂಡಲ, ಪಾವಮಾನ ಮಂಡಲ ಅಂತಲೇ ಕರೀತಾರೆ, ಅಲ್ಲಿ 114 ಸೂಕ್ತಗಳು ಅಂತ ಉಂಟು. ಇಲ್ಲಿ ಸೋಮ ಬುದ್ಧಿಗೆ ಅಧಿದೇವ ಅಂತ. ಜ್ಯೋತಿಷಾದಿಗಳಲ್ಲಿ ಮನಃಕಾರಕನಾದವನು ಚಂದ್ರ ಅಂತ ಹೇಳ್ತಾರೆ. ಇಲ್ಲಿ ಮನೋಬುದ್ಧಿಗಳಿಗೆ ಏಕಶೇಷತ್ವ, ವಿವಕ್ಷೆ ಹಾಗೆ ಉಂಟು, ಒಂದೇ ಅನ್ನುವಂಥ ರೀತಿಯಲ್ಲಿ. ಬ್ರಹ್ಮಾದೇವಾನಾಂ ಪದವಿ ಕವೀನಾಂ ಋಷಿರ್ವಿಪ್ರಾಣಾಂ ಮಹಿಷೋ ಮೃಗಾಣಾಂ ಶೇನೋ ಗೃಧ್ರಾಣಾಂ ಸ್ವದಿತಿರ್ವನಾನಾಂ ಸೋಮ ಪವಿತ್ರಂ ಅತ್ಯೇತಿರೇಭನ್ ಅಂತ ಸೋಮಮಂಡಲದ ಒಂದು ಮಂತ್ರ. ಇದು ನಮಗೆ ಗೊತ್ತೇ ಇರ್ತದೆ. ಹಗಂಸ ಶುಚಿರಂತರಿಕ್ಷಗಂಸ ಧೋತ ಅಂತ ಯಾವುದು ತ್ರಿಸುಪರ್ಣಾದಿ ಮಂತ್ರಗಳಲ್ಲಿ, ತೈತ್ರಿಯ ಬ್ರಾಹ್ಮಣಾರಣ್ಯಕಾದಿಗಳಲ್ಲಿ ಬರುವಂಥದ್ದು ಇದೆ. ಅಷ್ಟಿಷ್ಟು ವ್ಯತ್ಯಾಸದಿಂದ ಕಾಣುವಂಥದ್ದಾಗಿದೆ. ಸೋಮ ದೇವತೆಗಳ ಪೈಕಿ ಬ್ರಹ್ಮ ಇದ್ದಂತೆ ಇದ್ದಾನೆ. ಮತ್ತು ಕವಿಗಳಲ್ಲಿ ಕವಿಯಾಗಿ, ಕ್ರಾಂತದರ್ಶಿಗಳಲ್ಲಿ ಕ್ರಾಂತದರ್ಶಿಗಳಾಗಿದ್ದಾನೆ. ಕವೀನಾಂ ಋಷಿ, ದರ್ಶನವನ್ನು ಉಳ್ಳವನಾಗಿದ್ದಾನೆ. ಪದವಿ ಕವೀನಾಂ, ವಿಪ್ರಾಣಾಂ ಋಷಿ, ಜ್ಞಾನಿವರ್ಗದಲ್ಲಿ ಬ್ರಾಹ್ಮಣ ವರ್ಗದಲ್ಲಿ ಋಷಿಪ್ರಾಯನಾಗಿದ್ದಾನೆ. ಆಮೇಲೆ ಮಹಿಷೋ ಮೃಗಾಣ, ಮೃಗಗಳ ಪೈಕಿ ಬಲಿಷ್ಠವಾದ ಮಹಿಷವಾಗಿದ್ದಾನೆ ಅಂತ. ಎಲ್ಲ ಬಿಟ್ಟು ಕೋಣನ್ಗಾ ಹೋಲಿಸೋದು ಅಂತ ಕರೀಬಹುದು. ವೇದಗಳಲ್ಲಿ ಈ ರೀತಿಯಾದ ಹೋಲಿಕೆಗಳಲ್ಲಿ ಹೀನತೆ ಅನ್ನುವುದು ಯಾವುದೂ ಇಲ್ಲ. ಅವುಗಳ ಬಲ ಅಷ್ಟೇ ಅಲ್ಲಿ ಗಮನಿಸಬೇಕಾದದ್ದು. ಒಂದು ಕಾಡು ಕೋಣಕ್ಕಿರುವ ಬಲ ಅಲ್ಪ ಸ್ವಲ್ಪದ್ದಲ್ಲ. ಮತ್ತು ಅವರು ಯಾವುದೋ ಒಂದು ಸಂದರ್ಭದಲ್ಲಿ ಕಂಡು ಮೆಚ್ಚಿರತಕ್ಕಂಥದ್ದಾಗಿದೆ. ಇನ್ನು ಆಕಾಶ ಕಾಯಗಳಲ್ಲಿ ಬಾನಾಡಿಗಳ ಪೈಕಿ ಅವನು ಶೇನ, ಹದ್ದು ಅಥವಾ ಗರುಡ ಇದ್ದಂತೆ. ಮತ್ತು ವಧಾನಾಂ, ಹಿಂಸ್ರ ಕಾರಕಗಳಲ್ಲಿ ಸ್ವಧಿತಿ ಅನ್ನುವ ತತ್ವವಾಗಿದ್ದಾನೆ. ಈ ರೀತಿಯಾದ ಮಹಿಮಾನ್ವಿತನಾದ ಸೋಮ ದಶಾಪವಿತ್ರ ಅನ್ನುವ ಯಜ್ಞಪಾತ್ರೆಯ ಮೂಲಕವಾಗಿ ಹರಿದು ಬರಲಿ ಅನ್ನುವಂಥದ್ದುಂಟು. ಈತನಿಂದಲೇ ವೃತ್ರಾಸುರ ವಧೆಗಾಗಿ ಇಂದ್ರನಿಗೆ ಶಕ್ತಿ ಬಂದದ್ದು. ಅಸ್ಯೇದಿಂದ್ರೋ ಮದೇಶ್ವಾ ವಿಶ್ವಾವೃತ್ರಾಣಿ ಜಿಘ್ನತೆ ಅಂತ ಇವನೇ ಈ ಬಲವನ್ನು ಕೊಟ್ಟು ಇಂದ್ರನಿಂದ ವೃತ್ರವಧೆಯನ್ನು ಮಾಡಿಸ್ತಾನೆ. ಸೋಮೋ ದಧಾರೋ ಅಂತರಿಕ್ಷಂ, ಸೋಮ ಆಕಾಶವನ್ನು ಧರಿಸಿದವನಾಗಿದ್ದಾನೆ. ಅಯಂ ವಿದಚ್ಚಿದೃಶೀಕಂ ಅರ್ಣ ಶುಕ್ರ ಸದ್ಮಾನಾಂ ವಶಸಂ ಅನೀಕೆ ಅಯಂ ಮಹಾನ್ ಮಹತಾ ಸ್ಕಂಭೇನ ಉದ್ಯಾಮಸ್ತಬ್ನಾತ್ ವೃಷಭೋ ಮರುತ್ವಾನ್. ಆಶ್ಚರ್ಯಕಾರಿಯಾದಂಥ ಈ ಸೋಮನ ರೂಪ ಉಷಕ್ಕಾಲ ಸಮೀಪಿಸಿದಂತೆ ದೇದೀಪ್ಯಮಾನನಾದ ಸೂರ್ಯನೇ ಉದಯಿಸುವಂತೆ ಮಾಡ್ತಾನೆ. ಮಳೆಯನ್ನು ತಂದುಕೊಡ್ತಾನೆ. ಮರುತ್ತುಗಳೊಂದಿಗೆ ಸೇರಿ ಅಂತರಿಕ್ಷ ಮತ್ತು ಭೂಮಿಗಳ ಸಾಮರಸ್ಯವನ್ನು ಕಾಪಾಡ್ತಾನೆ. ದ್ಯುಲೋಕವನ್ನು ಗಟ್ಟಿಯಾಗಿ ಮಾಡ್ತಾನೆ ಅಂತನ್ನುವ ಎಲ್ಲ ಮಾತುಗಳನ್ನು ನಾವು ಸೋಮನ ಸ್ತುತಿಯಲ್ಲಿ ಬೇಕಾದಂತೆ ಕಾಣ್ತೀವಿ. ಹಾಗಲ್ಲದೆ ಮತ್ತು ಬೇಕಾದಷ್ಟು ಸ್ತುತಿಗಳನ್ನು ನಾವು ಸೋಮ ಸಂಬಂಧಿಯಾಗಿ ವೇದಗಳಲ್ಲಿ ಕಾಣ್ತೀವಿ ಅಂತ ಮತ್ತು ಒಂದು ಕೆಲವು ಸೂಕ್ತಗಳನ್ನು, ಕೆಲವು ಸ್ತೋತ್ರಗಳನ್ನು ನಾವಿಲ್ಲಿ ಕಾಣಬಹುದು. ಸೋಮನನ್ನು ಕುರಿತಂತೆ ವೇದಗಳು ಬಹಳ ಹೃದಯವಾದಂಥ ಮಾತುಗಳನ್ನು ಆಡಿವೆ. ಅದರೊಳಗೆ ಛಂದೋಬದ್ಧತೆಯ ಒಂದು ಗತಿ ಸೌಂದರ್ಯ ಯಾವ ಥರ ಇದೆ ಅಂತನ್ನೋದನ್ನು ನೋಡ್ಬೋದು. ಮಧುಚ್ಛಂದಸ್ಸಿನ ಮಂತ್ರ ನೋಡಿ. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಯ, ಅಲ್ಲಿ ಸ್ವದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಯ ಅನ್ನುವಲ್ಲಿ ನಮಗೆ ಆ ಒಂದು ಪ್ರಾಮಾಣಿಕ ಛಂದೋ ಗತಿ ಕಾಣಿಸುತ್ತದೆ.
ಲಗಂ 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 ಅನ್ನುವಂಥದ್ದು ಇಂದ್ರಾಯಪಾತ ವೇಸುತ. ಇಂದ್ರನಿಗಾಗಿ ನೀನು ಸ್ವಾದಿಷ್ಟಯ, ತುಂಬ ರುಚಿಕರವಾದ ಮದಿಷ್ಟಯ ಉತ್ಸಾಹವನ್ನು ಮದವನ್ನು ಹೆಚ್ಚು ಕೊಡ್ತಕ್ಕಂಥ ರೀತಿಯಲ್ಲಿ ಧಾರೆಯ ಪವಸ್ವ, ಧಾರೆಯಾಗಿ ಬಾ ಅಂತ. ನಾವು ಪವಮಾನ ಸೂಕ್ತಗಳು ಅಂತ ಹೇಳುವುದೆಲ್ಲ ಸೋಮಪರವಾಗಿರ್ತಕ್ಕಂಥದ್ದೇ ಆಗಿದೆ. ಹಾಗೆ ಹೇಳ್ತಾರೆ, ಪುನಾತಿತೆ ಪರಿಸೃತಂ ಸೋಮ ಸೂರ್ಯಸ್ಯ ದುಹಿತಾವಾರೇಣ ಶಶ್ವತಾತನ. ಮತ್ತೆ ಮತ್ತೆ ನಮ್ಮನ್ನು ಧಾರೆಯಾಗಿ ಹರಿದು ಪಾವನ ಮಾಡು ಅನ್ನುವ ಪ್ರಾರ್ಥನೆಯನ್ನು ಕೂಡ ನಾವು ಕಾಣ್ತೀವಿ. ಹೀಗೆ ಸೋಮನನ್ನು ಕುರಿತು ಸ್ತೋತ್ರಗಳು ಉಂಟು. ಈ ಪಾವಮಾನ ಸೂಕ್ತಗಳೆಲ್ಲ ಪ್ರಾಯಿಕವಾಗಿ ಸೋಮನಿಗೆ ಸಂಬಂಧಪಟ್ಟಂಥದ್ದಾಗಿವೆ. ಆಮೇಲೆ ನದೀ ದೇವತೆಗಳಿಗೆ ಸಂಬಂಧಪಟ್ಟಂತೆ ವಿಸ್ತೃತವಾದಂಥ ಸೂಕ್ತಗಳು ಉಂಟು. ಅವೆಲ್ಲ ಭೂಮಿಯ ದೇವತೆಗಳೇ, ಅಂದರೆ ಭೂಸ್ಥಾನೀಯರಾದ ದೇವತೆಗಳೇ ಆಗಿದ್ದಾರೆ ಅಂತ ಗೊತ್ತಾಗುತ್ತದೆ. ನಾನು ಹೆಚ್ಚಿನ ವಿವರಣೆಗಳಿಗೆ ಅಲ್ಲಿಗೆ ಹೋಗೋದಿಲ್ಲ, ಯಾಕೆಂದರೆ ಸಾಂಕೇತಿಕವಾಗಿ ಕೆಲವೊಂದನ್ನು ಮಾತ್ರ ನೋಡ್ತಾ ಇರುವಂಥದ್ದಾಗಿದೆ. ಹಾಗಾಗಿ ಕೆಲವು ಮಂತ್ರಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಮತ್ತು ಹೆಚ್ಚಿನ ವಿವರಣೆಯನ್ನು ನಾವಲ್ಲಿ ನೋಡೋಕ್ಕಾಗುವುದಿಲ್ಲ. ನಮ್ಮ ಸಮಯವಾದರೂ ಕೂಡ ಪರಿಮಿತವಾದದ್ದು. ಆ ಕಾರಣದಿಂದ ಅಥರ್ವವೇದವನ್ನು ಕೂಡ ನಾವು ಗಮನಿಸಿಕೊಳ್ಬೇಕಾಗಿದೆ. ಅಥರ್ವವೇದದ ಕೆಲವೊಂದು ಸಾರವತ್ತಾದ ಮಂತ್ರಗಳಂತೂ ಬಹಳ ಚೆನ್ನಾಗಿರುವಂಥದ್ದು. ಹಾಗಾಗಿ ನದೀ ದೇವತೆಗಳನ್ನು ಕಂಡಾಗ ಇಡೀ ಭಾರತದ ಒಂದು ಭೌಗೋಳಿಕ ಚಿತ್ರವೇ ನಮ್ಮೆದುರಿಗೆ ಕಂಡು ಬರ್ತದೆ. ಅವುಗಳನ್ನು ಸಾಮುದಾಯಿಕವಾಗಿ ಸ್ತೋತ್ರ ಮಾಡಿದ್ದಲ್ಲದೆ ಪ್ರತ್ಯೇಕವಾಗಿ ಸರಸ್ವತಿಯನ್ನು ಕೂಡ ಅನೇಕ ಸೂಕ್ತಗಳಿಂದ ಸ್ತೋತ್ರ ಮಾಡ್ತಾರೆ. 50-60ಕ್ಕೂ ಹೆಚ್ಚು ಉಲ್ಲೇಖಗಳು ಋಗ್ವೇದ ಒಂದರಲ್ಲಿಯೇ ಸಿಗುತ್ತದೆ. ಅಲ್ಲಿ ನೋಡಿ, ಪ್ರಸುವ ಆಪೋ ಮಹಿಮಾನಮುತ್ತಮಂ ಕಾರುರ್ವೋಚಾತಿ ಸದನೆ ವಿವಸ್ವತಃ ಸರಸ್ವತೀ ಸರಯುಸ್ಸಿಂಧುರೂರ್ಮೀಭಿ ಮಹೋ ಮಹೀರವಸ ಯಂತು ವಕ್ಷಿಣೀ ದೇವೀರಾಪೋ ಮಾತರಃ ಸೂದಯಿತ್ನ್ಯೋ ಘೃತವತ್ಪಯೋ ಮಧುಮನ್ನೋ ಅರ್ಚತ. ನೀವು ಸಿಂಧು, ಸರಸ್ವತಿ ಮೊದಲಾದ ಮಹಾನದಿಗಳು ತಮ್ಮ ತೆರೆಗಳ ಜೊತೆಗೆ ನಮ್ಮ ಯಾಗಕ್ಕೆ ಬರುವಂತೆ ಆಗಲಿ. ದೇವೀರಾಪೋ ಮಾತರಃ, ತಾಯಂದಿರಾಗಿದ್ದೀರಿ, ನೀವು ಆಪೋ ದೇವತೆಗಳಾಗಿದ್ದೀರಿ. ನಮಗೆ ಘೃತಮತ್ ಅಂದರೆ ತುಪ್ಪದ ಹಾಗೆ ಆಗಿ ಮಧುಮನ್ನೋ, ಮಧು ಜೇನನ್ನು ತಂದುಕೊಡುವಂತೆ ಬನ್ನಿ ಅಂತನ್ನುವಂಥದ್ದು ಹೀಗೆಲ್ಲ ಉಂಟು. ಮತ್ತು ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತದ್ರಿಸ್ತೋಮಂ ಸಚತಾ ಪರುಷ್ಣ್ಯ ಅಸಿಜ್ಞಾ ಮರುಧೃದೆ ಪಿತಸ್ತ್ಯಾರ್ಜೀಕೀಯೇ ಶೃಣುತ್ಯಾಸು ಶೋಮಯ ಅಂತ ಗಂಗೆಯಿಂದ ಮೊದಲುಗೊಂಡು ಅಫ್ಘಾನಿಸ್ತಾನದವರೆಗೆ ಇರ್ತಕ್ಕಂಥ ನದಿಗಳು, ತುಷ್ಟಾಮಯ ಪ್ರಥಮಂ ಯಾತವೇ ಸಜೋ ಸುಸರ್ವಾರಸಯ ಶ್ವೇತ್ಯಾತ್ಯ ತ್ವಂ ಸಿಂಧೋ ಕುಭಯ ಗೋಮತಿಂ ಕ್ರಮಂ ಮೇಹಂತ್ವಾ ಸರಥಂ ಯಾಭಿರೀಯಸೆ. ಅಲ್ಲಿ ಕ್ರಮೂವರೆಗೆ, ಕ್ರಮು ಅಂತಂದರೆ ಖುರ್ರಮ್ ಅಂತ ಒಂದು ನದಿ ಅಫ್ಘಾನಿಸ್ತಾನದಲ್ಲಿದೆ, ಅದಕ್ಕೆ ಪ್ರಾಚೀನವಾದ ಹೆಸರು ಅಂತ. ಇವರಿಗೆ ಅತ್ಯಂತ ಪೂರ್ವದಲ್ಲಿ ಕಂಡುಬಂದ ನದಿ ಗಂಗೆ, ಅತ್ಯಂತ ಪಶ್ಚಿಮದಲ್ಲಿ ಕಂಡುಬಂದದ್ದು ಆ ಖುರ್ರಮ್ ಅನ್ನುವ ನದಿ ಕ್ರಮು ಅಂತ. ಕುಭಾ ಅನ್ನುವ ನದಿನೇ ಕಾಬೂಲ್ ಅಂತ. ಇವತ್ತು ಕಾಬೂಲ್ ರಾಜಧಾನಿ ಹತ್ತಿರ ಹರಿತಕ್ಕಂಥದ್ದು ಅಫ್ಘಾನಿಸ್ತಾನದ ರಾಜಧಾನಿ ಅಂತ ಅಲ್ಲಿ ಗೊತ್ತಾಗುತ್ತದೆ. ಸರಸ್ವತಿಯಂತೂ ಈಗ ಬತ್ತಿದಂತೆ ಇದೆ. ಮಳೆಗಾಲದಲ್ಲಿ ಹರಿಯುವಂಥದ್ದು ಗಘರ್ ಅಂತ ಏನು ಕರಿತೀವಿ ಆ ನದಿ ಆಗಿರ್ತಕ್ಕಂಥದ್ದು. ಅದು ಅಂಬಾಲಾ ಆ ಕಡೆಯಿಂದ ಹರಿದುಕೊಂಡು ಬಂದು ರಾಜಸ್ಥಾನದವರೆಗೂ ಅದು ಹೋಗುವಂಥದ್ದಾಗಿದೆ. ಮತ್ತು ಅದರ ಗುಜರಾತ್ನಲ್ಲಿ ಕೂಡ ಅವಶೇಷಗಳನ್ನು ನಾವು ಕಾಣ್ತೀವಿ. ಅಲ್ಲಲ್ಲಿ ಸರಸ್ವತಿಯ ಒಂದು ಪಾತಳಿಗಳನ್ನು ಆಕಾಶದಿಂದ ಉಪಗ್ರಹಗಳ ಮೂಲಕವಾಗಿ ಕೂಡ ಕೃತಕೋಪಗ್ರಹಗಳಿಂದ ಅವುಗಳ ಛಾಯಾಚಿತ್ರಗಳನ್ನೆಲ್ಲ ತೆಗೆದಿರುವಂಥದ್ದು ಮತ್ತು ಅಂತರ್ಜಲವು ಇಂದು ಸರಸ್ವತಿಮಯವಾಗಿರುವುದೆಲ್ಲ ಗೊತ್ತೇ ಇದೆ. ನಾನು ಅದನ್ನು ವಿಸ್ತರಿಸಬೇಕಾಗಿಲ್ಲ. ಅದೊಂದು ಬಹಳ ಪ್ರಸಿದ್ಧವಾದದ್ದು, ಮಧ್ಯಮಣಿಯಂತೆ ಇರತಕ್ಕಂಥದ್ದು. ಇತ್ತ ಕಡೆ ಗಂಗೆ, ಅತ್ತ ಕಡೆ ಸಿಂಧು, ಈ ಎರಡು ದೊಡ್ಡ ನದಿಗಳ ಮಧ್ಯೆ ಬರತಕ್ಕಂಥದ್ದು ಸರಸ್ವತಿ. ಮತ್ತು ಅಲ್ಲಿ ಬೇರೆ ಬೇರೆ ನದಿಗಳು, ಯಮುನೆ, ಗಂಗೆ ಆದಮೇಲೆ ಪೂರ್ವದಿಂದ ಗಂಗಾ, ಅದಾದ ಬಳಿಕ ಯಮುನಾ ಬರುತ್ತದೆ, ಆಮೇಲೆ ಸರಸ್ವತಿ ಬರುತ್ತದೆ. ಯಮುನಾ ಮೊದಲು ಸರಸ್ವತಿಗೆ ಉಪನದಿಯಾಗಿತ್ತು. ಅದಾದ ಮೇಲೆ ಶುತದ್ರಿ ಅಥವಾ ಶುತದ್ರು ಅಂದರೆ ಸಟ್ಲೆಜ್ ಅಂತಕ್ಕಂಥದ್ದು ಅದಾಗಿತ್ತು. ಪರುಷ್ಣಿ ಅಂದರೆ ಅದು ರಾವಿ ಆಗಿದ್ದು. ಅಸಿಕ್ನಿ ಅಂತಂದರೆ ಜೀನಾಬ್ ಅಂತ ಆಗಿರ್ತಕ್ಕಂಥದ್ದು. ವಿತಸ್ತಾ ಅಂದರೆ ಝೀಲಂ, ಈಗ ಅದೇ ಉಕ್ಕೇರಿ ಹರಿದದ್ದು ಕಾಶ್ಮೀರದಲ್ಲಿ ನಾವು ನೋಡಿದ್ದೀವಿ. ಈ ರೀತಿ ಈ ಎಲ್ಲ ನದಿಗಳು ಕೂಡ
ಬಿಯಾಸ್ ಅನ್ನುವುದೇ ವಿಪಾಶ ಅಂತಾಗಿರ್ತಕ್ಕಂಥದ್ದು. ಈ ಎಲ್ಲ ನದಿಗಳನ್ನು, ಗೋಮತಿ ಇವೆಲ್ಲ ಕೂಡ ಮಧ್ಯೆ ಮಧ್ಯೆ ಬರತಕ್ಕಂಥ ನದಿಗಳಾಗಿವೆ. ರಸ ಅಂತಕ್ಕಂಥದ್ದು ಒಂದು ಕಲ್ಪಿತವಾದ ನದಿ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ. ರಸ ನದಿ ಭೂಮಿಯ ಪರಿಧಿಯಾಗಿ ಹರಿತಕ್ಕಂಥದ್ದು ಅಂತ. ಅದನ್ನು ಗ್ರೀಕರ ಪುರಾಣ ಕಥೆಗಳಲ್ಲಿ ಕೂಡ ನಾವು ಕಾಣ್ತೀವಿ. ಇನ್ನು ಕೆಲವರು ರಸ ಅನ್ನುವಂಥದ್ದು ನರ್ಮದಾ ನದಿಯಲ್ಲದೆ ಮತ್ತಿನ್ಯಾವುದು ಅಲ್ಲ ಅಂತ ಕೂಡ ಹೇಳ್ತಾರೆ. ಏನೇ ಇದ್ದರೂ ವ್ಯಾಪಕವಾದ ಆ ಆರ್ಯಾವರ್ತದ ತುಂಬಿ ತುಳುಕಾಡುವ ನದಿ ಪ್ರದೇಶವನ್ನೆಲ್ಲ ಅವರು ಕೊಂಡಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಪ್ರಸುವ ಆಪೋ ಮಹಿಮಾನಂ ಉತ್ತಮಂ, ನೀವು ಮಹಿಮಾನ್ವಿತವಾದ ನೀರನ್ನು ಸುರಿಸಿರಿ. ಮತ್ತು ಕಾರು ಓರ್ಚಾತಿ ಸದನೆ ವಿವಸ್ವತಃ, ಸೂರ್ಯನ ಮನೆಯಿಂದ ಹೊಮ್ಮಿದಿರತಕ್ಕಂಥವರು. ಸಪ್ತ ಸಪ್ತ ತ್ರೇಧಾಹಿ ಚಕ್ರಮುಹು, 7 7 3 3 ಗುಚ್ಛವಾಗಿ ನೀವು ಬಂದಿದ್ದೀರಾ ಅಂತ. 7 7 3 3 ಬಗೆಯಲ್ಲಿ ಬಂದಿದ್ದೀರಾ ಅಂತ. ವ್ಯಾಖ್ಯಾನಕಾರರು ಇದಕ್ಕೆ ಬಗೆ ಬಗೆಯಾಗಿ ಅರ್ಥ ಮಾಡ್ತಾರೆ. ದ್ಯುಲೋಕದಲ್ಲಿ 7 7 ನದಿಗಳು, ಮತ್ತು ಅಂತರಿಕ್ಷದಲ್ಲಿ 7 7 ನದಿಗಳು, ಭೂಮಿಯಲ್ಲಿ 7 7 ನದಿಗಳು ಅಂತ. ಮತ್ತು ಪಾತಾಳ, ಮಧ್ಯಮಲೋಕ, ಸ್ವರ್ಗ ಅಲ್ಲಿ 3 ಹಂತಗಳಲ್ಲಿ 7 7 ನದಿಗಳಾಗಿ ಅಂತ. ಇನ್ನು ಇದರ ವಿಸ್ತೃತವಾದ ರೂಪದಿಂದಲೇ ಉತ್ತರ ಭಾರತದ 7 ಸಪ್ತಸಿಂಧುಗಳು, ದಕ್ಷಿಣ ಭಾರತದ 7 ಸಪ್ತಸಿಂಧುಗಳು, ಮಧ್ಯ ಭಾರತದ 7 ಸಪ್ತಸಿಂಧುಗಳು ಅಂತ. ಇನ್ನು ಕೆಲವರು ಅದಕ್ಕೆ ಪೂರ್ವ ಪಶ್ಚಿಮವನ್ನೂ ಸೇರಿಸಿಬಿಟ್ಟಿದ್ದೂ 7 35 ನದಿಗಳನ್ನು ಕೂಡ ಉಲ್ಲೇಖ ಮಾಡ್ತಾರೆ. ಪುರಾಣಾದಿಗಳಲ್ಲಿ ಅವೆಲ್ಲವೂ ಕೂಡ ಕಾಣಸಿಗುತ್ತವೆ. ಇರಲಿ, ಆ ನದಿಗಳನ್ನು ಕುರಿತು ಅವುಗಳು ಚೆನ್ನಾಗಿ ಹರಿಯಲಿ ಅಂತ. ಯಾಕೆಂದರೆ ಐಸ್ ಏಜ್ ಅಂತ ನಾವು ಏನು ಕರಿತೀವಿ, ಹಿಮಯುಗ, ಅದರ ಆರಂಭದಲ್ಲಿ ನೀರಷ್ಟಾಗಿ ಇರಲಿಲ್ಲ, ಹಿಮ ಕರಗಿ ನೀರಾದದ್ದು. ಹಾಗಾಗಿ ನೀರಿನ ಮಹತ್ವ ತುಂಬ ಇತ್ತು. ಹಿಮ ಕರಗಿ ನೀರು ಸುರಿಯೋದಕ್ಕೆ ಆರಂಭ ಆದ ಮೇಲೆ ವೇದ ಮಂತ್ರಗಳೆಲ್ಲ ರೂಪುಗೊಂಡವು ಅಂತ ಐತಿಹಾಸಿಕರು ಹೇಳ್ತಾರೆ. ಆ ಸಹಸ್ರಧಾರೆಯಾಗಿ ಸರ್ವತ್ರ ನೀರು ಹೊನಲಾಗಿ ಹರಿಯತಕ್ಕಂಥದ್ದನ್ನು ಅವರು ಕಂಡರು. ವೃತ್ರಾಸುರ ವಧೆ ಅನ್ನುವುದು ಮತ್ಯಾವುದೂ ಅಲ್ಲ, ಮೇಘಗಳಲ್ಲಿ ಬದ್ಧವಾಗಿದ್ದ ನೀರು ಮಳೆಯಾಗಿ ಸುರಿಯುವುದು, ಮತ್ತು ನೀರ್ಗಲ್ಲಿನ ನದಿಗಳು ಕರಗಿ ಧಾರೆಯಾಗಿ ಸಾಮಾನ್ಯ ನದಿಗಳಾಗಿ, ಅಂದರೆ ಗ್ಲೇಸಿಯರ್ಸ್ ಫೀಡಿಂಗ್ ದ ರಿವರ್ಸ್ ಅಂತ ನಾವೇನು ಹೇಳ್ತೀವಿ ಅದು ಆದದ್ದು. ಇವೆಲ್ಲವೂ ಕೂಡ ವೃತ್ರಾಸುರ ವಧೆಗೆ ಸಂಬಂಧಪಟ್ಟದ್ದು ಅಂತೆಲ್ಲ ವಿವರಣೆ ಕೊಡ್ತಾರೆ. ಯಾವುದೇ ಇದ್ದರೂ ಕೂಡ ನಮಗೆ ಅವು ಮಾತೃಸ್ವರೂಪಿಣಿಯರು, ಅದನ್ನೇ ಹೇಳ್ತಾರೆ ಇಲ್ಲಿ. ಅಭಿತ್ವಾ ಸಿಂಧೋ ಶಿಶುಮಿನ್ನ ಮಾತರು ವಾಶ್ರ ಅರ್ಷಂತಿ ಪಯಸೇ ವಧೇನವಃ. ನಾವು ನಿನ್ನ ಮಕ್ಕಳು, ನದಿಗಳೇ ನಿಮ್ಮ ಮಕ್ಕಳಂತೆ ಇದ್ದ ನಮ್ಮನ್ನು ನೀವು ಕಾಪಾಡ್ರಿ. ಕರುಗಳನ್ನು ತಾಯಿ ಹಸುಗಳು ಹೇಗೆ ಪ್ರೀತಿಯಿಂದ ಕಾಣುತ್ತವೆಯೋ ಆ ರೀತಿಯ ಹಾಲು ಕೊಟ್ಟು ಕಾಪಾಡುವಂತೆ ನೀರನ್ನು ಕೊಡಿ ಅಂತನ್ನುವ ಪ್ರಾರ್ಥನೆ ಎಲ್ಲವೂ ಕೂಡ ಮತ್ತೆ ಮತ್ತೆ ನಮ್ಮಲ್ಲಿ ಬರುತ್ತದೆ. ಸುಖಂ ರಥಂ ಯೂಜೆ ಸಿಂಧುರಶ್ವಿನಂ ತೇನ ವಾಜಂ ಸನಿಷದಸ್ಮಿನ್ನಾಜೌ ಮಹಾನ್ಯಸ್ಯ ಮಹಿಮಾ ಪನಸ್ಯತೆ ಅಬ್ಧಸ್ಯ ಸ್ವೈಷಸೋ ವಿರಿಪಿಷ್ಮ. ಅಂದರೆ ಒಳ್ಳೆಯ ಒಂದು ರಥವನ್ನು ಹೇಗೆ ನಡೆಸುವುದಾಗುತ್ತದೆ ಆ ರೀತಿ ಕುದುರೆಯನ್ನು ಹೂಡಿದ ರಥದ ಗತಿ ಎಷ್ಟು ಸುಖವಾಗಿ ಕ್ಷೇಮಂಕರವಾಗಿರುತ್ತದೆ ಆ ರೀತಿ ನೀವು ನಮ್ಮನ್ನು ನಡೆಸಿಕೊಡಬೇಕು. ಆ ರೀತಿಯ ನಡೆಸುವ ಶಕ್ತಿ ನಿಮ್ಮದಾಗಿದೆ ಅಂತ ಹೇಳ್ತಾರೆ. ಮತ್ತು ಹೇಳ್ತಾರೆ, ಸರಸ್ವತಿಯನ್ನಂತೂ ಯಥೇಷ್ಟವಾಗಿ ಕೊಂಡಾಡ್ತಾರೆ. ಯಂ ಶುಷ್ಮೇಭಿ ಬಿಸಖಾ ಇವಾರುಜತ್ ಸಾನು ಗಿರೀಣಾಂ ತವಿಷೇಭಿರೋರ್ಮಿಭಿ ಪಾರಾವತಗ್ನಿಮವಸೆ ಸುವೃತ್ತಿಭಿ ಸರಸ್ವತೀಮಾ ವಿವಾಸೆ ಮದೀತಿಭಿ. ಪರ್ವತ ಭಾಗಗಳನ್ನು ಭೇದಿಸಿಕೊಂಡು ಸರಸ್ವತಿ ತನ್ನ ಅಲೆಗಳಿಂದ ಹೆದ್ದೆರೆಗಳಿಂದ ಉಕ್ಕೇರಿ ಬರ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟಿದ್ವಿ. ಅವಳು ಹೇಗೆ ಅಂದರೆ ಬಿಸಖಾ ಇವಾರುಜತ್, ತಾವರೆ ನಾಳಕ್ಕಾಗಿ, ತಾವರೆಯ ದಂಡಿಗಾಗಿ ಇಡೀ ಜಲವನ್ನು ಕ್ಷೋಭೆ ಮಾಡುವ ಹಾಗೆ, ಅದನ್ನು ಸೀಳಿ ತಾವರೆಯನ್ನು ಗ್ರಹಿಸುವ ಹಾಗೆ ಬೆಟ್ಟಗಳನ್ನೇ ಭೇದಿಸಿಕೊಂಡು ಅವಳು ಬರ್ತಾಳೆ. ಮತ್ತು ಅವಳು ದೂರದ ವೃಕ್ಷಗಳನ್ನು ಕೂಡ ತನ್ನ ಪ್ರವಾಹದಿಂದ ತೋಯಿಸಿಕೊಂಡು ಅವುಗಳನ್ನು ಉದ್ಧರಿಸಿಕೊಂಡು ಬರ್ತಾಳೆ. ಅಂಥವಳನ್ನು ನಾವು ಜ್ಞಾನಪೂರ್ವಕವಾಗಿ ಸ್ತೋತ್ರ ಮಾಡೋಣ. ಪಾವಕಾನ ಸರಸ್ವತಿ ವಾಜೇಭಿರ್ವಾಜಿನೀವತಿ. ಅಂದರೆ ಅವಳು ನಮಗೆ ಶಕ್ತಿಯನ್ನು ಕೊಡ್ತಕ್ಕಂಥವಳು. ವಾಜೇಭಿ ಅಂದರೆ ಅನ್ನ ಇತ್ಯಾದಿ ಆಹಾರ ಶಕ್ತಿಯಿಂದ, ವಾಜಿನೀವತಿ ಸಂಪತ್ತಿಯನ್ನು ಪುಷ್ಟಿಯನ್ನು ಕೊಡ್ತಕ್ಕಂಥವಳು. ಅವಳು ದೀನಾಂ ಅವಿತ್ರಿ, ಬುದ್ಧಿಗಳ ಕಾಪಾಡುವ ಶಕ್ತಿ ಅವಳು. ಆಕೆಯನ್ನು ನಾವು ಧ್ಯಾನ ಮಾಡೋಣ.
ಯಜ್ಞಂ ವಷ್ಟುಂ ಧಿಯಾವಸು, ಈ ಯಜ್ಞ ನಿರ್ವಾಹ ಮಾಡೋದಕ್ಕೆ ಅವಳು ಬರಲಿ ಅಂತ. ಬ್ರಹ್ಮ ಯಜ್ಞವನ್ನು ಮಾಡುವುದಕ್ಕೆ ಆರಂಭ ಮಾಡಿದಾಗ ಸರಸ್ವತಿ ತಡವಾಗಿ ಬಂದಳು ಅಂತ ಸಾವಿತ್ರಿ ಎನ್ನುವ ಕನ್ಯೆಯನ್ನು ಅವನು ಪರಿಣಯಿಸಿ ಯಜ್ಞಕ್ಕೆ ತೊಡಗಿದ. ಸರಸ್ವತಿಗೆ ಕೋಪ ಬಂದು ಉಕ್ಕೇರಿ ಹರಿದು ಅವನ ಯಜ್ಞ ಮಂಟಪವೆಲ್ಲ ಉಲ್ಲೋಲ ಕಲ್ಲೋಲವಾಗುವಂತೆ ಮಾಡಿದಳು ಅಂತ ಪುರಾಣಾದಿಗಳಲ್ಲಿ ಕಥೆ ಬರುತ್ತದೆ. ಅದು ಈ ಒಂದು ಪುಷ್ಕರ ಅಂತ ಬ್ರಹ್ಮನ ದೇವಾಲಯ ಯಾವುದುಂಟು, ಯಾವುದು ಅಜಯಮೇರು, ಅಜ್ಮೀರ್ ಅಂತ ಕರೀತಾರೆ ಈ ಹೊತ್ತಿನ ರಾಜಸ್ಥಾನದಲ್ಲಿ, ಅದರ ಹತ್ತಿರ ಇರತಕ್ಕಂಥದ್ದು ಅಂತ. ಅಲ್ಲೆಲ್ಲ ನಮಗೆ ಕಾಣುವುದು ಸರಸ್ವತಿ ಉಕ್ಕೇರಿ ಬಂದ ಚಿತ್ರಣವೇ. ಹೀಗೆ ನದಿ ಸೂಕ್ತಗಳು, ನದಿ ಸ್ತುತಿಗಳು ಉಂಟು. ಆಮೇಲೆ ನಾವು ಕಾಣತಕ್ಕಂಥದ್ದು ಬೃಹಸ್ಪತಿಯನ್ನು ಕುರಿತಾದದ್ದು. ಬೃಹಸ್ಪತಿ ಸ್ತೋತ್ರವಾಗಿ ನೆನ್ನೆಯೇ ನಾನು ಹೇಳಿದ್ದೆ, ಆ ಗಣಪತಿ ಸೂಕ್ತ ಅನ್ನುವುದೇನೆ ಬೃಹಸ್ಪತಿ ಸೂಕ್ತವಾಗಿದೆ ಅಂತ. ಬೃಹಸ್ಪತಿ ಪ್ರಥಮಂ ಜಾಯಮಾನೋ ಮಹೋ ಜ್ಯೋತಿಷಃ ಪರಮೇ ವ್ಯೋಮನ್ ಸಪ್ತಾಸ್ಯ ಸ್ತುವಿಜಾತೋ ರವೇಣ ವಿಸಪ್ತರಶ್ಮಿರ್ ಅಧಮುತ್ತಮಾಂಸಿ. ಬೃಹಸ್ಪತಿ ದೇದೀಪ್ಯಮಾನನಾಗಿ ಆದಿತ್ಯನ ಸ್ಥಾನದಲ್ಲಿ ಹುಟ್ಟಿದವನು, ಅಂದರೆ ಆದಿತ್ಯರಲ್ಲಿ ಅಗ್ರಗಣ್ಯನಾದವನು. ಆದಿತ್ಯರು ದೇವತೆಗಳು, ಅವರ ಆಚಾರ್ಯ. ಪ್ರಥಮಂ ಜಾಯಮಾನಃ, ಹೀಗೆ ಅನೇಕ ದೇವತೆಗಳಿಗೂ ಪ್ರಥಮಂ ಜಾಯಮಾನಃ ಅಂತ ಹೇಳ್ತಾರಲ್ಲ. ಅಂದರೆ ಪ್ರತಿಯೊಂದು ವ್ರತ ಮಾಡುವಾಗಲೂ ಯಾವುದು ಕಿಂ ವ್ರತಂ ಪುಣ್ಯಂ ಪವಿತ್ರಂ ಅಂತ ಪ್ರಶ್ನೆ ಬಂದರೆ ವ್ರತಾನಾಂ ಉತ್ತಮೋತ್ತಮಂ ವ್ರತಂ ವಿನಾಯಕಸ್ಯ ಸಂಪತ್ಕರಂ ಶುಭಂ ಅಂತೆಲ್ಲ ಹೇಳ್ತಾರೆ. ಅದು ವಿನಾಯಕ ವ್ರತದಲ್ಲಿ ಬಂದಾಗ ವಿನಾಯಕ, ಅನಂತ ಪದ್ಮನಾಭ ವ್ರತ ಬಂದರೆ ಅದು. ಭವಿಷ್ಯ ಪುರಾಣದಲ್ಲಿ ನೀವು ನೋಡಿದ್ರೆ ಅನೇಕ ನಮ್ಮ ಈ ಹೊತ್ತಿನ ವ್ರತಕಲ್ಪದಲ್ಲಿ ಬರುವ ಎಲ್ಲ ಭವಿಷ್ಯ ಪುರಾಣದಲ್ಲಿ ಧರ್ಮರಾಜ ಕೃಷ್ಣ ಸಂವಾದ ರೂಪದಲ್ಲಿ ಬಂದದ್ದು ಅಂತ. ಅಲ್ಲಿ ಪ್ರತಿಯೊಂದು ವ್ರತವೂ ಸಂಪತ್ಕರ, ಶುಭ, ಶ್ರೇಷ್ಠ, ಪ್ರಶಸ್ತ ಅಂತ ಇರುವಂಥದ್ದು. ಅದು ಮಾಡುವಾಗ ಅದನ್ನು ದೊಡ್ಡದು ಅಂತ ಅನ್ನಬೇಕಲ್ಲ, ಅದು ಬಿಟ್ಟು ಬೇರೆ ಏನು. ಹಾಗೆ ನಮಗೆ ಕಾರ್ಯಗೌರವ ಅನ್ನುವುದನ್ನು ಆಪಾದನೆ ಮಾಡಿಕೊಳ್ಳದಿದ್ದರೆ ಅಲ್ಲಿ ಪ್ರವೃತ್ತಿಯಾದರೂ ಹುಟ್ಟುವುದು ಹೇಗೆ? ಹೀಗಾಗಿ ತತ್ಕಾಲದಲ್ಲಿ ಅದು ದೊಡ್ಡದು ಅಂತ ಮಾಡಬೇಕಾದದ್ದು. ಪುಂಡರೀಕ ತನ್ನ ತಂದೆ ತಾಯಿಗಳ ಸೇವೆ ಮಾಡ್ತಾ ಇದ್ದಾಗ ಸಾಕ್ಷಾತ್ತಾಗಿ ಪಾಂಡುರಂಗನೇ ಬಂದರೂ ನೀನು ಒಂದು ಇಟ್ಟಿಗೆ ಮೇಲೆ ನಿಂತಿರು, ನಾನು ಈ ಕೆಲಸ ಬಿಟ್ಟು ಬರಲಾರೆ ಅಂತ ಹೇಳಿ ಎಸ್ದ ಇಟ್ಟಿಗೆಯನ್ನು. ಆ ಇಟ್ಟಿಗೆ ಮೇಲೆ ನಿಂತವನು ಹಾಗೇ ಸ್ಥಾಯಿಯಾಗಿ ಬಿಟ್ಟ, ಅವನು ಪಾಂಡುರಂಗ ಸ್ವಾಮಿ ಅಂತೆಲ್ಲ ಕಥೆಗಳು ಉಂಟಲ್ಲ. ಅಲ್ಲಿ ಏನು ತೋರಿಸುತ್ತದೆ? ಕರ್ಮಕೌಶಲವನ್ನೇ ತೋರ್ಪಡಿಸುವಂಥದ್ದು. ನನಗೆ ಜ್ಞಾಪಕ ಬರುತ್ತದೆ, ನಮ್ಮ ಎಸ್.ಆರ್. ರಾಮಸ್ವಾಮಿಯವರು ಯಾವಾಗಲೂ ಒಂದೆರಡು ಬಾರಿ ನಾನು ಕೇಳಿದ್ದಾಗ, ಈಗ ಯಾವ ಬರವಣಿಗೆ ನಡೀತಾ ಇದೆ ಅಂದರೆ ಸದ್ಯಕ್ಕೆ ಮುಂದಿನ ತಿಂಗಳಿನ ಉತ್ಥಾನ ನನ್ನ ಮಾಸ್ಟರ್ ಪೀಸ್ ಅಂತಂದಿದ್ರು. ಅವರ ಆ ಪತ್ರಿಕೆಯ ಸಂಪಾದಕರಲ್ವ, ಅಂದರೆ ಅದನ್ನು ಚೆನ್ನಾಗಿ ನಿರ್ವಾಹ ಮಾಡಬೇಕು ಅನ್ನುವಂಥದ್ದಷ್ಟೇ. ಬರೆಯುವಾಗ ಅದೇ ಉತ್ತಮ ಅಂತಂದುಕೊಂಡು ಮಾಡಬೇಕು, ಬರೆದ ಮೇಲೆ ಇನ್ನೊಂದು ಉತ್ತಮವಾಗಿದೆ ಅದನ್ನು ಕುರಿತು ಚಿಂತನೆ ಮಾಡಬೇಕು ಅನ್ನುವಂಥ ದೃಷ್ಟಿ ಎಷ್ಟೋ ಲೇಖಕರದು ಆಗಿರುತ್ತದೆ. ಹೀಗೆ ಪ್ರಥಮಂ ಜಾಯಮಾನಃ ಮಹೋ ಜ್ಯೋತಿಷಃ ಪರಮೇ ವ್ಯೋಮನ್, ಪರಮವ್ಯೋಮದಲ್ಲಿ ಆಕಾಶದಲ್ಲಿ ವ್ಯೋಮನ್ ಅನ್ನುವ ಪದಪ್ರಯೋಗ ಸಪ್ತಮ್ಯ ವಿಭಕ್ತಿಯಲ್ಲಿ ಕಂಡುಬರುವಂಥದ್ದು ವೇದದಲ್ಲಿ. ಮಹೋಜ್ಯೋತಿಷಃ, ಅತ್ಯಂತ ದೇದೀಪ್ಯಮಾನವಾದ ಆಕಾಶದಲ್ಲಿ ಮೊದಲು ಅವನು ಜನಿಸಿದವನು, ಆದಿತ್ಯರಲ್ಲಿ ಅಗ್ರಗಣ್ಯನಾಗಿ ತೋರ್ತಾನೆ. ಅವನು ಸಪ್ತಾಸ್ಯ, 7 ಛಂದಸ್ಸುಗಳಲ್ಲಿ ಅವನ ಮುಖವುಂಟು. ಆತ ವಾಗ್ದೇವತೆಯಾದ್ದರಿಂದ, ವಾಕ್ಪತಿ ಆದ್ದರಿಂದ, ಅವನು ಗೀಷ್ಪತಿ ಅಂತ ಹೆಸರಾದ್ದರಿಂದ ಛಂದೋಪತಿ, ಛಂದೋ ವಿಭು. 7 ಛಂದಸ್ಸುಗಳು ಪ್ರಸಿದ್ಧ ವೇದದಲ್ಲಿ. ಗಾಯತ್ರಿ, ಅನುಷ್ಟುಪ್, ತ್ರಿಷ್ಟುಪ್, ಜಗತಿ, ಬೃಹತಿ, ಪಂಕ್ತಿ, ಮುಷ್ಣಿಕ್. ಇವು 7 ತುಂಬ ಪ್ರಸಿದ್ಧವಾದದ್ದು. ಹೀಗಲ್ಲದೆ ಅತಿ ಜಗತಿಯಂತೆ, ಶಕ್ವರಿಯಂತೆ, ಸತೋಬೃಹತಿಯಂತೆ ಹೀಗೆಲ್ಲ ಉಂಟು. ಆದರೂ ಪ್ರಧಾನವಾಗಿ ಇಷ್ಟು ಅಂತ ಹೇಳ್ತಾರೆ. ಆ 7 ಸೂರ್ಯನ ರಶ್ಮಿಗಳಂತೆ, ಸಪ್ತ ಸಿಂಧುಗಳಂತೆ, ಸಪ್ತ ವರ್ಣಗಳಂತೆ, ಈ ರೀತಿಯಾದ ಸಪ್ತ ಛಂದಸ್ಸುಗಳು, ಅಗ್ನಿಯ ಸಪ್ತ ಜ್ವಾಲೆಗಳು, ಇವೆಲ್ಲ ಪ್ರಸಿದ್ಧವಾದಂಥವು. ಅದನ್ನೇ ಸಪ್ತರಶ್ಮಿರಥ, ಸಪ್ತರಶ್ಮಿಗಳಿಂದ, ರಶ್ಮಿ ಅನ್ನೋದಕ್ಕೆ 2 ಅರ್ಥ ಉಂಟು. ಕುದುರೆಗಳ ಕಡಿವಾಣ, ಲಗಾಮು ಅಂತಲೂ ಒಂದು ಅರ್ಥ, ಕಿರಣಗಳು ಅಂತಲೂ ಅರ್ಥ. ಕೆಲವೊಮ್ಮೆ ಸೂರ್ಯನನ್ನು ಸಪ್ತರಶ್ಮಿ ಎನ್ನುವಾಗ 7 ಬಣ್ಣದ ಕಿರಣಗಳನ್ನು ಹೊಂದಿದವನು ಅಂತಲೂ ಅರ್ಥವಾಗುತ್ತದೆ. ಇನ್ನು ಕೆಲವೊಮ್ಮೆ ಸಪ್ತರಶ್ಮಿ ಅಂತ ಹೇಳುವಾಗ 7 ಕುದುರೆಗಳ ಕಡಿವಾಣವನ್ನು ಹಿಡಿದಂಥವನು, ಅರುಣನನ್ನು ಸಾರಥಿಯಾಗಿ ಉಳ್ಳವನು, ಅವನ ಮತ್ತೊಂದು ರೂಪವೂ ಅರುಣ ಅಂತ ಹೀಗೆಲ್ಲ ಉಂಟು. ಹೀಗಿದ್ದವನು ಅವನು ಎಲ್ಲ ಕತ್ತಲನ್ನು ನಿವಾರಣೆ ಮಾಡಿದ. ಋತಜ್ಯೇನ ಕ್ಷಿಪ್ರೇಣ ಬ್ರಹ್ಮಣಸ್ಪತಿರ್ಯತ್ರವಷ್ಟಿ
ಪ್ರತದಶ್ನೋತಿ ಧನ್ವನಾ ತಸ್ಯ ಸಾಧ್ವೀರ್ಷವೋ ಯಾಭಿರಸ್ಯತಿ ದ ಚಕ್ಷಸೋ ದೃಶಯೇ ಕರ್ಣಯೋನಯ. ಇವನ ಬಿಲ್ಲಿನ ಹೆದೆ ಏರಿಸಲ್ಪಟ್ಟದಿಂದ ಬೀಳತಕ್ಕಂಥ ಬಾಣಗಳು ಯಾವುದಿವೆ, ಧನ್ವನ ಅವನಿಂದ ಬಂದಂಥ ಇಶುಗಳು ಬಾಣಗಳು ಯಾವುದಿವೆ ಅವು ಋತಸ್ವರೂಪವಾದಂಥ ಬಿಲ್ಲಿಂದ ಬಂದಂಥವು. ಇವನ ಬಿಲ್ಲಿನ ಹೆದೆ ಯಾವುದು ಉಂಟು ಅದು ಋತಸ್ವರೂಪಿಯಾದದ್ದು. ಋತಜ್ಯೇನ, ಜ್ಯ ಅಂದರೆ ಬಿಲ್ಲಿನ ಹೆದೆ, ಅದು ಋತಜ್ಯ ಬಿಲ್ಲಿನ ಹೆದೆಯಿಂದ ಕ್ಷಿಪ್ರೇಣ ತುಂಬ ವೇಗವಾಗಿ ಎತ್ತರವಷ್ಟಿ ಎಲ್ಲೆಲ್ಲಿ ಬಾಣಗಳನ್ನು ಬಿಡ್ತಾನೆ ಅದೆಲ್ಲವೂ ಕೂಡ ಶತ್ರು ಸಂಹಾರಕವಾಗಿವೆ ಅಂತ. ಅಂದರೆ ನಾವು ಯಾವುದೇ ಕೆಲಸ ಮಾಡುವಾಗ ಅದು ಋತಾನುಸಾರಿಯಾಗಿದೆಯಾ ಇಲ್ಲವಾ ಅಂತ ನೋಡಿಕೊಂಡು ಮಾಡಿದರೆ ಅದು ಫಲವನ್ನು ಕೊಡುತ್ತದೆ ಅಂತ. ಅಂದರೆ ವಿಶ್ವವ್ಯವಸ್ಥೆಗೆ ಶ್ರುತಿಗೂಡಿದೆಯಾ ಅಂತ. ನಮ್ಮ ಹಾಡು ಶ್ರುತಿಯ ಜೊತೆಗೆ ಸೇರಿದರೆ ಅದು ಶ್ರವಣಾಭಿರಾಮವಾಗುತ್ತದೆ, ನಮ್ಮ ಗಂಟಲಿಗೂ ಕೂಡ ಶ್ರಮ ಕಡಿಮೆ ಆಗುತ್ತದೆ. ಶ್ರುತಿಗೆ ದೂರವಾಗುವಂತೆ ವಿಶ್ರುತಿಯಲ್ಲಿ ಅವಶ್ರುತಿಯಲ್ಲಿ ನಾವು ಹಾಡಿದರೆ ನಮ್ಮ ಗಂಟಲಿಗೂ ಶ್ರಮ, ಶ್ರೋತೃಗಳ ಕಿವಿಗಳಿಗೂ ಶ್ರಮ. ಹೀಗಾಗಿ ಎರಡೂ ದೃಷ್ಟಿಯಿಂದ ನಾವು ಕಂಡಾಗ ಈ ಶ್ರುತಿ ಹೇಗೋ ಹಾಗೆ ವಿಶ್ವಸಂಗೀತಕ್ಕೆ ಶ್ರುತಿ ಋತ. ಆ ಋತವನ್ನು ಕಂಡುಕೊಳ್ಳಬೇಕು. ಅಂದರೆ ಈಶ್ವರ ಇಚ್ಛೆ ಇಲ್ಲಿ ಹೇಗಿದೆ ಅನ್ನೋದನ್ನು ಕಂಡುಕೊಳ್ಳಬೇಕು ಅಂತ. ಆಂಧ್ರದ ದೊಡ್ಡ ಕಾದಂಬರಿಕಾರರು ಕವಿ ಸಮ್ರಾಟ್ ನೋರಿ ನರಸಿಂಹಶಾಸ್ತ್ರಿಗಳು ತಮ್ಮ ಒಂದು ಅಮೋಘವಾದ ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಬಂತು. ಅವರ ರುದ್ರಮದೇವಿ ಕಾದಂಬರಿಯಲ್ಲಿ ಒಂದು ಕಡೆ ರುದ್ರಮದೇವಿಗೆ ಅವಳ ತಂದೆ ಗಣಪತಿ ದೇವ ಹೇಳ್ತಾನೆ, ನೀನು ಯಾವುದೇ ಕೆಲಸ ಮಾಡುವಾಗಲೂ ಶಿವಾಜ್ಞೆಯನ್ನು ನಿರ್ವಹಿಸು ಅಂತ. ತಂದೆಯನ್ನು ಆಗ ಈಗ ಅವಳು ರಾಣಿಯಾದ ಮೇಲೆ ಸಲಹೆ ಕೇಳಕ್ಕೆ ಹೋಗ್ತಾ ಇರ್ತಾಳೆ. ತಂದೆ ನಿವೃತ್ತನಾಗಿರ್ತಾನೆ, ಆತನಿಗೆ ಪುತ್ರ ಸಂತಾನವಿಲ್ಲ, ಹಾಗಾಗಿ ಪುತ್ರಿಕೆಯನ್ನೇ ಸಿಂಹಾಸನಕ್ಕೆ ಏರಿಸ್ತಾನೆ. ಆಗ ಕೇಳಿದಾಗ ಶಿವಾಜ್ಞೆಯನ್ನು ನಿರ್ವಹಿಸು ಅಂತ ಹೇಳ್ತಿರ್ತಾನೆ. ಅವನು ತತ್ವಚಿಂತನೆಯಲ್ಲಿ ಮಗ್ನನಾಗಿರ್ತಾನೆ ಅಂತ ನೋರಿಯವರು ಚಿತ್ರಣ ಮಾಡ್ತಾರೆ. ಆಗ ಅವಳು ಕೆಲವು ಕಾಲ ಆದಮೇಲೆ ತಂದೆ ಬಳಿಗೆ ಹೋಗೋದೇ ಬಿಟ್ಬಿಡ್ತಾಳೆ, ಈ ವಿಷಯ ರಾಜಕೀಯವನ್ನು ಕೇಳಬಾರ್ದು ಅಂತ. ಆದರೆ ಮತ್ತೆ ಮತ್ತೆ ಈ ಒಂದು ನಿರ್ಣಯದಲ್ಲಿ ಶಿವ ಅವನ ಇಚ್ಛೆಯನ್ನು ಹೇಗಿಟ್ಟುಕೊಂಡಿದ್ದಾನೆ ಅಂತನ್ನೋದನ್ನು ಅವಳು ಯೋಚನೆ ಮಾಡ್ತಾ ಇದ್ದಳು ಅಂತ. ಅಂದರೆ ನಮ್ಮ ಇಷ್ಟಾನಿಷ್ಟಗಳು ಏನೋ ಇರಬಹುದು, ಈಶ್ವರೀಯವಾದ ಇಚ್ಛೆ ಯಾವುದುಂಟು, ಭಗವದಿಚ್ಛೆ ಎಂಥದ್ದುಂಟು ಅಂತ ಕಷ್ಟ ಗ್ರಹಿಸುವುದು. ಭಗವದಿಚ್ಛೆ ಅನ್ನೋದು ಲೋಕಹಿತವನ್ನು ಪರಿಣಾಮದಲ್ಲಿ ಕೋರಿರುತ್ತದೆ. ಲೋಕಹಿತವೇ ಲೋಕಪ್ರೀತಿಯೇ ಅದಕ್ಕೆ ಪರ್ಯಂತ ಭೂಮಿ ಅಂತಂದರೆ ಹೇಗೆ ಸಾಧ್ಯ? ಕಂಡುಕೊಳ್ಳೋದು ತುಂಬ ಕಷ್ಟ. ಸ್ವಾರ್ಥ ಬಿಟ್ಟೊರ್ತು ಭಗವದಿಚ್ಛೆ ನಮ್ಮಿಚ್ಛೆ ಆಗೋಲ್ಲ. ಅದಕ್ಕೆ ಒಂದು ಬಹಳ ಹೃದಯಂಗಮವಾದ ಕಥೆಯೇ ಉಂಟಲ್ಲ. ಒಬ್ಬ ವ್ಯಕ್ತಿ ತಾನು ತನ್ನ ಮಗನ ಲಲಾಟ ಲಿಖಿತವನ್ನು ಬರೆಯಬೇಕು, ಹಣೆ ಬರಹವನ್ನು ಬರೆಯಬೇಕು ಅಂತ ಅಂದುಕೊಂಡಂತೆ. ತಾನೇ ಬರೆದರೆ ತುಂಬ ಚೆನ್ನಾಗಿ ಬರೀಬಹುದು ಅಂತ ಅಂದುಕೊಂಡು ಬ್ರಹ್ಮನನ್ನು ತಪಸ್ಸು ಮಾಡಿ ಒಲಿಸಿಕೊಂಡ. ಬ್ರಹ್ಮ ಆಗಲಿ ಅಂತಂದ. ಯಾವಾಗ ಅಂತಂದರೆ, ನೋಡಪ್ಪ, ನಿನ್ನ ಹೆಂಡತಿ ಹೆರಿಗೆ ಆಗುವ ಹೊತ್ತಿಗೆ ನನ್ನನ್ನು ಪ್ರಾರ್ಥಿಸು, ನಾನು ಬರ್ತೀನಿ, ಆಮೇಲೆ ನೀನು ಬರೀತೀಯಂತೆ ಅಂತ. ಆಯಿತು ಅಂತ ಒಪ್ಪಿಕೊಂಡ. ಅವನ ಹೆಂಡತಿಯ ಪ್ರಸವ ದಿವಸ ಬಂತು. ಬ್ರಹ್ಮನನ್ನು ಪ್ರಾರ್ಥಿಸಿದ. ತಪ್ಪದೆ ಆತ ಬಂದ, ಹಂಸಗಾಮಿಯಾಗಿ ಬಂದವನೇ ಆಯ್ತಪ್ಪ ಸರಿ ತೆಗೆದುಕೋ ಅಂತಂದ. ಅವನ ದಿವ್ಯ ಲೇಖನಿಯನ್ನು ಕೊಡ್ತಾನೆ, ಬರಿ ಅಂತ. ಆ ಬ್ರಹ್ಮ ದಿವ್ಯ ಲೇಖನಿಯನ್ನು ಕೊಟ್ಟ ತಕ್ಷಣವೇ ಅವನ ಕಣ್ಣೆದುರಿಗೆ ಲಕ್ಷಾಂತರ ಮಕ್ಕಳು ಕಾಣಿಸೋಕ್ಕೆ ಶುರು ಮಾಡಿದ್ರು. ಎಲ್ಲ ಎಳೆ ಮಕ್ಕಳು, ನವಜಾತ ಶಿಶುಗಳು. ಎಲ್ಲದರ ಹಣೆ ಮೇಲೂ ಅವನು ಬರೀಬೇಕು. ಯಾವುದ್ರ ಮೇಲೆ ಬರೀತಾನೆ? ತನ್ನ ಮಗುಂತ ಹೇಗೆ ಗುರುತಿಸ್ಕೊಳ್ತಾನೆ? ಬೆಳೆದವರನ್ನೇ ಅಷ್ಟು ಸಮೂಹದಲ್ಲಿ ಗುರುತಿಸ್ಕೊಳ್ಳೋದು ಕಷ್ಟ, ಇನ್ನು ಸದ್ಯೋಜಾತರಾದವ್ರನ್ನ ಹೇಗೆ ಗುರುತಿಸ್ಕೊಳ್ಳೋದು? ಅಯ್ಯೋ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಪಕ್ಕಕ್ಕಿಟ್ಟಂತೆ ಲೇಖನಿ. ತನ್ನ ಮಗು ಮಾತ್ರ ಕಾಣಿಸ್ತಂತೆ. ಲೇಖನಿ ಕೈಲಿದ್ದಾಗ ಮಗು ಯಾವುದು ಅಂತ ಗೊತ್ತಾಗೋಲ್ಲ, ಮಗು ಗೊತ್ತಾದಾಗ ಲೇಖನಿ ಕೈನಲ್ಲಿಲ್ಲ. ಆಗ ಬ್ರಹ್ಮ ಹೇಳಿದ್ರಂತೆ, ನೋಡಪ್ಪ, ಬ್ರಹ್ಮನ ಪದವಿ ಅಂದರೆ ಅದೇನೇ, ನನ್ನದು ತನ್ನದು ಅಂತಿಲ್ಲದೆ ಎಲ್ಲರ ಹಣೆ ಮೇಲೂ ಬರೀಬೇಕು, ತೋಚಿದ್ದು ಗೀಚಿಕೊಂಡು ಹೋಗಬೇಕು. ಇಲ್ಲಿ ಇದು ಸ್ವತಃ ಇದು ಪರತಃ ಅಂತನ್ನುವ ಭೇದ ಇಲ್ಲ. ಆ ಹೊತ್ತಿಗೆ ನಮಗೇನು ತೋಚುತ್ತೆ ಅದನ್ನು ಮಾಡ್ತೀವಿ, ಅದನ್ನು ಮಾಡ್ಕೊಂಡು ಹೋಗಬೇಕು. ಅದು ತೀರಾ ಅಸಡ್ಡಾಳವಾಗಿ ಮಾಡುವಂಥದ್ದಲ್ಲ, ಅದಕ್ಕೊಂದು ಕ್ರಮ ಇರ್ತದೆ. ಆದರೆ ಆ ಹೊತ್ತು ಆ ಗೊತ್ತು ಆ ರೀತಿಯಾಗಿ ಬರ್ತಕ್ಕಂಥದ್ದು ಅಂತ. ಒಳ್ಳೆಯ ಕಲಾವಿದ ಚೆನ್ನಾಗಿ ಅಭ್ಯಾಸ ಮಾಡಿದರೆ ಅವನು ಅಯತ್ನವಾಗಿ ಕಲೆಯನ್ನು ನಿವೇದನೆ ಮಾಡ್ತಾನೆ ಚೆನ್ನಾಗಿ. ಅಲ್ಲಿಯೂ ಒಂದಿಷ್ಟು ಹೆಚ್ಚು ಕಡಿಮೆಗಳು ಆಗುತ್ತವೆ. ಪರ್ಫಾರ್ಮೆನ್ಸ್ ಈಸ್ ಎ ಪರ್ಫಾರ್ಮೆನ್ಸ್, ಅದು ತಾನಾಗಿ ನಡೆಯುತ್ತದೆ. ಆಶವಾಗಿ ಬಂದದ್ದು ಹಾಗೆ. ಅಚ್ಚೋದಕ
ಮೋಡದಿಂದ ಆಗಷ್ಟೇ ಇಳಿದಂಥ ನೀರು, ಅದಕ್ಕೆ ಅದರದೇ ಆದ ಸ್ವಾರಸ್ಯ ಇರುತ್ತದೆ. ಅದು ಒಳಿತು ಕೆಡಕು ಅನ್ನೋದು ಆಮೇಲೆ. ನನ್ನ ಗೆಳೆಯರು ಮಂಟ ಪ್ರಭಾಕರ್ ಉಪಾಧ್ಯಾಯರು ಹೇಳ್ತಾರಲ್ಲ, ಆ ಹೊತ್ತಿಗೆ ತೋರಿದ್ದು ಮಾಡ್ತೀವಿರಿ, ಮತ್ತೆ ನೋಡಿದರೆ ನಿಮಗೆ ತಪ್ಪು ಕಾಣಬಹುದು, ಆಗಲೇ ನೋಡಿದಾಗ ಅದು ಹಾಗೆ ಮುಂದುವರಿಯುತ್ತದೆ ಅಂತ. ಇದು ವಿಶ್ವಗತಿ. ಬ್ರಹ್ಮನ ಗತಿಯೂ ಕೂಡ ಅದೇ ರೀತಿ, ಅವನ ಲಿಪಿಯ ರೀತಿ ಕೂಡ ಹಾಗೆ ಅಂತ. ಹೀಗಾಗಿ ಇವೆಲ್ಲವನ್ನ ಕಂಡಾಗ ನಮಗೆ ಗೊತ್ತಾಗುತ್ತದೆ, ದೊಡ್ಡದು ಮಹತ್ತರವಾದದ್ದು ಗೌರವ ಕೊಡಬೇಕು ಅನ್ನುವಂಥದ್ದು ಹೇಗೆ ಬಂದದ್ದು? ಉಪಾಸನಾನುಕೂಲತೆಗಾಗಿ ಅಷ್ಟೇ ಬಂದದ್ದು, ಇನ್ನೇನೂ ಅಲ್ಲ. ಆ ಸಪ್ತರಶ್ಮಿ ಸ್ವರೂಪನಾಗಿ ಅವನು ಬಂದವನು, ಸಪ್ತ ಅರ್ಚಿ ಸ್ವರೂಪನಾಗಿ ಬಂದವನು ಅಂತೆಲ್ಲ ಒಬ್ಬನಿಗೆ ಮಾಡತಕ್ಕಂಥ ಅನ್ವಯ. ಹೀಗೆ ಬಂದವನು ಕತ್ತಲೆಯನ್ನು ನಿವಾರಣೆ ಮಾಡ್ತಾನೆ. ಅಧಮತ್ ತಮಾಂಸಿ, ಎಲ್ಲ ತಮಾಂಸಿ ಕತ್ತಲಗಳನ್ನು ಅಧಮತ್ ಧೂಳಿಪಟಲ ಮಾಡಿಬಿಟ್ಟ. ಅವನ ಬಿಲ್ಲಿನ ಹೆದೆ ಯಾವುದುಂಟು ಅದು ಋತಸ್ವರೂಪಿಯಾದದ್ದು. ಆ ಋತವನ್ನು ಬಲ್ಲವನಿಗೆ ರಾಗದ್ವೇಷಗಳು ಇರುವುದಿಲ್ಲ. ರಾಗದ್ವೇಷಗಳು ಬಿಟ್ಟಾಗಲೇ ಋತಸ್ವರೂಪ ಬರುತ್ತದೆ. ಹೀಗಾಗಿ ಅವನು ಸಾಧ್ವೀ ಋಷಭೋ ಯಾಭಿರಸ್ಯತಿ, ಮಂಗಳಮಯವಾದ ಬಾಣಗಳನ್ನು ಬಿಡ್ತಾನೆ. ಸಾಧ್ವೀಹಿ ಇಷವ, ಮಂಗಳಮಯವಾದ ಬಾಣಗಳು, ಅವುಗಳನ್ನು ಪ್ರಯೋಗ ಮಾಡ್ತಾನೆ. ಹಾಗಾಗಿ ಅವನು ದೊಡ್ಡ ಮಂತ್ರ ಸಾಧಕನಾಗಿದ್ದಾನೆ. ವಿಶ್ವಂ ತದ್ಭದ್ರಂ ಯದವಂತಿ ದೇವಾ ಬೃಹದ್ವದೇಮ ವಿದದೇ ಸುವೀರಾ. ಅವನು ಜಗತ್ತಿಗೆ ತುಂಬ ಕರುಣಾಶಾಲಿಯಾಗಿ ತೋರಿಕೊಳ್ತಾನೆ, ಎಲ್ಲರಿಗೂ ಸನ್ಮಾರ್ಗವನ್ನು ಕೊಡ್ತಾನೆ. ತದ್ದೇವಾನಾಂ ದೇವತಾಮಯ, ಅವನು ದೇವತೆಗಳಲ್ಲಿಯೇ ದೇವತಾಮಯನಾದವನು. ಉಸ್ರಾಯುವ ಸೂರ್ಯೋ ಚೋಷಿತಾಮಹೋ ವಿಶ್ವೇಶ ಮಿಜ್ಜನಿತ ಬ್ರಹ್ಮಣಾಮಸಿ. ಸೂರ್ಯ ತನ್ನ ಕಿರಣಗಳನ್ನು ಸರ್ವತ್ರ ಬೆಳಗುವಂತೆ ತಾನು ತನ್ನ ಮಂತ್ರಗಳನ್ನು ಸರ್ವತ್ರ ವಿಸ್ತರಿಸ್ತಾನೆ. ಮಂತ್ರಕೃತ್ ಮಂತ್ರಭೃತ್ ಆಗಿರ್ತಕ್ಕಂಥವನು ಅವನು ಅಂಥೇಳಿ. ಮಾನಸ್ತೇಭ್ಯೋ ಯೇ ಅಭಿದೃಹಸ್ಪದೇ ನಿರಾಮಿಣೋ ರಿಪವೋನ್ಯೇಷು ಜಾಗ್ರತು ಆ ದೇವಾನಾ ಮೋಹತೆ ವಿವ್ರಯೋ ಹೃದಯ ಬೃಹಸ್ಪತೆ ನ ಪರಸಾಮ್ನೋ ವಿದು. ನೀನು ಬಿಟ್ಟು ಮತ್ತಿನ್ಯಾರೂ ಇಲ್ಲಪ್ಪ, ಹಾಗಾಗಿ ನಮ್ಮನ್ನು ಪ್ರೀತಿಯಿಂದ ಕಾಪಾಡು. ನಾವು ಚೋರ ಸ್ಥೇನರಿಂದ ಮತ್ತು ಅಭಿದೃಹಸ್ಪದೆ ಪ್ರಾಣಘಾತಕರಿಂದ, ರಿಪವಹ ವೈರಿಗಳಿಂದ ತುಂಬ ತೊಂದರೆಗೆ ಒಳಗಾಗಿದ್ದೀವಿ. ಅವರೆಲ್ಲರನ್ನೂ ಕೂಡ ದೇವಕಾರ್ಯ ವಿಘ್ನ ಕರ್ತೃಗಳು ಯಾರಿದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ನೀನು ನಾಶ ಮಾಡ್ತೀಯ. ಅಂಥವರಿಂದ ನಮ್ಮನ್ನು ಅವರ ಪಾಲಿನಿಂದ, ಅವರ ದಸೆಯಿಂದ ಸಲಹು ಅಂತನ್ನುವುದು. ಪ್ರಾರ್ಥನೆ ಸರಳ ಇರಬಹುದು, ಇದು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ? ಎಂಥವರು ಕೂಡ ನಮಗೆ ಬೇಕು ಅಂತ ಕೇಳುವಾಗ ಇನ್ನೇನೆಲ್ಲ ರೀತಿಯಲ್ಲಿ ಕೇಳಿಯಾರು. ಇಷ್ಟು ಈ ರೀತಿಯಾದಂಥದ್ದು ಪೃಥ್ವಿಸ್ಥಾನೀಯರಾದ ಕೆಲವೊಂದು ದೇವತೆಗಳನ್ನು ಕುರಿತಾದದ್ದು. ಆಮೇಲೆ ಅಂತರಿಕ್ಷ ಸ್ಥಾನ ಅಂದರೆ ಮಧ್ಯಮ ಲೋಕ, ಭೂಮಿ, ಅಂತರಿಕ್ಷ, ದ್ಯುಲೋಕ. ಭೂರ್ಭುವಸ್ವಃ ಅಥವಾ ಭೂರ್ಭುವಸ್ವಃ ಇದು ಋಗ್ವೇದವಾದ್ದರಿಂದ ಸ್ವಃ ಅಂತ ಕರೀತಾರೆ. ಅಲ್ಲಿ ಇಂದ್ರನ ಬಗೆಗೆ ಯಥೇಷ್ಟವಾದ ಮಂತ್ರಗಳು ಉಂಟು. ಇಡೀ ವೇದದ ಋಗ್ವೇದದ ಸಂಹಿತೆಯ ಸುಮಾರು ಭಾಗಗಳು ಇಂದ್ರದೇವತಾಕವಾಗಿಯೇ ಇರತಕ್ಕಂಥದ್ದು. ಸುಮಾರು ಕಾಲು ಭಾಗದಷ್ಟು ಮಂತ್ರಗಳು ಇಂದ್ರನಿಗೆ ಸಂಬಂಧಪಟ್ಟವು ಅಂತ. ಅಗ್ನಿ ಗಾಯತ್ರಿ ಮಂತ್ರ ಸ್ವರೂಪಿ ಆದರೆ ಇಂದ್ರ ತ್ರಿಷ್ಟುಬ್ ಮಂತ್ರ ಸ್ವರೂಪಿ ಅಂತ ಹೇಳ್ತಾರೆ. ಅಂದರೆ ತ್ರಿಷ್ಟುಬ್ ಓಜಸ್ವಿಯಾದ ಮಂತ್ರ. ಆ ಛಂದೋಗತಿಯೇ ತುಂಬ ಓಜಸ್ವಿಯಾದದ್ದು, ಉತ್ಸಾಹಕಾರಿಯಾದದ್ದು, ಇಂದ್ರ ಕ್ಷಾತ್ರದ ಸ್ವರೂಪವಾಗಿ ತೋರ್ತಾನೆ ಅಂತಕ್ಕಂಥದ್ದು. ಅದರೊಳಗೆ ಅಸಂಖ್ಯಾತವಾದ ಮಂತ್ರಗಳಿರುವುದರಿಂದ ಕೆಲವೊಂದು ಮಂತ್ರಗಳನ್ನಷ್ಟೇ ನಾವು ಕಾಣಬಹುದು. ಮತ್ತು ಅದೇ ಹೇಳ್ತಿದ್ದೀನಿ, ಆ ಮಂತ್ರಗಳಲ್ಲಿ ಅಂಗಿರಸನಿಂದಲೇ ಮೊದಲುಗೊಂಡು ಗೃತ್ಸಮದರವರೆಗೆ, ಗೌತಮರವರೆಗೆ, ಮೈತ್ರಾವಣಿಯರವರೆಗೆ, ಆತ್ರೇಯಿ, ಅಪಾಲ ಮೊದಲಾದವರು ಅನೇಕರು ಮಾಡಿದ್ದಾರೆ. ಆ ಮಂತ್ರಗಳಲ್ಲಿ ಒಂದೆರಡು ಕೆಲವು ಮಂತ್ರಗಳನ್ನು ನಾವು ನೋಡಬಹುದು. ಯೋಜಾತಯೇವ ಪ್ರಥಮೋ ಮನಸ್ವಾನ್ ದೇವೋ ದೇವಾನ್ ಕ್ರತೂನಾ ಪರ್ಯಭೂಷತ್ ಯಸ್ಯ ಶುಷ್ಮಾದ್ ರೋದಸಿ ಅಭ್ಯಾಸೇ ತಾಮ್ರಮ್ಣಸ್ಯ ಮಹ್ರಾಸ ಜನಾಸ ಇಂದ್ರ. ಇದು ಗೃತ್ಸಮದ ಋಷಿಯ ಒಂದು ಪ್ರಾರ್ಥನೆ. ಅವನು ಹೇಳ್ತಾನೆ, ಇಂದ್ರ ತುಂಬ ದೊಡ್ಡವನು, ಅವನ ಶಕ್ತಿ ಅನ್ನೋದನ್ನು ಜನರೇ ನೀವು ತಿಳ್ಕೊಳ್ಬೇಕು. ಸ ಜನಾಸ ಇಂದ್ರ, ಆ ವ್ಯಕ್ತಿ ಎಂಥವನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಯೋಜಾತ ಏವ ಪ್ರಥಮೋ ಮನಸ್ವಾನ್, ಸಂಕಲ್ಪವಂತ ದೃಢ ಮನಸ್ಸು ಅವನದು ಉಂಟು. ಮತ್ತು ಅವನು ಹುಟ್ಟಿದೊಡನೆಯೇ
ಎಲ್ಲರನ್ನೂ ಅತಿಕ್ರಮಿಸಿದನಲ್ಲ, ಅದು ತುಂಬ ದೊಡ್ಡದಾದದ್ದು. ದೇವಾನ್ ಕ್ರತುನಾ ಪರ್ಯಭೂಷತ್, ಎಲ್ಲರನ್ನೂ ಕೂಡ ತನ್ನ ಕ್ರಿಯಾಶೀಲತೆಯಿಂದ ಅಲಂಕರಿಸಿದ, ಅಧಿಕರಿಸಿದ. ಮತ್ತು ಯಾವನ ಬಲದಿಂದ ಭೂವ್ಯೋಮಗಳೆಲ್ಲ, ದ್ಯಾವಾ ಪೃಥ್ವಿಗಳೆಲ್ಲ ನಡುಗುತ್ತವೆಯೋ ಅಂಥ ಬಲಿಷ್ಠನಾದವನು ಅಂತ. ಇಡೀ ವೇದದಲ್ಲಿ ಇಂದ್ರನ ಕ್ಷಾತ್ರ ಪೌರುಷದ ಬಗ್ಗೆಗೆ ತುಂಬ ಉಂಟು. ಅಗ್ನಿಯವರಿಗೆ ಪುರೋಹಿತ, ಪುರೋಧಾಹ. ಇಂದ್ರ ಅವರಿಗೆ ಸೇನಾಪತಿ, ಯಜಮಾನ, ರಾಜ ಅಂತ. ಅಂದರೆ ಕ್ಷಾತ್ರ ಬ್ರಾಹ್ಮಗಳ ಸಮಾಯೋಗ, ಇಂದ್ರಾಗ್ನಿ ಸಮಾಯೋಗದಿಂದಲೇ ಜಗತ್ತು ನಡೆಯುವಂಥದ್ದು ಅಂತ. ಬಲ ಅನ್ನೋದಿಲ್ಲದೇ ಇದ್ದರೆ ಜಗತ್ತು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ. ಏನಿಲ್ಲ ನೋಡಿ, ಈಚೆಗೆ ಈ ಒಂದು 2 ತಿಂಗಳಲ್ಲಿ 3 ತಿಂಗಳಲ್ಲಿ ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಮಾರ್ಪಾಡುಗಳು ಬರ್ತಾ ಇವೆ, ಎಷ್ಟೆಷ್ಟು ಬಗೆಯ ಸಂಚಲನ, ಜೀವೋಲ್ಲಾಸ, ಕಾರ್ಯೋತ್ಸಾಹ ಬರ್ತಾ ಇದೆ ಅಂತ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಆ ದಾರ್ಢ್ಯ ತುಂಬ ಮುಖ್ಯವಾದದ್ದು. ಯಃ ಪೃಥಿವೀಂ ವ್ಯಥಮಾನ ಮದೃಂಹ್ಯದ ಪರ್ವತಾನ್ ಪ್ರರುತಿತಾನ್ ಅರಣ್ಯಾತ್ ಯೋ ಅಂತರಿಕ್ಷಂ ವಿಮಮೇ ಏರಿಯೋ ಯೋ ದ್ಯಾಮಸ್ತಬ್ನಾತ್ ಸ ಜನಾಸ ಇಂದ್ರ. ಯಾವನು ವ್ಯಥಮಾನಾಂ ಪೃಥಿವೀಂ, ದುಃಖ ಪಡ್ತಾ ಇರತಕ್ಕಂಥ ಪೃಥ್ವಿಯನ್ನು ಸ್ಥಿರಗೊಳಿಸಿದ, ಮತ್ತು ಪ್ರರೂಪಿತಾನ್ ಪರ್ವತಾನ್ ಅರಣ್ಯಾತ್, ಓಡಾಡುವ ಹಾರಾಡುವ ಬೆಟ್ಟಗಳನ್ನು ಒಂದು ಕಡೆಗೆ ದೃಢವಾಗಿ ನಿಲ್ಲಿಸಿದ ಅಂತ. ಇದೇ ಮುಂದೆ ಪುರಾಣಗಳಲ್ಲಿ ಬೆಟ್ಟಗಳ ರೆಕ್ಕೆಗಳನ್ನು ಕತ್ತರಿಸಿದ್ದು ಇಂದ್ರ ವಜ್ರಾಯುಧದಿಂದ, ಪರ್ವತ ಪಕ್ಷ ವಿಚ್ಛೇದನ ದಕ್ಷ ಅಂತೆಲ್ಲ ಕಥೆಗಳು ಬಂದದ್ದು. ಅಂದರೆ ಸ್ಥಿತಿಯನ್ನು ಕಲ್ಪಿಸ್ತಾನೆ ಅಂತ. ಅತಂತ್ರತೆಯನ್ನು ಮತ್ತು ಅಸಮತೋಲನವನ್ನು ನಿವಾರಣೆ ಮಾಡ್ತಾನೆ ಎನ್ನುವುದು. ಒಳ್ಳೆಯ ರಾಜ ಮಾಡಬೇಕಾದದ್ದು ಅದೇ. ಸ್ಥಿತಿಸ್ಥಾಪಕತ್ವ ಅನ್ನೋದು ತುಂಬ ತುಂಬ ಮುಖ್ಯವಾದದ್ದು. ನಮಗೆ ಯಾರು ಆಳಿದ್ರೆ ಏನು, ರಾಮ ಆಳಿದ್ರೆ ಏನು, ರಾವಣ ಆಳಿದ್ರೆ ಏನು, ರಾಗಿ ಬೀಸೋದು ತಪ್ಪಲಿಲ್ಲ ಅಂತ ಗಾದೆ ಉಂಟಲ್ಲ. ಹಾಗಾಗದೇ ಇರಬೇಕು ಅಂದರೆ ಒಂದು ಗಟ್ಟಿತನವನ್ನು ತಂದುಕೊಡಬೇಕು. ಸ್ಟೇಬಲ್ ಗವರ್ನಮೆಂಟ್, ಸ್ಟಡಿ ಪ್ರೈಸಸ್ ಇತ್ಯಾದಿಗಳೆಲ್ಲ ನಾವು ಮತ್ತೆ ಮತ್ತೆ ಕೇಳ್ತಾ ಇರ್ತೀವಿ. ಇನ್ನೇನು ಅದಕ್ಕಿಂತ ಹೆಚ್ಚಾಗಿ ಅಂಥದ್ದನ್ನು ಮಾಡ್ತಾನೆ ಅಂತ. ಮತ್ತು ಯೋ ಅಂತರಿಕ್ಷಂ ವಿಮಮೆ, ಅಂತರಿಕ್ಷವನ್ನೇ ಯಾರು ಅಳೆದು ಬಿಸಾಡದನೋ ಅಂಥವನು ಅಂತ. ಅಂದರೆ ಎಲ್ಲವನ್ನ ಅದರ ಕೊನೆ ಮಟ್ಟ ನೋಡಬೇಕು, ಅದರ ಬುಡಮಟ್ಟ ಶೋಧಿಸಬೇಕು ಅಂತೀವಲ್ಲ, ಆ ರೀತಿಯಾಗಿ ಮಾಡ್ತಾನೆ. ಮತ್ತು ದ್ಯಾಮ್ ಅಸ್ತಬ್ನಾತ್, ಆಕಾಶವನ್ನು ಸ್ಥಿರಪಡಿಸಿದ, ದ್ಯುಲೋಕವನ್ನು, ಅಂಥವನು ಇಂದ್ರ ಅಂತ. ಯೋ ಹತ್ವಾ ಅಹಿಂ ಅರಿಣಾತ್ತಪ್ ಸಪ್ತ ಸಿಂಧೋನ್ಯಗ ಉದಾಜ, ಅಂದರೆ ಅಹಿ ಅನ್ನುವ ರಾಕ್ಷಸನನ್ನು, ಅನೇಕ ರಾಕ್ಷಸರು ಇಂದ್ರನಿಗೆ ವೈರಿಗಳು. ಇಂದ್ರ ವೈರಿಗಳಾದಂಥ ರಾಕ್ಷಸರ ಸಂಖ್ಯೆಗೆ ಕೊನೆ ಮೊದಲಿಲ್ಲ. ವೇದದಲ್ಲಿ ತುಂಬ ತುಂಬ ಬರುತ್ತದೆ. ಅವರೆಲ್ಲರೂ ನಮ್ಮ ಪುರಾಣಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಕಂಡುಬಂದಿರತಕ್ಕಂಥವರೇ ಆಗಿದ್ದಾರೆ. ಶುಷ್ಣ ಅಂತ, ದೃಭಿಕ, ಉರಣ, ಅರ್ಬುದ, ಪಿಪ್ರ, ನಮುಚಿ, ರುದ್ರಕರ, ಅಶ್ನ, ಶಂಬರ, ಚಮರಿ, ಧುನಿ, ವಲ ಆತನೇ ಬಲ, ಅಶ್ನಿ, ದಾಸ, ಹೀಗೆ ಅನೇಕ ರಾಕ್ಷಸರ ಉಲ್ಲೇಖವನ್ನು ವೇದಗಳಲ್ಲಿ ನಾವು ನೋಡ್ತೀವಿ. ಶಂಬರನ 99 ಅಯಸಿ ಪುರಗಳನ್ನು, ಅಂದರೆ ಕಬ್ಬಿಣದಿಂದ ಅಥವಾ ತಾಮ್ರದಿಂದ ನಿರ್ಮಿತವಾದ ಪುರಗಳನ್ನು ನಾಶ ಮಾಡಿದ್ರಿಂದಲೇ ಅವನು ಪುರಂದರ ಅಂತ ಅನಿಸ್ಕೊಂಡ ಅಂತ. ಅದರ ಪರಮಾರ್ಥ ಏನೆಂದರೆ, ಪುರ ಅಂದರೆ ಈ ದೇಹ. ಈ ದೇಹ ಅನ್ನುವುದು ನಮಗೆ ತುಂಬ ಮುಖ್ಯ ಅನ್ನುವ, ದೇಹ ಜೋಪಾನ ಮಾಡಬೇಕು ಅನ್ನುವ, ದೇಹ ಗೋಪನ, ದೇಹ ರಕ್ಷಣೆ ಮಾತ್ರ ತತ್ಪರರಾಗಿ ಭೌತವಾದಿಗಳಾಗುವಂಥವರ ದೇಹವನ್ನು ಧ್ವಂಸ ಮಾಡತಕ್ಕಂಥವನು ಅಂತನ್ನುವುದು. ಜಾಗೃತ್ ಸ್ವಪ್ನ ಸುಷುಪ್ತಿಗಳ ಆ ಒಂದು ಯಾವ ಸ್ಥೂಲ, ಸೂಕ್ಷ್ಮ ಮತ್ತು ಕಾರಣ ಅಥವಾ ಲಿಂಗ ಶರೀರ ಅಂತ ಯಾವುದುಂಟು, ಆ 3 ಶರೀರಗಳನ್ನೂ ನಾಶನ ಮಾಡಬಲ್ಲವನು ಅಂತ. ಇಲ್ಲೆಲ್ಲ ಶಿವನ ತ್ರಿಪುರಾಸುರ ಸಂಹಾರತ್ವವೇ ದ್ಯೋತನವಾಗತಕ್ಕಂಥದ್ದು. ಪುರಾರಿ ಅಂತನ್ನುವುದು ಪುರಂದನ ಅನ್ನುವಂಥದ್ದು ಒಂದೇ ಅರ್ಥದಲ್ಲಿ ಬರತಕ್ಕಂಥದ್ದು. ಅಂದರೆ ಎಲ್ಲ ಇನ್ಸ್ಟಿಟ್ಯೂಷನ್, ಸಂಘಟನೆಗಳು ಯಾವುದಿವೆ ಅವೆಲ್ಲ ವಿಘಟನೆಗಳಾಗಲೇಬೇಕು. ಯಾವುದೇ ವ್ಯವಸ್ಥೆಗಾಗಿ ವ್ಯವಸ್ಥೆ ಅಂತ ನಿಂತರೆ ತುಂಬ ಅಪಾಯ ಉಂಟು. ಈಗ ಸನ್ಯಾಸಕ್ಕಾಗಿ ಸನ್ಯಾಸ ಅಂತ ಆಗ್ತಕ್ಕಂಥದ್ದು, ಸತ್ಕಾರಕ್ಕಾಗಿ ಸತ್ಕಾರ ಅಂತ ಹೀಗೆಲ್ಲ ಆದಾಗ ಅವುಗಳ ಉದ್ದೇಶ ಮರೆತು ಇವೇ ಹೆಚ್ಚಾಗಿಬಿಡ್ತವೆ. ಫಾರ್ಮ್ಯಾಲಿಟಿ ಅನ್ನೋದು ಹೆಚ್ಚಾಗಿ ಸಬ್ಸ್ಟ್ಯಾನ್ಷಿಯಾಲಿಟಿ ಕರಗುವಂಥದ್ದು. ಹಾಗಾಗಬಾರದು ಅನ್ನುವ ಅರ್ಥದಲ್ಲಿ ಇಂದ್ರನ ಆ ಪುರಂದರತ್ವವನ್ನು ಕರೀತಾರೆ. ಅದನ್ನು ಆಧುನಿಕ ವಿದ್ವಾಂಸರಲ್ಲಿ ಕೆಲವರು ಅಪಸವ್ಯವಾಗಿ ಗ್ರಹಿಸಿ ಆತ ದ್ರಾವಿಡರ ಊರುಗಳನ್ನೆಲ್ಲ ಹಾಳು ಮಾಡ್ದ ಅಂತ ಹೀಗೆ ಅಬದ್ಧವಾದ ಕಥೆಗಳನ್ನೆಲ್ಲ ಕಲ್ಪಿಸಿದ್ದಾರೆ. ಅವು ಸಂಶೋಧನೆ ಅನ್ನೋದಕ್ಕೆ ಒಂದು ಚೂರು ಲಾಯಕ್ಕಾದವಲ್ಲ. ಅವೆಲ್ಲ ಯಾವಾಗಲೂ ನಿರಾಕೃತವಾಗಿವೆ. ಒಳ್ಳೆಯ ಸಂಶೋಧನೆ ಬಂದು ಅವಷ್ಟು ಕೂಡ ತಿರಸ್ಕೃತವಾಗಿವೆ. ಅವು ರಾಗದ್ವೇಷ ಭರಿತವಾದಂಥ ದುರಾಗ್ರಹ ಬಿಟ್ಟು ಇನ್ಯಾವುದೂ ಅಲ್ಲ ಅಂತ ಗೊತ್ತಾಗಿದೆ.
ಅವುಗಳನ್ನು ಕುರಿತು ಹಿಂದೆಯೇ ನಾನು ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳು ಅನ್ನುವ ಪ್ರವಚನ ಮಾಲಿಕೆಯ ಮೊದಲ ಒಂದೆರಡು ಉಪನ್ಯಾಸಗಳಲ್ಲಿ ವಿಸ್ತೃತವಾಗಿ ಹೇಳಿದ ಕಾರಣ ಮತ್ತೆ ಅಲ್ಲಿಗೆ ನಾನು ಹೋಗಬೇಕಾಗಿಲ್ಲ. ಹೀಗಾಗಿ ಸುಂಧೂನ್ ಯೋಗಾತ್ ಉದಾಜಪಥ ಬದಲಸ್ಯ, ಬಲ ಅವನು ಒಬ್ಬ ರಾಕ್ಷಸ. ಇವರೆಲ್ಲರೂ ಕೂಡ ನೀರನ್ನು ತಡೆದಿದ್ದರು. ನೀರು ಅನ್ನೋದಕ್ಕೆ ಚೈತನ್ಯಾತ್ಮಕವಾದ ಪ್ರವಾಹ, ಜ್ಞಾನ ಅನ್ನುವ ಎಲ್ಲ ಅರ್ಥವೂ ಉಂಟು. ಭೌತಿಕವಾಗಿ ಜಲಬಂಧ, ಇನ್ನು ಆಧ್ಯಾತ್ಮಿಕವಾಗಿ ಜ್ಞಾನಬಂಧ. ಅದನ್ನು ಮಾಡಿದ್ದನ್ನು ಅವನು ನಿವಾರಣೆ ಮಾಡಿದ. ಯೋ ಅಶ್ಮನೋ ಅಂತರಗ್ನಿಂ ಜಜಾನ ಸಂವೃಕ್ ಸಮತ್ಸು ಸ ಜನಾಸ ಇಂದ್ರ. ಮತ್ತು ಯಾರು ಎಚ್ಚರಿಕೆಯಿಂದ ಗೋವುಗಳನ್ನು ಬಿಡಿಸಿಕೊಟ್ಟ ಅಂತ. ಗೋವು ಅನ್ನೋದಕ್ಕೂ ಅನೇಕ ಅರ್ಥ ಉಂಟು. ಭೂಮಿ, ಸಂಪತ್ತಿ, ಜ್ಞಾನ, ಬಲ ಮೊದಲಾದ 10ಕ್ಕೂ ಹೆಚ್ಚು ಅರ್ಥಗಳನ್ನು ನಿಘಂಟುಗಳಲ್ಲಿ ನಿರುಕ್ತಗಳಲ್ಲಿ ಕಾಣ್ತೀವಿ. ಆ ಗೋವುಗಳನ್ನು ಅವನು ಬಿಡಿಸಿಕೊಟ್ಟ ಅಂತ. ಪಣಿಗಳು ಅನ್ನುವ ಅಸುರ ವರ್ಗ ಅವರು ಗೋವುಗಳನ್ನು ಸೆರೆ ಹಿಡಿದಿದ್ದರು, ಅದನ್ನು ಬಿಡಿಸಿಕೊಟ್ಟವನು ಇಂದ್ರ ಅಂತ ಪ್ರಖ್ಯಾತವಾದ ಕಥೆ ಬರುತ್ತದೆ. ಸರಮಾಪಣಿ ಸಂವಾದ ಸೂಕ್ತ ಇತ್ಯಾದಿ ಎಲ್ಲ ಉಂಟು. ಇದು ಒಂದು ಹಂತವಾದರೆ, ಮತ್ತೊಂದು ಏನೆಂದರೆ ಜ್ಞಾನವಾಗಲಿ ಪೋಷಕ ದ್ರವ್ಯವಾಗಲಿ ಯಾರೋ ಕೆಲವರ ಕೈಯಲ್ಲಿದ್ದು ಅವರದನ್ನು ಕ್ಯಾಪಿಟಲೈಸ್ ಮಾಡಿಕೊಂಡು ಇನ್ಯಾರಿಗೂ ಸಿಗದಂತೆ ಮಾಡುತ್ತಾರೆ. ಇವತ್ತು ಬ್ರಾಹ್ಮಣ ಅನ್ನುವ ಜಾತಿಗೆ ಬಂದ ಅಪಖ್ಯಾತಿಯೂ ಅದೇ ಆಗಿದೆ. ವೇದಗಳನ್ನು ಜ್ಞಾನವನ್ನು ತಮ್ಮಲ್ಲಿಯೇ ಇಟ್ಟುಕೊಂಡು ಯಾರಲ್ಲಿಯೂ ಬಿಟ್ಟುಕೊಡಲಿಲ್ಲ ಅಂತ. ಆದರೆ ಸ್ವಯಂ ವೇದಗಳಲ್ಲಿಯೇ ಹಾಗೆ ಒಬ್ಬರ ಕೈ ಸೊತ್ತಾಗಬಾರದು ಅನ್ನುವ ಅರ್ಥದಲ್ಲಿಯೇ ಬಂದು ತೋರುತ್ತದೆ. ಗೋ ಶಬ್ದಕ್ಕೆ ವಾಕ್ಕು ಅನ್ನುವ ಅರ್ಥ ಕೂಡ ಉಂಟು. ವಾಕ್ಕನ್ನು, ಜ್ಞಾನವನ್ನು ಎಲ್ಲರಿಗೂ ವಿತರಣೆ ಮಾಡಬೇಕು, ಒಬ್ಬರೇ ಸೆರೆ ಹಿಡಿಯಬಾರದು ಅಂತ ಹೇಳ್ಬಿಟ್ಟಿದ್ವಿ. ಶುಕ್ಲಯಜುರ್ವೇದದಲ್ಲಿ ಇಮಾಂ ಕಲ್ಯಾಣಿಂ ವಾಚಂ ಅವಧಾನಿ ಜನೇಭ್ಯ ಇತ್ಯಾದಿ ಮಂತ್ರಗಳಲ್ಲಿ ಈ ಮಂಗಳಮಯವಾದ ಕಲ್ಯಾಣಕರವಾದ ವೇದವಾಕ್ಕನ್ನು, ವೇದ ಸಂದೇಶವನ್ನು, ಜ್ಞಾನವನ್ನು ಸಕಲ ವರ್ಣಗಳಿಗೆ, ಸ್ವಕೀಯರಿಗೆ ಪರಕೀಯರಿಗೆ ಅನ್ನುವ ಭೇದ ಇಲ್ಲದೆ, ನಗರದವರಿಗೆ ಗ್ರಾಮದವರಿಗೆ ಕಾಡಿನವರಿಗೆ ಅನ್ನುವ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ವಿಸ್ತರಿಸಿಕೊಡಿ. ಜ್ಞಾನೇ ಸರ್ವೇಷಾಂ ಅಧಿಕಾರ ಅನ್ನುವ ಆಚಾರ್ಯ ಶಂಕರರ ಮಾತಾದರೂ ಇದೇ ಆಗಿರುವಂಥದ್ದು ಅಂತ. ಹೀಗೆ ಒಂದು ಜ್ಞಾನದ ಅಂಶವಾದರೆ ಮತ್ತೊಂದು ಸಂಪತ್ತಿಯ ಅಂಶ, ಮೆಟೀರಿಯಲ್ ವೆಲ್ತ್. ಅದನ್ನು ಕೂಡ ಕೆಲವರು ತಮ್ಮದನ್ನಾಗಿ ಮಾಡಿಕೊಳ್ತಾರೆ. ಅದು ವಿತರಣೆಯಾಗಬೇಕು ಅಂತ. ಅದು ವಿತರಣೆಯಾಗಬೇಕಾದದ್ದು ದೋಚಿ ದೌರ್ಜನ್ಯದಿಂದ ಅಲ್ಲ. ಮೊದಲು ಸಂಧಾನ ಮಾಡಬೇಕು. ಕೃಷ್ಣ ಪಾಂಡವರಿಗಾಗಿ ಮೊದಲು ಸಂಧಾನ ರೂಪಿಯಾಗಿ ಹೋಗಿ ಸಂಧಿವಿಗ್ರಹಿಯಾಗಿ ಪ್ರಾರ್ಥನೆ ಮಾಡಿ ರಾಯಭಾರಿಯಾಗಿ ಬರೋಲ್ಲ, ಸಾಮದಾನಗಳಿಂದ ಒಲಿಯದೇ ಇದ್ದಾಗ ಭೇದ ದಂಡಗಳನ್ನು ಆಶ್ರಯಿಸಿದ ಅಂತ ಗೊತ್ತಾಗುತ್ತದೆ. ಈ ಸರ್ಮಾ ದೌತ್ಯ ಅನ್ನುವುದು ಎಲ್ಲಿಯೂ ನಾವು ಅನುಸರಿಸಬೇಕಾದ ಮೊದಲಿನ ಆ ಸಾಮದಾನ ಭೇದ ದಂಡಾದಿ ನೀತಿಗಳಿಗೆ ಸಂಬಂಧಪಟ್ಟದ್ದು ಅಂತೂ ಕೂಡ ನಮಗೆ ಗೊತ್ತಾಗುತ್ತದೆ. ಮುನು ಆಕಾಶದಲ್ಲಿ ಅಗ್ನಿಯನ್ನು ಹುಟ್ಟಿಸಿದ, ಅಂದರೆ ಮಿಂಚು, ಸಿಡಿಲು ಇತ್ಯಾದಿಗಳನ್ನು ಮಾಡಿದ ಅನ್ನುವ ಈ ಎಲ್ಲ ಅರ್ಥಗಳು ಕೂಡ ಬರುತ್ತದೆ. ಯೋರಧ್ರಸ್ಯ ಚೋದಿತ ಯಕೃಶಸ್ಯ ಯೋ ಬ್ರಹ್ಮಾಣೋ ನಾಧಮಾನಸ್ಯ ಕೀರೇ ಯುಕ್ತಗ್ರಾವಣೋ ಯೋವಿತ ಸುಶಿಪ್ರ ಸುತ ಸೋಮಸ್ಯ ಸಜನ ಸ ಇಂದ್ರ. ಅವನು ದಾನಶೀಲ ಮತ್ತು ಯಾಚಕ ಇವರಿಬ್ಬರಿಗೂ ಕೂಡ ಪ್ರೇರಕನಾಗಿದ್ದಾನೆ ಅಂತ. ನೋಡಿ, ನಮ್ಮಲ್ಲಿ ದಾನಿಯನ್ನು ಪ್ರಶಂಸೆ ಮಾಡಿದಷ್ಟೇ ಯಾಚಕನನ್ನು ತಿರಸ್ಕರಿಸಿಲ್ಲ. ಆತ ಇಲ್ಲದೆ ದಾನಿಯ ದಾನಕ್ಕೆ ಅವಕಾಶ ಎಲ್ಲಿ? ಹಾಗಾಗಿಯೇ ಮೊನ್ನೆ ನಾವು ಮಾಡಿದಂಥ ವಿನಾಯಕ ವ್ರತದಲ್ಲಿ ವಿನಾಯಕ ಪ್ರತಿಗೃಹಾತಿ ವಿನಾಯಕೋ ವೈದತಾತಿ ಚ ವಿನಾಯಕಸ್ತಾರಕೋಪಾಭ್ಯಾಂ ವಿನಾಯಕ ನಮೋಸ್ತುತೆ ಅಂತ ವಾಯನದಾನ ಕೊಡ್ತಕ್ಕಂಥದ್ದು. ಗಣಪತಿಯೇ ಕೊಡುವವನು, ಗಣಪತಿಯೇ ತೆಗೆದುಕೊಳ್ತಕ್ಕಂಥವನು ಅಂತ. ಅಂದರೆ ಪ್ರದಾತೃ ಯಾಚಕ, ಗೃಹೀತೃ ಪ್ರತಿಗೃಹೀತೃ ಮತ್ತು ದಾತೃ ಇವೆರಡರೊಳಗೂ ಒಂದೇ ಶಕ್ತಿ ಇರತಕ್ಕಂಥದ್ದು. ಹಾಗಾಗಿ ಯಾವನು ಸ್ವೀಕರ್ತೃ ಇದ್ದಾನೆ, ಪಡೆದುಕೊಳ್ಳುವವನಿದ್ದಾನೆ, ಅವನನ್ನು ಕುರಿತು ತಿರಸ್ಕಾರ ಮಾಡಬೇಡಿ, ಅವನ ಬಗೆಗೆ ಗೌರವ ಇರಲಿ ಅಂತ. ಇದು ವಿಶಾಲವಾಗಿ ಮುಂದೆ ಎಷ್ಟು ವ್ಯಾಪ್ತವಾಯಿತು ಅಂದರೆ ಅಭಿನವಗುಪ್ತಾದಿಗಳು ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅಂತಲೇ ಹೇಳಿದ್ದಾರೆ. ಅಪೂರ್ವಂ ಯದ್ವಸ್ತು ಪ್ರಥಯತಿ ವಿನಾ ಕಾರಣಕಲಾಂ ಜಗದ್ಗ್ರಾವಪ್ರಖ್ಯಂ ನಿಜರಸಭರಾತ್ ಸಾರಯತಿ ಚ ಕ್ರಮಪ್ರಖ್ಯೋಪ್ರಾಖ್ಯಂ ಪ್ರಸರಸುಭಗಂ ಭಾಸಯತಿ ಯತ್ ಸರಸ್ವತ್ಯಾಸ್ತತ್ವಂ ಕವಿ ಸಹೃದಯಾಖ್ಯಂ ವಿಜಯತೆ ಅನ್ನುವಲ್ಲಿ ಕಲಾವಿದ ಮತ್ತು ರಸಿಕರು, ಕವಿ ಮತ್ತು ಶ್ರೋತೃ, ನರ್ತಕ ಮತ್ತು ಸಾಮಾಜಿಕ ಪ್ರೇಕ್ಷಕ, ಹೀಗೆ ಇವರಿಬ್ಬರೂ ಕೂಡ ಒಂದೇ ಸರಸ್ವತಿ ಅನ್ನುವ ಕಲೆ ಅನ್ನುವ ನಾಣ್ಯದ ಎರಡು ಮುಖಗಳು ಅಂತನ್ನುವುದು. ಅಂದರೆ
ಸೆಲ್ಲರ್ ಆ್ಯಂಡ್ ಬೈಯರ್ ಅಂತನ್ನುವುದಿರ್ಬೋದು, ಗಿವರ್ ಆ್ಯಂಡ್ ಟೇಕರ್ ಅಂತ, ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್ ಅಂತ, ಈ ಆಧಾರಾಧೇಯ ಭಾವಗಳು ಎಲ್ಲಿವೆ ಅಲ್ಲಿ ಎಲ್ಲವೂ ಕೂಡ ಉಭಯ ಪಕ್ಷಗಳಿಗೂ ಸಮಾನವಾದ ಗೌರವ ಸಲ್ಲಬೇಕು ಅಂತನ್ನುವುದು ತಾತ್ಪರ್ಯ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವನು ಗಾಯಕರಿಗೆ, ಮಂತ್ರವಿತ್ ಇವರುಗಳಿಗೂ ಕೂಡ ಪ್ರೇರಕನಾಗಿದ್ದಾನೆ. ಮತ್ತು ಯುಕ್ತೋ ಗ್ರಾವಣೋ ಯೋವಿತ ಸುಶಿಪ್ರ ಸುತ ಸೋಮಸ್ಯ, ಸೋಮವನ್ನು ಹಿಂಡುವಾಗ ಸುತಸೋಮ ಅಂತ ಹಿಂಡಲ್ಪಟ್ಟ ಸೋಮ ಅದು ಯಾವುದುಂಟು ಆ ಸೋಮಾಭಿಷವ ಅಂತ ಕರೀತಾರೆ. ಅದನ್ನು ಮಾಡ್ತಾ ಇರ್ತಕ್ಕಂಥ ಗ್ರಾವಾಣ ಅಂತ ಶಿಲೆಗಳು ಉಂಟು, ಅವುಗಳಿಂದ ಜಜ್ಜುತ್ತಾರೆ. ಸೋಮವನ್ನು ನೀರಿನಲ್ಲಿ ನೆನೆಸಿ ಆಪ್ಯಾಯಸ್ವ ಸಮೇದುತೆ ವಿಶ್ವತ ಸೋಮವೃಷ್ಟಿಯಂ ಇತ್ಯಾದಿ ಮಂತ್ರಗಳಿಂದ ಸೋಮವನ್ನು ನೀರಿನಲ್ಲಿ ನೆನೆಸಿ ಆಪ್ಯಾಯನ ನೀರನ್ನು ಹೀರಿಕೊಂಡ ಮೇಲೆ ಅವನ್ನು ಗ್ರಾವಸುತ್ ಅಂತ ಒಬ್ಬ ಋತ್ವಿಕ್ಕಿರ್ತಾನೆ, ಅವನು ಜಜ್ಜುತ್ತಾನೆ. ಅದನ್ನು ವಸತೀವರಿ ಅನ್ನುವ ಒಂದು ಶೋಧಕ ವಸ್ತ್ರ ಅದರಲ್ಲಿ ಹಿಂಡಿ ಸೋಮಪಾತ್ರದಲ್ಲಿ ಅದನ್ನು ಸಂಗ್ರಹ ಮಾಡ್ತಾನೆ. ಆಮೇಲೆ ಅದನ್ನು ಆಹುತಿ ಕೊಡುವಂಥದ್ದು ಹೀಗೆಲ್ಲ ಉಂಟು. ಆ ಸಂದರ್ಭದಲ್ಲಿ ಸುಶಿಪ್ರ ಅಂದರೆ ತುಂಬ ಸುಂದರವಾದ ತಲೆಗೂದಲಿಂದ ಉಳ್ಳವನು, ಅವನ ಗಲ್ಲದವರೆಗೆ ಬರ್ತಕ್ಕಂಥ ತಲೆಗೂದಲಿಂದ ಉಳ್ಳ ಇಂದ್ರ ಆಸ್ವಾದಿಸುವುದಕ್ಕೆ ಆಗಮಿಸ್ತಾನೆ. ಅವನಷ್ಟು ಪ್ರೀತಿಪಾತ್ರನಾಗಿ ಸೋಮವನ್ನು ಸ್ವೀಕರಿಸ್ತಾನೆ ಅಂತ. ಇಲ್ಲಿ ಇಂದ್ರನ ಆಕಾರದ ಬಗ್ಗೆ ಉಲ್ಲೇಖ ಉಂಟು. ವೇದಗಳಲ್ಲಿ ದೇವತೆಗಳ ಆಕಾರದ ಬಗ್ಗೆ ಸ್ಪಷ್ಟವಾದ ಉಲ್ಲೇಖ ಇದೆ. ದೇವತೆಗಳಿಗೆ ಮೂರ್ತಿಗಳೂ ಇದ್ದುವು ಅಂತ ಅನಿಸುತ್ತದೆ. ಮೂರ್ತಿ ಪೂಜೆ ವೇದ ವಿರೋಧವೇನೂ ಅಲ್ಲ. ವೇದೋದಿತವಾದದ್ರೊಳಗೆ ನನಗಂತೂ ಯಾವ ಸಂದೇಹವೂ ಕಾಣಿಸೋದಿಲ್ಲ. ಆಗಿನ ಮೂರ್ತಿಗಳು ವ್ಯಾಪಕವಾಗಿ ಇಲ್ಲದೇ ಇರಬಹುದು, ಅದರಂತೂ ಇದ್ದದ್ದು ಹೌದು. ನಮಗೆ ತಿಳಿಯುತ್ತದೆ, ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಅಗ್ನಿ ಮಾತ್ರವಲ್ಲದೆ ಅದಕ್ಕೆ ಆಕಾರವನ್ನು ಕಲ್ಪಿಸಿಕೊಟ್ಟದ್ದು ಕಂಡಾಗ ಅದನ್ನು ಮಣ್ಣಿನಲ್ಲಿಯೋ ಕಲ್ಲಿನಲ್ಲಿಯೋ ಮರದಲ್ಲಿಯೋ ಕಂಡಿರಿಸಿಕೊಳ್ಳುವಂಥ ಅಪೇಕ್ಷೆ ಅವರಿಗೆ ಬರಲಿಲ್ಲ ಅನ್ನುವುದು ನಾವು ಹೇಳೋಕ್ಕಾಗೋಲ್ಲ. ಮತ್ತು ಬ್ರಾಹ್ಮಣಾದಿಗಳಲ್ಲಿ ಕೂಡ ನಮಗೆ ಕಂಡುಬರ್ತದೆ, ಬ್ರಾಹ್ಮಣ ಗ್ರಂಥಗಳಲ್ಲಿ ಕೂಡ ಕಾಣಸಿಗುತ್ತದೆ. ವೇದದ ವ್ಯಾಖ್ಯಾನ ಭಾಗಗಳಾಗಿರ್ತಕ್ಕಂಥ ವೇದದ 2ನೇ ಹಂತ ಅಂತ ನಾವು ಏನು ಹೇಳ್ಬೋದು, ಅಲ್ಲಿ ಸಂಹಿತೆಗಳ ಮುಂದುವರೆದ ರೂಪವಾದ ಬ್ರಾಹ್ಮಣಗಳಲ್ಲಿ ಕೂಡ. ಯಾಕೆಂದರೆ ಎಷ್ಟೋ ಜನ ಈಚೆಗೆ ವೇದಗಳಲ್ಲಿ ದೇವತೆಗಳಿಗೆ ಆಕಾರವೇ ಇಲ್ಲ, ದೇವಸ್ಥಾನಗಳೇ ಇಲ್ಲ ಅಂತೆಲ್ಲ ಹೇಳ್ತಾನೆ. ಅದೆಲ್ಲ ಅಬದ್ಧವಾದದ್ದು. ಯಜ್ಞಶಾಲೆಗಳೇ ದೇವಸ್ಥಾನಗಳಾಗಿ ಬೆಳೆದದ್ದನ್ನೆಲ್ಲ ನಾನು ಹಿಂತೆಯೇ ವಿಸ್ತರಿಸಿದ್ದೀನಿ ಈ ವೇದಿಕೆಯಲ್ಲಿ. ಇಂದ್ರನ ಆಕಾರದ ಬಗ್ಗೆ ಹಲವು ಕಡೆ ಈ ರೀತಿಯಾದ ಉಲ್ಲೇಖಗಳನ್ನು ನಾವು ನೋಡ್ತೀವಿ. ರುದ್ರನ ಆಕಾರದ ಬಗ್ಗೆ ನಾವು ನೋಡ್ತೀವಿ, ಅಶ್ವಿನಿಗಳ ಆಕಾರದ ಬಗ್ಗೆ, ಅದೇ ರೀತಿಯಾಗಿ ಉಷೋದೇವಿಯ ಆಕಾರದ ಬಗೆಗೆ ನಾವು ನೋಡ್ತೀವಿ. ಅನೇಕ ದೇವತೆಗಳನ್ನು ಕುರಿತಾದ ರೂಪ ವಿಶೇಷಗಳನ್ನು ಕಾಣ್ತೀವಿ. ಅವರು ಯಾವ ರಥಗಳಲ್ಲಿ ಓಡಾಡ್ತಾರೆ, ಯಾವ ಅಲಂಕಾರ ಮಾಡಿಕೊಂಡಿರ್ತಾರೆ ಇತ್ಯಾದಿ ಎಲ್ಲ ವಿವರಣೆಗಳನ್ನು ನಾವು ಕಾಣುವುದರಿಂದ ದೇವತೆಗಳಿಗೆ ಆಕಾರವನ್ನು ಕಲ್ಪಿಸಿದ್ದಾರೆ. ಹಾಗಿಲ್ಲವಾದರೆ ಆರಾಧನೆಗೆ ಪೂರ್ಣತ್ವ ಬರುವುದಿಲ್ಲ. ಆರಾಧನೆ ಪೂರ್ಣವಾಗುವುದು ಪಂಚೇಂದ್ರಿಯ ತೃಪ್ತಿಯಾಗುವಂತೆ ಮನಸ್ಸನ್ನು ಏಕಾಗ್ರ ಮಾಡಿದಾಗಲೇ. ಆಮೇಲೆ ಯ ಸೂರ್ಯಂ ಯ ಉಷಸಂ ಜಜಾನ ಯೋ ಅಪಾಮ್ನೇತ, ಯಾರು ಸೂರ್ಯನನ್ನು, ಉಷಸ್ಸನ್ನು, ಜಲದೇವತೆಗಳನ್ನು ಎಲ್ಲರನ್ನೂ ಸೃಷ್ಟಿ ಮಾಡಿದ್ದಾನೋ ಅವನು ಇಂದ್ರ ಅಂತನ್ನುವಂತೆ ಮತ್ತೆ ಮತ್ತೆ ಪಲ್ಲವಿಯಂತೆ, ರಿಫ್ರೈನಂತೆ ಸ ಜನ ಸ ಇಂದ್ರ, ಅವನು ಜನರೇ, ಅವನು ಇಂದ್ರ, ಅವನನ್ನು ನೀವು ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತು ಅವನು ವಜ್ರಾಯುಧದಿಂದ ಮತ್ತೆ ಮತ್ತೆ ದುಷ್ಟ ಸಂಹಾರವನ್ನು ಮಾಡ್ತಾ ಇರ್ತಾನೆ. ಅವನ ಬಲೆಗೆ ಬೀಳದ ದುಷ್ಟ ಇಲ್ಲ, ಅವನು ಯಾವ ನೀಚರನ್ನೂ ಕ್ಷಮಿಸೋದಿಲ್ಲ ಅಂತ ಹೇಳಿ ಅವನ ಪರಾಕ್ರಮವನ್ನು ಮತ್ತೆ ಮತ್ತೆ ಸ್ತೋತ್ರ ಮಾಡುವಂಥದ್ದು ಆಗುತ್ತದೆ. ಹೀಗೆ ಇಂದ್ರನನ್ನು ಕುರಿತಾದ ಅನೇಕ ಮಂತ್ರಗಳನ್ನು ಒಬ್ಬ ಗೃತ್ಸಮದನ ಸೂಕ್ತದಲ್ಲಿಯೇ ನಾವು ಕಾಣ್ತೀವಿ. ಗೃತ್ಸಮದನ ಈ ಸೂಕ್ತ ತುಂಬ ಪ್ರಸಿದ್ಧವಾದಂಥದ್ದು. ಋಗ್ವೇದದ 2ನೇ ಮಂಡಲದ 12ನೇ ಸೂಕ್ತವೇ ಅದಾಗಿದೆ. 15 ಮಂತ್ರಗಳಲ್ಲಿ ನಾವು ಕಾಣ್ತೀವಿ. ಅದೇ ರೀತಿ ಗಾಧಿನ ವಿಶ್ವಾಮಿತ್ರ, ಗಾಧೇಯ, ಗಾಧಿ ಮಹಾರಾಜನ ಮಗ ವಿಶ್ವಾಮಿತ್ರ 3ನೇ ಮಂಡಲದಲ್ಲಿ ಅವನು ಸ್ತುತಿ ಮಾಡ್ತಾನೆ. ತಮಿಂದ್ರ ಮದಮಾಗಹಿ ಬರ್ಹಿಷ್ಠಾಂ ಗ್ರಾವ ಬಿಸ್ಸುತಂ ಕುವಿನ್ವಸ್ಯ ತೃಪುಣ. ಮತ್ತು ಸೋಮರಸವನ್ನು ಆಸ್ವಾದ ಮಾಡೋದಕ್ಕೆ ಬಾ ಅನ್ನುವ ಸ್ವಾಗತವನ್ನು ಕೊಡ್ತಾನೆ. ಇಂದ್ರಂ ಸೋಮಸ್ಯ ಪೀತಯೇ ತೌಮೈರಿಹ ಅವಾಮಹೇ ಉಕ್ತೇಭಿ ಕುವಿದಾಗಮತ್. ಉಕ್ತ ಮೊದಲಾದ ಯಾಗಗಳಲ್ಲಿ ಆತ ಆಗಮಿಸಿ, ಅದು ಸೋಮಯಾಗಗಳಲ್ಲಿ, ಸೋಮ ಸಂಸ್ಥೆಗಳಲ್ಲಿ ಒಂದು, ಅಲ್ಲಿಗೆ ಬಂದು ಸೋಮಾಹರಣವನ್ನು ಮಾಡಲಿ ಅಂತೆಲ್ಲ ಹೇಳ್ತಾನೆ.
ಆಮೇಲೆ ವಾಮದೇವ ಆತ ಅವನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬರ್ತದೆ, ಅದು 4ನೇ ಮಂಡಲದಲ್ಲಿ. ಅಲ್ಲಿ ಮತ್ತೆ ಹೇಳ್ತಾನೆ, ಕೋ ನಾಮ ವಚಸ ಸೌಮ್ಯಾಯ ಮನುರ್ಯುವ ಭವತಿ ಉಸ್ತ್ರಾಹ ಕ ಇಂದ್ರಸ್ಯ ಯುಜ್ಯಂ ಕಃ ಸಖಿತ್ವಂ ಕೋ ಭ್ರಾತ್ರಂ ವಷ್ಟಿ ಕವಯೇ ಕವೂತಿ ಕೋ ದೇವಾನಾಮವೋ ಅದ್ಯಾವೃಣೀತೆ ಕ ಆದಿತ್ಯ ಅದಿತಿಂ ಜ್ಯೋತಿರಿಟ್ಟೆ ಕಸ್ಯಾಶ್ವಿನಾವಿಂದ್ರೋ ಅಗ್ನಿ ಸುತಸ್ಯಾಂಶೋ ಪಿಬಂತಿ ಮನಸಾ ವಿವೇನಂ. ಯಾರು ತನ್ನ ಮಾತಿನಿಂದ, ತನ್ನ ಕೃತಿಯಿಂದ, ತನ್ನ ಮನಸ್ಸಿನ ಬಲದಿಂದ, ತನ್ನ ಕಾಂತಿಯಿಂದ ಎಲ್ಲವನ್ನ ಒಪ್ಪ ಮಾಡಿಕೊಡ್ತಾನೆ, ಧನ್ಯತೆಯನ್ನು ತಂದುಕೊಡ್ತಾನೆ, ಪ್ರೀತಿಯನ್ನು ಜ್ಞಾನವನ್ನು ತುಂಬಿಕೊಡ್ತಾನೆ, ಅಂಥವನು ಇಂದ್ರ, ಅವನನ್ನು ನಾವು ಗೌರವಿಸಬೇಕಾದದ್ದು ಅಂತ. ಇಲ್ಲೆಲ್ಲ ನಮಗೆ ಮತ್ತೆ ಕಾಣತಕ್ಕಂಥದ್ದು ಇಂದ್ರನ ಇಂದ್ರಿಯಾಧಿಪತಿತ್ವ. ಅದು ತುಂಬ ಮುಖ್ಯ. ಇಂದ್ರ ಪರಮಾರ್ಥವಾಗಿ ಇಂದ್ರಿಯಾಧಿಪತಿ. ನಮ್ಮ ಇಂದ್ರಿಯ ರಾಶಿ ಯಾವುದುಂಟು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ಅಂತರಿಂದ್ರಿಯಗಳು ಅಂತ, ಅವೆಲ್ಲದರ ಅಧೀಶ್ವರ ಇಂದ್ರ ಅನ್ನುವುದು. ಇದಂ ರಾತಿ ಇತಿ ಇಂದ್ರ ಅಂತಲೇ ಅದರ ನಿರ್ವಚನವನ್ನು ಹೇಳ್ತಾರೆ. ಅಹಂತ ಇದಂತ ಅಂತ 2 ತತ್ವಗಳು ಅಂತ ಶ್ರೀವಿದ್ಯಾದಿ ಉಪಾಸನಾ ಕ್ರಮಗಳಲ್ಲಿ ಬರುತ್ತದೆ. ಅಂದರೆ ನಾನು ಅನ್ನುವುದು ಅಹಂತ ಅಂತಂದರೆ ಅದು ಪರತತ್ವ ಅನ್ನುವುದು ಇದಂತ ಅಂತ. ಆ ಪರತತ್ವವನ್ನು ಇದಂತಾಂ ರಾತಿ ತಂದು ಕೊಡ್ತಕ್ಕಂಥವನು, ಬ್ರಹ್ಮಜ್ಞಾನವನ್ನು, ಮೋಕ್ಷವನ್ನು, ಬ್ರಹ್ಮಾನಂದವನ್ನು ತಂದು ಕೊಡ್ತಕ್ಕಂಥವನು. ಇಂದ್ರಿಯಾಭಿಮಾನಿ ದೇವತೆಯಾದವನು ಇಂದ್ರಿಯ ಪ್ರಕ್ಷೋಭೆಯನ್ನು ಮೀರಿಸುವಂತೆ ಮಾಡಬೇಕು, ನಾವು ಮೀರುವಂತೆ ಅವನ ಅನುಗ್ರಹದಿಂದ ಆಗಬೇಕು ಅನ್ನುವಂಥದ್ದು ಇಲ್ಲಿರುವ ಆಧ್ಯಾತ್ಮಿಕ ತಾತ್ಪರ್ಯ ಅಂತ ಕೂಡ ಹೇಳ್ತಾರೆ. ಈ ವಿಷಯದಲ್ಲಿ ವಾಸಿಷ್ಠ ಗಣಪತಿ ಮುನಿಗಳು, ಅವರ ಶಿಷ್ಯರಾದ ಮಹಾವಿದ್ವಾಂಸರು ಕಪಾಲಿ ಶಾಸ್ತ್ರಿಗಳು, ಅವರ ಸಿದ್ಧಾಂಜನ ಇತ್ಯಾದಿ ವೇದ ಭಾಷ್ಯಗಳಲ್ಲಿ ಕೂಡ ನಾವು ಕಾಣ್ತೀವಿ. ಅದು ಯುಕ್ತವಾದಂಥ ಆಧ್ಯಾತ್ಮಿಕ ಅರ್ಥ ಅನ್ನೋದರೊಳಗೆ ಯಾವ ಸಂಶಯವೂ ಕಾಣಿಸೋದಿಲ್ಲ. ಆಮೇಲೆ ಅವನನ್ನು ಸ್ತೋತ್ರ ಮಾಡಿದಂತೆ ಅನೇಕರು ಇಂದ್ರನ ಸ್ತೋತ್ರ ಮಾಡಿದ್ದಾರೆ. ಅದರೊಳಗೆ ಅಪಾಲ ಅನ್ನುವಂಥ ಒಬ್ಬ ಹೆಣ್ಣು ಮಗಳು, ಅವಳಿಗೆ ಚರ್ಮರೋಗ ಬಂದಿತ್ತು. ಆ ಚರ್ಮರೋಗವನ್ನು ಅವಳು ತನ್ನ ಹಲ್ಲಿನಲ್ಲೇ ಸೋಮವನ್ನು ಕುಟ್ಟಿ ರಸವನ್ನು ಇಂದ್ರನಿಗೆ ಅರ್ಪಣೆ ಮಾಡುವ ಮೂಲಕವಾಗಿ ನಿವಾರಿಸಿಕೊಂಡಳು ಇತ್ಯಾದಿಯಾಗಿ ಉಲ್ಲೇಖಗಳನ್ನೆಲ್ಲವನ್ನೂ ಕೂಡ ನಾವು ಕಾಣ್ತೀವಿ. ಅಪಾಲ ಆತ್ರೇಯಿ ಋಗ್ವೇದದ 8ನೇ ಮಂಡಲದ 91ನೇ ಸೂಕ್ತದಲ್ಲಿ ಇಂದ್ರನ ಪ್ರಾರ್ಥನೆ ಮಾಡುವಾಗ ಈ ಉಲ್ಲೇಖವನ್ನು ಮಾಡ್ತಾಳೆ. ಈ ಸಂದರ್ಭದಲ್ಲಿ ಹೇಳಬೇಕಾದ್ದೇನೆಂದರೆ, ವೇದಗಳಲ್ಲಿ ಸುಮಾರು 40ಕ್ಕೂ ಹೆಚ್ಚು ಋಷಿಕೆಯರು, ವೇದ ದೃಷ್ಟಿಯರು ಕಂಡು ಬರ್ತಾರೆ. ಹೆಂಗಸಿಗೆ ವೇದ ಇಲ್ಲ ಅನ್ನುವುದು ಅವಿವೇಕದ ಮಾತು. ಅನೇಕ ಜನ ಮಂತ್ರಕರ್ತ್ರಿಯರು, ಮಂತ್ರದೃಷ್ಟಿಯರು ಇದ್ದಾರೆ ಅಂತ ಅನ್ನೋದು ನಮಗೆ ಗೊತ್ತಾದ ಮೇಲೆ ಇನ್ನೇನು ಹೇಳೋಣ. ಕಳೆದ ಬಾರಿ ನಾನು ಅಂಬ್ರಣಿಯಿಂದಲೇ ಆರಂಭ ಮಾಡಿದ್ದೆ. ಅಂಬ್ರಣಿ ವಾಕ್ ದೇವತೆ, ಆಕೆ ಸಾಕ್ಷಾತ್ಕಾರ ಮಾಡಿಕೊಂಡವಳು, ವಾಕ್ ಸ್ವರೂಪವನ್ನು, ಬ್ರಹ್ಮಸ್ವರೂಪವನ್ನು ಕಂಡುಕೊಂಡವಳು ಅಂತ. ಹಾಗೆ ಅವಳು ವಿಶ್ವವಾರ, ಶಶ್ವತಿ, ಅಪಾಲ ಮತ್ತು ಉರ್ವಶಿ, ಲೋಪಾಮುದ್ರ, ಹೀಗೆ ಅನೇಕ ಋಷಿಕೆಯರನ್ನು ನಾವು ವೇದಗಳಲ್ಲಿ, ವಿಶೇಷವಾಗಿ ಋಗ್ವೇದದಲ್ಲೇ ಕಾಣ್ತೀವಿ. ಆ ಬಗ್ಗೆಯೂ ನಾನು ಹಿಂದೆ ಅನೇಕ ಬಾರಿ ತಿಳಿಸಿದ್ದ ಕಾರಣ ವಿಸ್ತರಿಸಬೇಕಾಗಿಲ್ಲ. ಮತ್ತು ಇಂದ್ರ ಅವನು ಮಾಡಿಕೊಟ್ಟ ಅನುಗ್ರಹದಿಂದ ಅನೇಕರು ಪರಮಾರ್ಥವನ್ನು, ಅಹಂ ಅನುಭವಂ ಸೂರ್ಯಶ್ಚಾಹಂ ಕಕ್ಷೀವಾನ್ ಋಷಿರ್ರಶ್ಮಿರ್ವಿಪ್ರ ಅಹಂ ಕುತ್ಸಮಾರ್ಜನೇಯಂ ಮೃಜೇಹಂ ಕವಿಋಷನ ಪಶ್ಯತಾಂ ಅಂತ, ನಾನೇ ಪ್ರಜಾಪತಿ, ನಾನೇ ಸರ್ವಪ್ರೇರಕ ಸೂರ್ಯನಾಗಿದ್ದೇನೆ, ನಾನೇ ಪ್ರತಿಭಾವಂತನಾದ ಕಕ್ಷೀವಂತ ಅನ್ನುವ ಋಷಿಯಾಗಿದ್ದೇನೆ, ಆರ್ಜುನೀಯ ಅನ್ನುವನ ಮಗನಾಗಿದ್ದ ಕುತ್ಸ ಅಂತ ಅನ್ನುವ ಋಷಿ ಕೂಡ ನಾನಾಗಿದ್ದೀನಿ, ಮತ್ತು ಕ್ರಾಂತದರ್ಶಿಯಾದ ಶುಕ್ರಾಚಾರ್ಯ ಉಶನ, ಕವೀನಾಂ ಕವಿ ಅಂತ ಪ್ರಖ್ಯಾತನಾದವನು, ಅವನು ನಾನಾಗಿದ್ದೀನಿ ಅಂಥೇಳಿ ಎಲ್ಲ ಪರಂಪರೆಯನ್ನು, ಎಲ್ಲ ದೇವತ್ವವನ್ನು ತನ್ನೊಳಗೆ ಕಂಡುಕೊಳ್ತಕ್ಕಂಥದ್ದು ಇಂದ್ರನ ಅನುಗ್ರಹದಿಂದ ಆಗುತ್ತದೆ ಅನ್ನುವ ಮಾತುಗಳು ಕೂಡ ಬರ್ತದೆ. ಪೂರ್ವೀ ಋಷಸಃ ಶರದಶ್ಚಗೂರ್ತ ವೃತ್ರಂ ಜಘನ್ವಾಂ ಅಸೃಜತ್ ವಿಸಿಂಧೂನ್ ಪರಿಷ್ಠಿತ ಅತೃಣದ್ ಬದ್ಧಾನ ಸೀರಾ ಇಂದ್ರಸ್ಯ ಇಂದ್ರ ಸ್ರವಿತವೇ ಪೃಥಿವ್ಯಾ. ಇವನು ಭಕ್ತರಿಗೆ ತುಂಬ ಪ್ರೀತಿಪಾತ್ರನಾದಂಥ ಮಿತ್ರನಾಗಿದ್ದಾನೆ.
ವೃತ್ರಾಸುರನನ್ನು ವಧೆ ಮಾಡಿದ ಮೇಲೆ ಶರತ್ಕಾಲದ ಅನೇಕ ಪರಂಪರೆಗಳನ್ನು ಸೃಷ್ಟಿ ಮಾಡಿದ್ದಾನೆ. ಮಳೆಗಾಲದಲ್ಲಿ ಕಾರ್ಮೋಡಗಳು ಹಬ್ಬಿ ಎಲ್ಲ ಕಡೆಗೂ ಬೆಳಕಿಲ್ಲದಂತೆ ಆದಾಗ ಆ ಮೋಡಗಳನ್ನು ಒಡೆದು ಮಳೆಯನ್ನು ಸುರಿಸಿ ಆಕಾಶವನ್ನು ನಿರ್ಮಲವನ್ನಾಗಿ ಮಾಡಿಸಿಕೊಟ್ಟವನು. ಶರದಶ್ಚ, ಆ ಶರದೃತುಗಳನ್ನು ತಂದುಕೊಟ್ಟಂಥವನು. ಪೂರ್ವೀ ಋಷಸಃ, ಒಳ್ಳೆ ಶರತ್ಕಾಲವನ್ನು ಮತ್ತು ಒಳ್ಳೆ ಉಷಕ್ಕಾಲವನ್ನು ಎರಡನ್ನೂ ಕೊಟ್ಟ. ಯಾಕೆಂದರೆ ಸೂರ್ಯ ಇಲ್ಲದ ದಿನ ದುರ್ದಿನ, ಅದಿಲ್ಲದೆ ಮಾಡಿದಂಥವನು ಇವನಾಗಿದ್ದಾನೆ. ಮತ್ತು ವೃತ್ರಂ ಜಘನ್ವಾನ್, ವೃತ್ರನನ್ನು ಧ್ವಂಸ ಮಾಡಿ ಈ ಜಲಗಳನ್ನು ಬಿಡಿಸಿಕೊಟ್ಟಿದ್ದಾನೆ. ಅಸೃಜತ್ ವಿಸಿಂಧೂನ್, ವಿಶಿಷ್ಟವಾದ ಅನೇಕ ನದಿಗಳನ್ನು ಉತ್ಪತ್ತಿ ಮಾಡಿಕೊಟ್ಟಿದ್ದಾನೆ. ಆಮೇಲೆ ಅವನು ಪರಿಷ್ಠಿತನಾಗಿದ್ದಾನೆ, ನಮ್ಮಲ್ಲಿ ನೆಲೆಗೊಂಡಿರ್ತಕ್ಕಂಥವನಾಗಿದ್ದಾನೆ. ಮತ್ತು ಸೀರಾ ಇಂದ್ರ, ಭೂಮಿಯನ್ನು ಕೃಷಿಯೋಗ್ಯವಾಗಿ ಮಾಡಿಕೊಟ್ಟಿದ್ದಾನೆ. ಅವೆಲ್ಲವೂ ನೀರಿನ ಸೌಕರ್ಯದಿಂದ ಆದದ್ದು ಅನ್ನುವ ಎಲ್ಲ ಮಾತುಗಳನ್ನು ನಾವು ಕಾಣ್ತೀವಿ. ಮುಂದೆ ನಾವು ಈ ಮಧ್ಯಮ ಲೋಕ ಅಥವಾ ಅಂತರಿಕ್ಷದಲ್ಲಿದ್ದ ಮತ್ತೊಬ್ಬ ದೇವತೆ ವಾಯು. ಎಷ್ಟೋ ಬಾರಿ ಈತನನ್ನು ಸಪ್ತಮರುತರ ಜೊತೆಗೆ, ರುದ್ರಗಣಗಳ ಜೊತೆಗೆ, ಸೋಮನ ಜೊತೆಗೂ ಕೂಡ ಸಮೀಕರಣ ಮಾಡುವುದು ಉಂಟು. ರಾಯೇನ ಯಂ ಜಜ್ಞತು ರೋದಸಿ ಮೇ ರಾಯೇ ದೇವಿ ದಿಷಣ ಧಾತಿದೇವಂ ಅಂತ ಇವನು ಅತ್ಯಂತ ಆಕರ್ಷಕವಾದ ರೂಪವನ್ನು ಹೊಂದಿದವನು. ಸಂಪತ್ತಿಯನ್ನು, ಜೀವವನ್ನು ತುಂಬಿಕೊಡ್ತಕ್ಕಂಥವನು, ಪ್ರಜ್ಞೆಯನ್ನು ಹುಟ್ಟಿಸಿಕೊಡ್ತಕ್ಕಂಥವನು ಅಂತ ಇವನ ಪ್ರಾರ್ಥನೆಯನ್ನು ಮಾಡ್ತಾರೆ. ಮತ್ತು ಅವನು 99 ಕುದುರೆಗಳನ್ನು ಹೂಡಿದ ರಥದಲ್ಲಿ ಸಂಚಾರ ಮಾಡ್ತಾನೆ ಅಂತ ಕೆಲವು ಕಡೆ ಬರ್ತದೆ ಉಲ್ಲೇಖ. ಇನ್ನು ಕೆಲವು ಕಡೆಗೆ ಜಿಂಕೆಯ ವಾಹನ ಅವನದು ಅಂತ. ಇವತ್ತಿಗೂ ಪುರಾಣಗಳಲ್ಲಿ ವಾಯುವನ್ನು ಈ ಜಿಂಕೆಗಳ ವಾಹನದಲ್ಲಿಯೇ ಓಡಾಡ್ತಕ್ಕಂಥವನು ಅಂತ ಹೇಳಿದ್ದಾರೆ. ವಹಂತುತ್ವ ಮನೋಯುಜೋ ಯುಕ್ತಾಸೋ ನವತಿರ್ನವ ವಾಯವ ಚಂದ್ರೇಣ ರಥೇನ ಯಾಹಿ ಸುತಸ್ಯ ಪೀತಯೇ. ಸೋಮಪಾನಕ್ಕಾಗಿ ನೀನು 99 ಕುದುರೆಗಳುಳ್ಳ ರಥದಲ್ಲಿ ಲೀಲಾಜಾಲವಾಗಿ ಬಾ ಅನ್ನುವ ಪ್ರಾರ್ಥನೆ ಮಾಡ್ತಾರೆ. ಆತ್ಮ ದೇವಾನಾಂ ಭುವನಸ್ಯ ಗರ್ಭೋ ಯಥಾವಶಂಚರತಿ ದೇವಯೇಶಃ ಘೋಷ ಇದಸ್ಯ ಶೃಣ್ವರೆ ನ ರೂಪಂ ತಸ್ಮೈ ವಾತಾಯ ಹವಿಷಾ ವಿಧೇಮ. ಇದು ವಿಶ್ವೇದೇವತೆಗಳ ಸೂಕ್ತದಲ್ಲಿ ಬರ್ತಕ್ಕಂಥ ಒಂದು ವಾಯುಸ್ತುತಿ. ನೀನು ದೇವತೆಗಳಿಗೆ ಆತ್ಮನಾಗಿದ್ದೀಯಿ ಅಂತ. ಬೃಹದಾರಣ್ಯಕಾದಿಗಳಲ್ಲಿ ವಾಯುವನ್ನು ಎಲ್ಲ ದೇವತೆಗಳ ಸಂಗ್ರಹ ಮಾಡಿದರೆ ನಿರಂತರ ವರ್ಧಮಾನನಾದ 1.5 ಪಟ್ಟಾದ ದೇವತೆ ಅನ್ನುವ ಒಂದು ಸಂಕೇತ ಬರುತ್ತದೆ. ನಿರಂತರ ವೃದ್ಧಿಶೀಲನಾದವನು ಅನ್ನುವ ಅರ್ಥದಲ್ಲಿ. ಆಮೇಲೆ ಅವನು ದೇವತೆಗಳ ಆತ್ಮ ಇದ್ದಂತೆ ಸಮಸ್ತ ಜೀವರಾಶಿಗಳಿಗೂ ಕೂಡ ಅವನು ಪ್ರಾಣನಾಗಿದ್ದಾನೆ. ಮತ್ತು ಅವನು ಯಥಾ ವಶಂ ಚರತಿ ದೇವಯೇಶಃ, ತನ್ನಿಚ್ಛೆ ಬಂದಂತೆ ಓಡಾಡ್ತಾನೆ. ಅವನಿಚ್ಛೆ ಅವನದು, ನಮ್ಮ ನಿಯಂತ್ರಣದಲ್ಲಿ ಇಲ್ಲ ಅವನು ಅಂತ. ಮತ್ತು ಅವನು ಬೀಸುವಾಗ ಘೋಷ ಇದಸ್ಯ ಶೃಣ್ವಿರೆ, ಘೋಷವನ್ನು ಮಾಡ್ತಾನೆ, ಶಬ್ದವನ್ನು ಮಾಡ್ತಾನೆ ಅಂತ ಈ ವಾಯುವಿನ ಸಂಚಾರದ ನಾದವನ್ನು. ನ ರೂಪಂ ತಸ್ಯ, ಅವನಿಗೆ ರೂಪವಿಲ್ಲ ಅಂತ, ಗಾಳಿಗೆ ರೂಪ ಕಾಣೋದಿಲ್ಲ, ಕೃತಿ ಮಾತ್ರ ಉಂಟು ಅನ್ನುವ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ವಾಯುವನ್ನು ಒಂದು ಪ್ರಾಕೃತಿಕ ಶಕ್ತಿಯಾಗಿ ಕಂಡುಬರುವುದು ಮತ್ತು ಜೀವರಾಶಿಗಳಲ್ಲಿ ಸಂಚಾರ ಮಾಡುವ ಪ್ರಾಣಶಕ್ತಿಯಾಗಿ ತೋರ್ಪಡಿಸುವಂಥದ್ದು ಉಂಟು. ಮತ್ತು ಪಾವನ ಗುಣ, ಎಲ್ಲವನ್ನು ಪವಿತ್ರ ಮಾಡ್ತಕ್ಕಂಥದ್ದು. ಪವನದಿಂದ ಬಂದದ್ದು ಪಾವನ ಅಂದರೆ ಶುದ್ಧೀಕರಣ ಗುಣ. ಗಾಳಿ ಆಡ್ತಾ ಇದ್ದರೆ ಎಲ್ಲವೂ ನಿರ್ಮಲವಾಗಿರ್ತದೆ. ಗಾಳಿ ಆಡದ ಜಾಗದಲ್ಲಿ ಯಾವ ವಸ್ತು ಇದ್ದರೆ ಅದು ಕೊಳೆಯುತ್ತದೆ, ಕೆಡುತ್ತದೆ ಅಂತಂದರೆ ಅದಕ್ಕಿರುವ ಶುದ್ಧೀಕರಣ ಶಕ್ತಿ ಅಂಥದ್ದು ಸೂರ್ಯ, ಗಾಳಿ, ನೀರು ಇವೆಲ್ಲ ಈ ರೀತಿಯಾಗಿರ್ತಕ್ಕಂಥದ್ದು. ಮತ್ತು ವಾತ ಆವಾತು ಭೇಷಜಂ ಶಂಭುಮಯೋಭುನೋ ಹೃದಯ ಪ್ರಣ ಆಯುಂಷಿ ತಾರಿಷತ್ ಅಂತ. ವಾತ ಆವಾತು ಭೇಷಜಂ, ನಮ್ಮ ಆರೋಗ್ಯಕ್ಕೆ ಚಿಕಿತ್ಸೆಯನ್ನೇ ಬೀಸಲಿ ಅವನು, ಚೈಕಿತ್ಸಿಕನಾಗಿ ಬರಲಿ ಅಂತ. ಶಂಭು, ಒಳಿತನ್ನು ಮಾಡುವಂಥವನಾಗಲಿ. ಮಯೋಭು, ಸೌಂದರ್ಯವನ್ನು ತಂದುಕೊಡೋನಾಗಲಿ, ನಮ್ಮ ಹೃದಯದಲ್ಲಿ ಸೌಂದರ್ಯವನ್ನು ತುಂಬಲಿ. ಈ ಎಲ್ಲ ಅರ್ಥಗಳು ಉಂಟು. ಮತ್ತು ನಮ್ಮ ಆಯುಸ್ಸನ್ನು ತುಂಬ ಚೆನ್ನಾಗಿ ಬೆಳೆಸಲಿ ಅನ್ನುವ ಪ್ರಾರ್ಥನೆ ಕೂಡ ಉಂಟು. ಉತವಾತ ಪಿತಾಸಿನ ಉತ ಭ್ರಾತೋ ತನಸ್ಸಖ ಸನೋ ಜೀವಾತ ವೇಕೃಧಿ. ಇವನು ಉತವಾತ ಪಿತಾಸಿನಃ ಉತ ಭ್ರಾತಃ, ನೀನು ನಮ್ಮ ತಂದೆಯಾಗಿದ್ದೀಯಾ, ತಾಯಿಯಾಗಿದ್ದೀಯಾ, ಅಣ್ಣನಾಗಿದ್ದೀಯಾ. ಜೀವಾತವೇ, ನಮ್ಮ ಜೀವ ತುಂಬ ಸಮೃದ್ಧಿಯಾದ ತುಂಬುತನದ ಕಾಲಗಳನ್ನು ಕಾಣುವಂತೆ ಮಾಡಲಿ. ಹೀಗಿರ್ತಕ್ಕಂಥವು ನೀನು ಬರಲಿ. ಯದದೋವಾತ ತೇ ಗೃಹೇ ಅಮೃತಸ್ಯ ನಿಧಿರ್ಹಿತಃ ತಥೋ ನೋ ದೇಹಿ ಜೀವಸೆ. ನೀನು ಅಮೃತತ್ವವನ್ನು ನಿನ್ನೊಳಗೆ ತುಂಬಿಕೊಂಡಿದ್ದೀಯಾ, ಆ ಅಮೃತತ್ವವನ್ನು ನಮಗೆ ಕೊಡು ಅನ್ನುವ ಈ ಎಲ್ಲ ಪ್ರಾರ್ಥನೆಯನ್ನು ವಾಯುವಿಗೆ ಸಂಬಂಧಪಟ್ಟಂತೆ ನೋಡ್ತೀವಿ. ಹಾಗೆ ಪರ್ಜನ್ಯ, ಒಂದೇ ಎರಡೇ ಈ ರೀತಿಯಾದ ದೇವತೆಗಳು
ಬಹಳಷ್ಟು ನಮಗೆ ಕಾಣಿಸ್ತಾರೆ. ಎಲ್ಲದರೊಳಗೂ ತಾತ್ಪರ್ಯವಾಗಿ ಕಾಣಿಸುವಂಥದ್ದು ಒಂದೇ ತತ್ವ. ಅದು ಏನಂತಂದರೆ ನಮ್ಮನ್ನು ಉದ್ಧರಿಸಲಿ ಎನ್ನುವುದು. ಅದೇ ರೀತಿಯಲ್ಲಿ ಅಪಾಮ್ನಪಾತ್ ಅಂತ ನೀರಿನ ಅಗ್ನಿ ಯಾವುದುಂಟು ಅದನ್ನು ಕೂಡ ಕುರಿತಂತೆ ಬರುತ್ತದೆ. ಆಮೇಲೆ ರುದ್ರರದು ಕಳೆದ ಬಾರಿ ವ್ಯಾಪಕವಾಗಿ ರುದ್ರದೇವತಾಕವಾದ ಯಜುರ್ವೇದದ ನಮಕ ಚಮಕಾತ್ಮಕವಾದ ರುದ್ರಾಧ್ಯಾಯವನ್ನೇ ನಾವು ನೋಡಿದ್ದೀವಿ. ಒಂದೆರಡು ಮಂತ್ರಗಳನ್ನು ಕಾಣೋಣ. ಶ್ರೇಷ್ಠೋ ಜಾತಸ್ಯ ರುದ್ರ ಶ್ರಿಯಾಸಿ ತವಸ್ತವಮಸ್ತವಸಾಂ ವಜ್ರಬಾಹೋ ಪರ್ಷಿಣಃ ಪಾರಮಂಸಃ ಸ್ವಸ್ತಿ ವಿಶ್ವ ಅಭೀತಿರಪಸೋ ಯುಯೋಧಿ. ಶ್ರೇಷ್ಠೋ ಜಾತಸ್ಯ ರುದ್ರ, ನೀನು ಹುಟ್ಟಿನಿಂದಲೇ ಶ್ರೇಷ್ಠನಾಗಿದ್ದೀಯ. ಶ್ರಿಯಾಸಿ, ಮತ್ತು ನೀನು ಶ್ರೀಮಂತನಾಗಿದ್ದೀಯ, ಸಂಪತ್ಕರನಾಗಿದ್ದೀಯ. ಮತ್ತು ವಜ್ರಬಾಹು, ಬಲವಂತರಲ್ಲಿ ಬಲವಂತನಾಗಿ ದೃಢವಾದ ತೋಳುಗಳನ್ನು ಉಳ್ಳಂಥವನಾಗಿದ್ದೀಯ. ಮತ್ತು ಪಾರಮಂಹಸಃ, ನಮ್ಮ ಪಾಪಗಳನ್ನು ದಾಟಿಸ್ತಕ್ಕಂಥವನಾಗಿದ್ದೀಯ. ಸ್ವಸ್ತಿಯನ್ನು ತಂದುಕೊಡುವನಾಗಿದ್ದೀಯ. ಆ ಭೀತಿಯನ್ನು ನಿವಾರಣೆ ಮಾಡ್ತಕ್ಕಂಥವನಾಗಿದ್ದೀಯ. ನಮ್ಮ ದೇಹದ ಮೃತ್ಯು ಭೀತಿಯನ್ನು, ರೋಗ ಭೀತಿಯನ್ನು ಎಲ್ಲವನ್ನ ಹೋಗಲಾಡಿಸ್ತಕ್ಕಂಥವನಾಗಿದ್ದೀಯಾ ಅಂತ ರುದ್ರನನ್ನು ಭಯ ನಿರ್ಮೂಲನಕ್ಕಾಗಿ, ಸ್ವಾಸ್ಥ್ಯಕ್ಕಾಗಿ ಪ್ರಾರ್ಥನೆ ಮಾಡುವುದಾಗಿದೆ. ಮಾತ್ವಾ ರುದ್ರ ಚಕ್ರುಧಾಮ ನಮೋಭಿರ್ಮಾ ದುಷ್ಟುತಿ ವೃಷಭ ಮಾಸಹೂತಿ ಉನ್ನೋ ವೀರಾನ್ ಅರ್ಪಯ ಭೇಷಜೇಭಿಷಕ್ತಮಂ ತ್ವಾಭಿಷಚಾಂ ಶೃಣೋಮಿ. ಇಲ್ಲಿ ಮತ್ತೆ ಭೈಷಜ್ಯ ಚೈಕಿತ್ಸಿಕವಾದ ರೂಪ ಉಂಟು. ನಮ್ಮ ನಮಸ್ಕಾರಗಳಿಂದ ನಮೋಭಿ ಮಾ ಚಕ್ರುಧಾಮ, ನೀವು ಕೋಪ ಮಾಡಿಕೊಳ್ಳೋದು ಬೇಡ, ಕ್ರೋಧವನ್ನು ಶಾಂತ ಮಾಡಿಕೊಳ್ಳು. ಮಾ ಚಕ್ರುಧಾಮ, ಕೃಧಾಮ, ಕೋಪ ಮಾಡಿಕೊಳ್ಳೋದು ಬೇಡ. ಮತ್ತು ದುಷ್ಟುತಿ ವೃಷಭ, ಯಾವ ರೀತಿಯಾಗಿ ನೀನು ವೃಷಭ ಸ್ವರೂಪಿಯಾಗಿದ್ದೀಯ, ಎಲ್ಲಕ್ಕೂ ಕೂಡ ತೇಜಸ್ಸನ್ನು ತುಂಬುವವನಾಗಿದ್ದೀಯ, ಅಗ್ರಗಣ್ಯನಾಗಿದ್ದೀಯ. ನೀನು ನಿನ್ನ ದೌಷ್ಟ್ಯವನ್ನು ನಮಗೆ ತೋರಿಸಬೇಡ, ಕೋಪವನ್ನು, ಉಗ್ರತೆಯನ್ನು ನೀನು ತೋರಿಸಬೇಡ. ಉನ್ನೋ ವೀರ ಅರ್ಪಯ, ನಮ್ಮ ವೀರನನ್ನು ನಿನ್ನ ಔಷಧಿಗಳ ಮೂಲಕವಾಗಿ ಭೇಷಜೇಭಿ, ಉನ್ನಯ, ದೊಡ್ಡವರನ್ನಾಗಿ ಮಾಡು, ಬಲಿಷ್ಠರನ್ನಾಗಿ ಮಾಡು. ಮತ್ತು ನೀನು ಭಿಷಜಾಂ ಭಿಷಕ್ತಮ, ವೈದ್ಯರಲ್ಲಿ ವೈದ್ಯವರ್ಯನಾಗಿದ್ದೀಯ. ಹಾಗಾಗಿ ನಮ್ಮನ್ನು ಸ್ವಸ್ಥತೆಗೆ ತಂದುಕೊಡು ಅಂತನ್ನುವಂಥದ್ದು ರುದ್ರನ ಪ್ರಾರ್ಥನೆ. ಇಲ್ಲಿಯೇ ಮೃತ್ಯುಂಜಯತ್ವ ಮತ್ತು ವೈದ್ಯೇಶ್ವರತ್ವ ಅಂತ ಉತ್ತರೋತ್ತರವಾಗಿ ಬಂದದ್ದು ಯಾವುದುಂಟು ರುದ್ರ ಸ್ವರೂಪ, ಅದನ್ನೆಲ್ಲ ನಾವು ಕಾಣ್ತೀವಿ. ಹಾಗೆ ರುದ್ರನನ್ನು ಅವನ ಬೆಳ್ಳಿಯ ಬಂಗಾರದ ಬಾಣಗಳಿಂದ ನಮ್ಮನ್ನು ಘಾತಿಸಬೇಡ ಅನ್ನುವ ಪ್ರಾರ್ಥನೆ ಕೂಡ ಬರುತ್ತದೆ. ಅದು ಕೇವಲ ನಮ್ಮನ್ನು ಮಾತ್ರವಲ್ಲ, ನಮ್ಮ ಎಲ್ಲ ಜೀವರಾಶಿಗಳನ್ನು, ನಮ್ಮ ಯಾವ ಸಾಕು ಜೀವಿಗಳು ಅಂತಿವೆ ಆ ರೀತಿಯಾದ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಅಂತ ಅನ್ನುವಂಥವು, ಅವುಗಳನ್ನೂ ಕೂಡ ರಕ್ಷಿಸು ಅಂತ ಈ ರೀತಿಯಾದ ಪ್ರಾರ್ಥನೆಯನ್ನೆಲ್ಲ ನಾವು ಕಾಣ್ತೀವಿ. ರುದ್ರ ವಿಶೇಷವಾಗಿ ರೋದನಂ ದ್ರಾವಯತಿ, ನಮ್ಮ ದುಃಖವನ್ನು ಕರಗಿಸ್ತಾನೆ, ದುಃಖವನ್ನು ನಿವಾರಣೆ ಮಾಡ್ತಾನೆ ಅನ್ನುವ ತಾತ್ಪರ್ಯ ಉಂಟು. ಅನೇಕ ಸೂಕ್ತಗಳು ಬರ್ತವೆ. ತುಂಬ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ಅದೇನೆಂದರೆ, ವೇದಗಳಲ್ಲಿ ಬರುವ ರುದ್ರ ಅನಾರ್ಯ ದೇವತೆ, ದ್ರಾವಿಡ ದೇವತೆ, ಹಿಂಬಾಗಿಲಿಂದ ಬಂದವನು, ಹೀಗೇನೂ ಇಲ್ಲ. ವಸ್ತುತಃ ವಿಷ್ಣು ಸೂಕ್ತಗಳಿಗಿಂತ ಹೆಚ್ಚಾಗಿ ರುದ್ರ ಸೂಕ್ತಗಳು ಬರ್ತವೆ. ಮತ್ತು ಇವು ವೈಷ್ಣವರು, ಆರ್ಯರು, ಶೈವರು, ದ್ರಾವಿಡರು, ಇವೆಲ್ಲ ಅಬದ್ಧ ಕಲ್ಪನೆಗಳು. ಅವೆಲ್ಲ ಭಾರತವನ್ನು ಒಡೆಯೋದಕ್ಕೆ ಮಾಡಿದಂಥದ್ದು. ಉತ್ತರ ಭಾರತೀಯರು ವೈಷ್ಣವರು, ದಕ್ಷಿಣ ಭಾರತೀಯರು ಶೈವರು, ಹಾಗೆ ಯಾವುದೂ ಏನೂ ಇಲ್ಲ. ಹೀಗಾಗಿ ಇಲ್ಲೆಲ್ಲ ಕಾಣಿಸ್ತಕ್ಕಂಥದ್ದು ಒಂದೇ ಪರತತ್ವದ ಬೇರೆ ಬೇರೆ ಮುಖಗಳ ಪ್ರಾರ್ಥನೆ ಆಗಿರುವಂಥದ್ದು. ಮತ್ತು ರುದ್ರಗಣಗಳ ಜೊತೆಗೆ ಸಮೀಕರಣ ಮಾಡಿ ಮರುದ್ಗಣಗಳನ್ನು ಹೇಳುವುದುಂಟು, ಕೆಲವೊಮ್ಮೆ ಪ್ರತ್ಯೇಕವಾಗಿ ಕೂಡ ಹೇಳುವಂಥದ್ದು ಉಂಟು. ಮಹದ್ಗಣಗಳು ಕೂಡ ಇಲ್ಲಿಯೇ ಬರ್ತಾರೆ. ನಾನು ಆ ಮಂತ್ರಗಳನ್ನು ಹೆಚ್ಚು ವಿಸ್ತರಿಸೋಲ್ಲ. ಇನ್ನು ನೇರವಾಗಿ ದ್ಯುಲೋಕದ ದೇವತೆಗಳ ಕಡೆಗೆ ಹೋಗಿದರೆ ವರುಣ ವಿಶೇಷವಾಗಿ ಕಾಣಿಸ್ತಕ್ಕಂಥವನು. ಧೀರಾತ್ವಸ್ಯ ಮಹಿನಾ ಜನುಂಷಿ ವ್ಯಸ್ತಂಭರೋದಸಿ ಚಿರ್ದುವಿ ಪ್ರಣಾಕಂ ಮೃಷ್ಟಮಂ ನುಣುದೆ ಬೃಹಂತಂ ದ್ವಿತಾ ನಕ್ಷತ್ರಂ ವಪ್ರತಚ್ಛ ಭೂಮ. ವಿಸ್ತೃತವಾದ ಆಕಾಶವನ್ನು ಮತ್ತು ಪೃಥ್ವಿಯನ್ನು ತಾಳಿಸ್ತಕ್ಕಂಥ, ಬಾಳಿಸ್ತಕ್ಕಂಥ ಶಕ್ತಿಯಾಗಿ ವರುಣ ಕಾಣಿಸ್ಕೊಳ್ತಾನೆ. ಅವನು ತುಂಬ ಧೀರನಾಗಿರ್ತಕ್ಕಂಥವನು, ಪ್ರಜ್ಞಾಶಾಲಿಯಾಗಿದ್ದಾನೆ. ಮತ್ತು ಆಕಾಶವನ್ನು ಪ್ರೇರಿಸ್ತಾನೆ, ತನ್ಮೂಲಕ ಜ್ಯೋತಿಸ್ಸುಗಳನ್ನು ಅಲ್ಲಿ ಬೆಳಗುವಂತೆ ಮಾಡ್ತಾನೆ. ಅವನು ಪ್ರನಾಕಂ ವೃಷ್ಟಂ ನುನುದೆ, ಆಕಾಶವನ್ನು ತಳ್ಳಿ ಬೆಳಗಿಸ್ತಾನೆ. ಬೃಹಂತಂ,
ದ್ವಿತಾ ನಕ್ಷತ್ರಂ ಪಪ್ರತಚ್ಚ ಭೂಮ. ಅತಿಶಯವಾಗಿ ಭವ್ಯವಾಗಿ ನಕ್ಷತ್ರಗಳನ್ನು ಜ್ಯೋತಿಸ್ಸುಗಳನ್ನೆಲ್ಲ ಆಕಾಶದಲ್ಲಿ ಬೆಳಗಿಸ್ದ. ಇಂಥ ವರುಣನನ್ನು ನಾನು ಯಾವಾಗ ಸಾಕ್ಷಾತ್ಕಾರ ಮಾಡಿಕೊಂಡೇನು ಅಂತ ಋಷಿ ಕೇಳ್ತಾನೆ. ಉತಸ್ವಯ ತನ್ವಾ ಸಂದವೇ ಸಂವದೆ ತತ್ಕದಾನ್ವಂತರ್ವರುಣೇ ಭುವನಾನಿ ಕಿಮ್ಮೆ ಹವ್ಯಂ ಮರಣನಾನೋ ಜುಷೇತ ಕದಾ ಮೃಳೀಕಂ ಸುಮನ ಅಭಿಕ್ಯಂ. ನಾನು ಅವನನ್ನು ಯಾವತ್ತು ಸಂತೋಷಪಡಿಸ್ತೀನಿ ನನ್ನ ಹವಿಸ್ಸುಗಳಿಂದ. ಜುಷೇತ ಹವ್ಯಂ ಅಹೃಣಾನಾನು, ಅವನಿಗಾಗಿ ಹವ್ಯವನ್ನು ತೆಗೆದುಕೊಂಡು ಬಂದು ಯಾವಾಗ ನಾನು ಸಂತೋಷವನ್ನು ಪಡಿಸ್ತೀನಿ. ಸುಮನ ಅಭಿಕ್ಯಂ, ಅವನನ್ನು ನಾನು ಸುಮುಖನನ್ನಾಗಿ ಮಾಡ್ಕೊಳ್ತೀನಿ, ಅವನ ಕಾರುಣ್ಯವನ್ನು ನನ್ನ ಕಡೆಗೆ ತಂದುಕೊಳ್ತೀನಿ ಅಂತ. ಮತ್ತು ವರುಣ ಋತಾದಿದೇವತೆಯಾದ್ದರಿಂದ, ಅವನು ಜಲಾದಿದೇವತೆ ಮಾತ್ರವಲ್ಲ ಋತಾದಿದೇವತೆಯೂ ಆದ್ದರಿಂದ ಅವನನ್ನು ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ, ಕ್ಷಮೆಯಾಚನೆ ಮಾಡ್ತಾರೆ. ನಮ್ಮಲ್ಲಿ ಪಾಪ ಪ್ರಜ್ಞೆಯನ್ನು ಹೋಗಲಾಡಿಸು, ನಮ್ಮಲ್ಲಿ ಬರ್ತಕ್ಕಂಥ ಮಾಲಿನ್ಯವನ್ನು ನಿವಾರಣೆ ಮಾಡು ಅಂತ ಕೇಳ್ಕೊಳ್ತಕ್ಕಂಥದ್ದಾಗುತ್ತದೆ. ಪ್ರಾಯಶ್ಚಿತ್ತದ ಮೂಲ ತತ್ವವೇ ಪಾಪಪ್ರಜ್ಞೆಯಿಂದ ಆಚೆಗೆ ಬಂದು ನಿತ್ಯ ಜೀವನಕ್ಕೆ ಸಂಸಿದ್ಧರಾಗುವಂಥದ್ದು. ಅವದೃಗ್ಧಾನಿ ಪಿತ್ತೆಯ ಸೃಜಾ ನೋವ ವಾವಯಂ ಚಕ್ರಮಾತನೂಭಿ ಅವ ರಾಜನ್ ಪಶುತ್ರಪಂ ನ ತಾಯುಂ ಸೃಜಾ ವತ್ಸಂ ನ ದಾಮ್ನೋ ವಸಿಷ್ಠಂ. ನಮ್ಮ ಪಿತ್ರಿಯ ವಂಶಪಾರಂಪರ್ಯವಾಗಿ ಪೈತೃಕವಾಗಿ ಬಂದ ಯಾವುದೆಲ್ಲ ಅಪರಾಧಗಳು ಉಂಟೋ ಅವನ್ನೆಲ್ಲವನ್ನು ಅವ ನಿವಾರಣೆ ಮಾಡಿ ಕಾಪಾಡು. ಹೇಗೆ ಅಂತಂದರೆ ರಾಜ ಯಾವ ರೀತಿಯಾಗಿ ತನ್ನ ಪ್ರಜೆಗಳನ್ನು ಪಾಲಿಸ್ತಾನೋ ಹಾಗೆ. ಮತ್ತು ಪಶುಂತೃಪಂ ನತಾಯುಂ ಸೃಜಾ ವತ್ಸಂ ನ ದಾಮ್ನೋ ವಸಿಷ್ಠಂ. ನಮ್ಮ ಮನೆಯಲ್ಲಿರುವಂಥ ಗೋವು ಕಟ್ಟಿರುವಂಥದ್ದು ಕರು ಇದ್ದಾಗ ಅದರ ಹತ್ತಿರಕ್ಕೆ ಹೇಗೆ ಧಾವಿಸುತ್ತದೆ ಮತ್ತು ಅದರ ಹಗ್ಗವನ್ನು ಬಿಚ್ಚಿದೊಡನೆ ಕರುವಿನ ಕಡೆಗೆ ಹೇಗೆ ಓಡಿ ಬರುತ್ತದೆ, ಆ ರೀತಿಯಾಗಿ ನೀನು ನಮ್ಮ ಕಡೆಗೆ ಓಡಿ ಬಾ, ಹಾಗೆ ನಮ್ಮನ್ನು ಕಾಪಾಡು ಅಂತ ಕೇಳ್ತಕ್ಕಂಥದ್ದು. ಆ ಒಂದು ಪಾಶುಪಾಲ್ಯವಾದ ಲೋಕಕ್ಕೆ ತುಂಬ ಸಹಜವಾದ ಉಪಮೆ. ವೇದದಲ್ಲಂತೂ ಪಾಶುಪಾಲ್ಯ ಯಥೇಷ್ಟವಾಗಿ ಕಂಡುಬರ್ತಕ್ಕಂಥದ್ದು. ಕೃಷಿ, ಗೋರಕ್ಷ, ವಾಣಿಜ್ಯ, ಪಾಶುಪಾಲ್ಯ, ನೌಕಾಯಾನ ಇದೆಲ್ಲ ಇದ್ದಂಥದ್ದು. ಆ ಕಾರಣದಿಂದ ಈ ಹೋಲಿಕೆ ತುಂಬ ಮನಸ್ಸಿಗೆ ಮುಟ್ಟುವಂಥದ್ದಾಗಿದೆ. ನಿಶಸಾದ ಧೃತವ್ರತೋ ವರುಣ ಪಸ್ತ್ಯಾಸ್ವ ಸಾಮ್ರಾಜ್ಯಾಯ ಸುಕ್ರತು. ಅವನು ದಿವ್ಯ ಭವನದಲ್ಲಿ ಸಮ್ರಾಟ್ ಆಗಿ ಸ್ಥಾನದಲ್ಲಿ ಕೂತವನಾಗಿ ಪುಣ್ಯ ಪಾಪಗಳನ್ನೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾನೆ, ಅದಕ್ಕೆ ತಕ್ಕ ತೀರ್ಮಾನವನ್ನು ಕೊಡ್ತಾನೆ. ಆತೋ ವಿಶ್ವಾನ್ಯದ್ಭುತ ಚಿಕಿತ್ವಾಂ ಅಭಿಪಶ್ಯತಿ ಕೃತಾನಿ ಯಾಚಕರ್ತ್ವ. ಕೃತಗಳು ಯಾವುದಿವೆ, ಲೋಕದ ಜನರ ಭೂತ ಭವಿಷ್ಯದ ವರ್ತಮಾನಗಳ ಕರ್ಮಗಳು ಎಲ್ಲವನ್ನೂ ನೋಡ್ತಾ ಇರ್ತಾನೆ, ಕೃತಿ ವಿಕೃತಿಗಳನ್ನು ಗಮನಿಸ್ತಾನೆ ಅಂತ. ಈ ನಂಬಿಕೆ ಇಲ್ಲದೇ ಇದ್ದರೆ ಲೋಕ ಸರಿಯಾಗೋಲ್ಲ. ಮತ್ತೆ ಮಾರಲ್ ಪೊಲೀಸಿಂಗ್ ಯಾರು ಮಾಡೋದಕ್ಕೆ ಸಾಧ್ಯ? ಅದನ್ನು ಅವರವರ ಅಂತಸ್ಸಾಕ್ಷಿ ಮಾಡಬೇಕು. ನಮ್ಮ ಸಾಮಾನ್ಯ ಜನರಲ್ಲಿಯೂ ಇದಿತ್ತು ಅಂತ ಗೊತ್ತಾಗುತ್ತದೆ. ಮೃಚ್ಛಕಟಿಕದಂಥ ಮಹಾರೂಪಕದಲ್ಲಿ ಆ ಒಂದು 8ನೇ ಅಂಕ ಬರುತ್ತದೆ. ಆ 8ನೇ ಅಂಕದಲ್ಲಿ ಶಕಾರ ಅನ್ನುವ ನೀಚ ವಸಂತ ಸೇನೆಯನ್ನು ಕೊಂದುಬಿಡು ಅಂತ ತನ್ನ ರಥ ಓಡಿಸ್ತಕ್ಕಂಥ ಶಾಕಟಿಕ ಸ್ಥಾವರಕನನ್ನು ಕೇಳ್ತಾನೆ. ತನ್ನ ಜೊತೆಯಲ್ಲಿರ್ತಕ್ಕಂಥ ನಿರಂತರವೂ ತನ್ನ ವಾಲ್ಲಭ್ಯವನ್ನು ಚಮಚಾಗಿರಿ ಮಾಡತಕ್ಕಂಥ ವಿಟ ಅನ್ನುವ ಅವನನ್ನು ಕೇಳ್ತಾನೆ. ಅವನು ಹೇಳ್ತಾನೆ, ಸೂರ್ಯ, ಚಂದ್ರ, ವಾಯು, ದಿಕ್ಕು ಇವೆಲ್ಲವೂ ನೋಡ್ತಾ ಇರ್ತವೆ ನಮ್ಮ ಪುಣ್ಯ ಪಾಪಗಳನ್ನು. ನಾನು ಹೇಗೆ ನಗರಕ್ಕೆ ಭೂಷಣಪ್ರಾಯಳಾದ ಇವಳನ್ನು ಕೊಲ್ಲಲಿ ಅಂತ ನಾನು ನನ್ನ ಶಾಲ್ವಿಯನ್ನು ಅಡ್ಡ ಇಡ್ತೀನಿ, ಯಾರೋ ಕಾಣಿಸಲ್ಲ, ಕೊಂದುಬಿಡು ಅಂತ. ಇವನಿಗೆ, ಆ ವಿಟನಿಗೆ ದೇವತೆಗಳು ಕಾಣ್ತಾರೆ ಅನ್ನುವಂಥ ಒಂದು ಸ್ವಲ್ಪ ಹೆಚ್ಚಿನ ತಿಳುವಳಿಕೆ ಅಂತ ಹೇಳ್ಬೋದು, ಅದು ಇರುತ್ತೆ. ಅವನು ಹಾಗೆ ಹೇಳೋದಕ್ಕೆ ಈ ಥರ ಅಂತಾನೆ. ಏನೂ ಅಕ್ಷರಜ್ಞಾನವೇ ಇಲ್ಲದೆ ಇರತಕ್ಕಂಥ ಆ ಬಂಡಿಯ ಬೋವನನ್ನು ಕೇಳ್ತಾನೆ, ಸ್ಥಾವರಕನನ್ನು. ಹೇಳ್ತಾನೆ, ಅಪ್ಪ ನಾನು ಒಡವೆ ಕೊಟ್ಟರೆ ತೊಗೋತೀಯೇನೋ, ಹಾಕ್ಕೊಂಡಿದ್ದು ಬಟ್ಟೆ ಕೊಟ್ಟರೆ ಹಾಕ್ಕೋತೀಯೇನೋ, ಸಂತೋಷವಾಗಿ ಹಾಕ್ಕೋತೀನಿ, ನಾನು ತಿಂದುಬಿಟ್ಟಿದ್ದು ತಿಂತೀಯೇನೋ, ಸಂತೋಷವಾಗಿ ತಿಂತೀನಿ ಸ್ವಾಮಿ. ಹಾಗಿದ್ದರೆ ನಾನು ಹೇಳಿದ ಕೆಲಸ ಮಾಡ್ತೀಯಾ? ಕೆಟ್ಟದ್ದಲ್ಲದೆ ಇದ್ದರೆ ಮಾಡ್ತೀನಿ ಅಂತಾನೆ. ಕೆಟ್ಟದ್ದನ್ನು ಚೂರೂ ಇಲ್ಲಯ್ಯ, ಇವಳನ್ನು ಕೊಂದುಬಿಡು ಅಂತಾನೆ. ಸ್ವಾಮಿ, ಪರಲೋಕಕ್ಕೆ ಹೋಗುವಾಗ ಒಂದು ನದಿ ಬರುತ್ತದೆ, ಆ ನದಿಯನ್ನು ದಾಟಬೇಕು ಅಂತಾರೆ. ಯಾವ ನೌಕೆಯಲ್ಲಿ ದಾಟಲಿ ಅಂತ ನಾನೊಂದು ಮಾಡಿಸ್ಕೊಡ್ತೀನಿ, ದೋಣಿಯನ್ನು ಅದರೊಳಗೆ ದಾಟ್ತೀಯಂತೆ, ಪರವಾಗಿಲ್ಲ ಅಂತಾನೆ. ಇಲ್ಲ, ಮಾಡೋಲ್ಲ ಅಂತಂತಾನೆ. ಇದು ಸಾಮಾನ್ಯಾತಿ ಸಾಮಾನ್ಯರ ಮನಸ್ಸಿನಲ್ಲಿಯೂ ಇರಬೇಕಾದದ್ದು. ಇದು ಇಲ್ಲದೆ ಯಾವ ದೇಶವಾಗಲಿ ಯಾವ ಸಮುದಾಯವಾಗಲಿ ಉದ್ಧಾರವಾಗೋಲ್ಲ. ಮನಸ್ಸಿಗೆ ಯಾವ ಪೊಲೀಸು, 3ನೇ ಕಣ್ಣಿಗೆ ಕಾಣದಂತೆ ಮಾಡಿದ ಯಾವ ಅಪರಾಧವೂ ಅಪರಾಧವಲ್ಲ ಅಂತ, ಸಾಕ್ಷಿ ಇಲ್ಲದೆ ಮಾಡಿದ್ದು ಯಾವುದೂ ತಪ್ಪೇ ಅಲ್ಲ ಅನ್ನುವ ಕಾನೂನು ಎಷ್ಟರ ಮಟ್ಟಿಗೆ ಕಾಪಾಡಿಯಾತು, ಎಷ್ಟರ ಮಟ್ಟಿಗೆ ಸಂಗ್ರಹಿಸಿಯಾತು.
ಸತ್ಯವನ್ನು ಸಂಗ್ರಹಿಸೋಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಈ ಒಂದು ಅಂತಃಪರೀಕ್ಷೆಯ ಮಟ್ಟ ತುಂಬ ಮುಖ್ಯ. ಇದನ್ನು ಈ ಹೊತ್ತಿನ ವಿಚಾರವಾದ ನಾಶ ಮಾಡಿಬಿಟ್ರೆ ಏನು ಬಂತು ಪ್ರಯೋಜನ? ನಾಸ್ತಿಕ್ಯವನ್ನು ಈ ಕಾರಣದಿಂದ ವಿರೋಧಿಸಬೇಕು. ಇವತ್ತಷ್ಟೇ ನಮ್ಮ ಜ್ಞಾನಪೀಠಿಗಳೊಬ್ಬರು ಬಹಳ ಜಾಣ್ಮೆಯಿಂದ ನಾಸ್ತಿಕ್ಯದ ಬಗ್ಗೆ ಮಾತಾಡಿದ್ದಾರೆ. ಒಂದು ಬುದ್ಧಿವಂತಿಕೆಯ ಮಾತು, ನಿಜವೇ. ಅವ್ರು ಹೇಳೋದನ್ನು ಯಾರೂ ತರ್ಕಬದ್ಧವಾಗಿ ನಿರಾಕರಿಸೋಕ್ಕೆ ಸಾಧ್ಯ ಇಲ್ಲ. ಆದರೆ ನಾಸ್ತಿಕ್ಯ ತರ್ಕದಲ್ಲಿಲ್ಲ, ಭಾವದಲ್ಲಿರ್ತಕ್ಕಂಥದ್ದು. ಏಕೆಂದರೆ ನಿನ್ನೆ ನನ್ನ ಗೆಳೆಯ ಒಬ್ಬ ಪತ್ರಿಕಾಕರ್ತ ಇವರ ಮಾತುಗಳಲ್ಲಿ ಲೋಪ ದೋಷ ಏನಿದೆ ಅಂತ ಕೇಳಿದ. ನಾನು ಹೇಳಿದೆ, ತರ್ಕಬದ್ಧವಾಗಿ ನಿರಾಕರಿಸೋಕ್ಕಾಗೋಲ್ಲಪ್ಪ. ಪಂಪಾರನ್ನರು ನಾಸ್ತಿಕರು ಅಂತಂದರೆ ಜೈನರನ್ನು, ಬೌದ್ಧರನ್ನು, ಚಾರ್ವಾಕರನ್ನು ನಾಸ್ತಿಕ ದರ್ಶನಗಳು ಅಂತ ವಿಭಾಗ ಮಾಡಿದ್ದಾರೆ. ಮನುವೆ ಹೇಳ್ತಾನೆ ನಾಸ್ತಿಕೋ ವೇದ ನಿಂದಕ ಅಂತ, ಅವನ್ನೇ ಅವರು ತಗೊಂಡಿದ್ದಾರೆ. ಕರ್ನಾಟಕರಿಗೆ ಆ ಮಟ್ಟದ ಓದಿ ಇದೆಯೋ ಅಥವಾ ಅದನ್ನು ಎಲ್ಲಿಂದ ಸಂಗ್ರಹ ಮಾಡಿಕೊಂಡ್ರೂ ಗೊತ್ತಿಲ್ಲ. ಆಶುಭಾಷಣ ಇದ್ದಿರ್ಬೋದು, ಓದಿರ್ಬೋದು, ತಿಳುವಳಿಕೆ ಇದ್ದಿರ್ಬೋದು. ಆ ತಿಳುವಳಿಕೆ ಜಾಣ್ಮೆಯಿಂದ ಕೂಡಿರುವುದೇ ಹೊರತು ಕಾಣ್ಮೆಯಿಂದ ಕೂಡಿಲ್ಲ ಅಂತಷ್ಟೇ. ವಸ್ತುತಃ ಪ್ರತಿಯೊಬ್ಬ ಜನರನ್ನು ಜ್ಞಾನ ವಿಜ್ಞಾನ ಸಂಪನ್ನರಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಆದರೆ ಶ್ರದ್ಧಾವಂತರನ್ನಾಗಿ ಮಾಡೋದಕ್ಕೆ ಸಾಧ್ಯ ಇದೆ. ಅದು ನಮ್ಮ ಪರಂಪರೆಯಿಂದ ಗೊತ್ತಾಗಿದೆ, ಇತ್ತು ಅಂತ. ಹೀಗಾಗಿ ಅದನ್ನು ಕಳೆದು ಬಿಟ್ಟರೆ ನಮಗೆ ಬೇರೊಂದು ದಾರಿಯೇ ಇರೋದಿಲ್ವಲ್ಲ. ಮಡಿಕೆಯನ್ನು ಬಡಿದು ಹೊನ್ಕೊಡವ ತೋರುವ ಸಕನೆ ಪಡೆದಿಯ ರಹದಾರಿಯನ್ನು ಹೊನ್ನ ಗಣಿಗೆ ಎನ್ನುವ ಕಗ್ಗದ ಮಾತೆ ಜ್ಞಾಪಕ ಬರುತ್ತದೆ. ಹೀಗಾಗಿ ಜನಸಾಮಾನ್ಯದಲ್ಲಿ ಇರತಕ್ಕಂಥ ಈ ನೈತಿಕವಾದ ಅಂತರಂಗ ಜಾಗರಣೆಯನ್ನು ನಾಶ ಮಾಡಿಬಿಟ್ಟು ವೈಚಾರಿಕತೆಯನ್ನು ಸ್ಥಾಪನೆ ಮಾಡೋದಕ್ಕೆ ಯಾವ ಸಿದ್ದರಾಮಯ್ಯನಿಗೂ ಆಗೋಲ್ಲ, ಯಾವ ಬಿದ್ದರಾಮಯ್ಯನಿಗೂ ಆಗೋಲ್ಲ, ಯಾರಿಗೂ ಆಗೋಲ್ಲ. ಸಾಕ್ರಟೀಸ್, ಏಸರೇ, ಮೋಸೆಸ್, ಮಹಮ್ಮದರೇ ಯಾರು ತಾನೇ ಮಾಡಿದ್ರು, ಯಾರಿಗೂ ಆಗಲಿಲ್ಲ. ಮರಳುಮನೆಯ ಕಗ್ಗದಲ್ಲಿ ಹೇಳ್ತಾರೆ. ಹೀಗಾಗಿ ಯಾರಿಂದಲೂ ಕೂಡ ಜನರನ್ನು ಸರ್ವಾತ್ಮನ ಜ್ಞಾನಿಗಳನ್ನಾಗಿ ಮಾಡೋಕ್ಕಾಗೋಲ್ಲ. ಆಗಲೂ ಈಗಲೂ ಜ್ಞಾನಿಗಳು ಬರ್ತಾರೆ. ಮಿಕ್ಕಂತೆ ಉಳಿಯುವುದು ನಂಬಿಕೆ, ಶ್ರದ್ಧೆ. ಈ ದಾರಿಯಿಂದ ನೋಡಿದಾಗ ನಮಗೆ ತಿಳಿಯುತ್ತದೆ. ಅವನು ಹೇಳ್ತಾನೆ, ವರ್ಣ ವನೇಶು ವ್ಯಂತರಿಕ್ಷಂ ತತಾನ ವಾಜಮರ್ವತ್ಸು ಪಯ ಉಸ್ತ್ರಿಯಾಸು ಹೃತ್ಸು ಕ್ರತುಂ ವರುಣ ಅಪ್ಸ್ವಗ್ನಿಂ ದಿವಿ ಸೂರ್ಯಂ ಅದದಾತ್ ಸೋಂ ಅದ್ರೌ. ವರುಣ ವೃಕ್ಷಾಗ್ರದಲ್ಲಿ, ಅಂತರಿಕ್ಷದಲ್ಲಿ, ಎಲ್ಲದರೊಳಗೂ ತನ್ನ ಶಕ್ತಿಯನ್ನು ಇಟ್ಟಿದ್ದಾನೆ. ಕುದುರೆಗಳಲ್ಲಿ ಪಟುತ್ವವನ್ನು, ಅಂತರಿಕ್ಷದಲ್ಲಿ ಕಾಂತಿಯನ್ನು, ಪಶುಗಳಲ್ಲಿ ಕ್ಷೀರವನ್ನು, ಎಲ್ಲರ ಹೃದಯದಲ್ಲಿ ಸಂಕಲ್ಪವನ್ನು, ಎಲ್ಲವನ್ನೂ ಕೂಡ ಅದಾತ್ ಇಟ್ಟಿದ್ದಾನೆ. ಜಲದಲ್ಲಿ ವೈದ್ಯುತಾಗ್ನಿಯನ್ನು, ಅಪ್ಸು ಅಗ್ನಿಂ, ಅಪಾಮ್ನಪಾತ್ ಅಗ್ನಿಯನ್ನು ಇಟ್ಟಿದ್ದಾನೆ. ಮತ್ತು ಅದ್ರೌ ಸೋಮಂ, ಬೆಟ್ಟಗಳಲ್ಲಿ ಸೋಮವನ್ನು, ಮೂಜವತ್ ಅನ್ನುವ ಒಂದು ಪರ್ವತದಲ್ಲಿ ಸೋಮಲತೆ ಸಿಗುತ್ತದೆ ಅಂತ. ಬೆಟ್ಟಗಳ ಆ ಗುಡ್ಡಗಾಡುಗಳ ತಪ್ಪಲಿನಲ್ಲಿ ಅಲ್ಲಿ ಬೆಳೀತಕ್ಕಂಥ ಪೊದೆಯಂಥ ಈ ಗಿಡವನ್ನು ತೆಗೆದುಕೊಂಡು ಬಂಡಿಗಳಲ್ಲಿ ಹೊತ್ತುಕೊಂಡು ಬರ್ತಾಯಿದ್ರು. ಆಮೇಲೆ ಸೋಮಕ್ರಯಣ ಇದೆಲ್ಲ ಆಗ್ತಾಯಿತ್ತು ಯಜ್ಞದಲ್ಲಿ ಅಂತ ಗೊತ್ತಾಗುತ್ತದೆ. ಸೋಮ ನೆಲದಲ್ಲಿ, ಅಂದರೆ ಪ್ಲೈನ್ ಲ್ಯಾಂಡ್ಸ್ ಅಂತೀವಲ್ಲ, ಸಮತಟ್ಟಾದ ಸಮತಲದಲ್ಲಿ ಬೆಳೆಯುವಂಥ ಗಿಡವಲ್ಲ, ಹಿಮಾಲಯದ ಆ ಪ್ರಾಂತಗಳಲ್ಲಿ ಬೆಳೀತಕ್ಕಂಥದ್ದು, ತಪ್ಪಲಿನಲ್ಲಿ ಅಂತ ಗೊತ್ತಾಗುತ್ತದೆ. ಹೀಗೆ ಎಲ್ಲ ಕಡೆ ಇರತಕ್ಕಂಥದ್ದು ಎಲ್ಲವನ್ನೂ ಅವನು ನೆಲೆ ಮಾಡಿಸಿಕೊಟ್ಟಿದ್ದಾನೆ. ಸೋಮ ನಿಯತಿಯ ರಕ್ಷಕನಾಗಿದ್ದಾನೆ. ಯದದ್ಯಸೂರ್ಯ ಬ್ರವೋ ಅನಾಗ ಉದ್ಯನ್ಮಿತ್ರಾಯ ವರುಣಾಯ ಸತ್ಯಂ ಅಂತ ಮಿತ್ರಾವರುಣರನ್ನು ಜೋಡಿಯಾಗಿ ಪ್ರಾರ್ಥನೆ ಮಾಡುವಾಗ ಅದೇ ಕಾಣತಕ್ಕಂಥದ್ದು. ಸೂರ್ಯ ಮತ್ತು ವರುಣ ಇಬ್ಬರು ಒಂದು ಗತಿಯನ್ನು, ಇನ್ನೊಬ್ಬ ಗತಿಯ ಅಂತರ್ಗತವಾದ ಋತವನ್ನು ಕಾಣಿಸ್ತಾರೆ ಅಂತ. ಪ್ರಣೋ ಮುಂಚಂತಂ ವರುಣಸ್ಯ ಪಾಶಾತ್. ಅವನು ಆಕಾಶದ ಹಕ್ಕಿಗಳ ಹಾದಿಯನ್ನು ಬಲ್ಲ, ಸಮುದ್ರದ ಜಲಚರಗಳ ಹಾದಿಯನ್ನು ಬಲ್ಲ. ಹಾಗಾಗಿ ಅವನು ನಮ್ಮನ್ನು ಭಯಪಾಶದಿಂದ ಮುಕ್ತರನ್ನಾಗಿ ಮಾಡಲಿ. ಪಾಶಿ ಅಂತಲೇ ವರುಣನನ್ನು ಹೇಳ್ತೀವಿ. ಆ ಪಾಶಬದ್ಧತೆಯ ಜೀವದ ಭಯ ಯಾವುದಿದೆ ಅದನ್ನು ಹೋಗಲಾಡಿಸಲಿ ಅಂತನ್ನುವ ಪ್ರಾರ್ಥನೆ ಕಾಣಿಸುತ್ತೆ. ತಿಸ್ರೋದ್ಯಾವೋ ನಿಹಿತ ಅಂತರಸ್ಮಿನ್ ತಿಸ್ರೋ ಭೂಮಿ ಪ್ರಸಾಮ್ರಾಜ್ಯೇ ಬೃಹತೆ ಮನ್ಮನು ಪ್ರಿಯಂ ಅರ್ಚ ದೇವಾಯ ವರುಣಾಯ ಸಪ್ರತ ಅಯಂ ಯವುರ್ವೀ ಮಹಿನಾ ಮಹಿವ್ರತ ಕೃತ್ವ ವಿಭಾತ್ಯಜರೋ ನ ಶೋಚಿಷ. ನೀನು ನಾಯಕ, ನೀನು ಸಮ್ರಾಟ್. ಅಂದರೆ ಯಾವುದು ವಿರಾಟ್, ಸ್ವರಾಟ್, ಸಮ್ರಾಟ್ ಅಂತನ್ನುವ ಸ್ಥಾನ ಇರ್ತಕ್ಕಂಥದ್ದು ಅದು ಅಂತರಂಗದ ಸಾಮ್ರಾಜ್ಯವೇ, ಇನ್ಯಾವುದೂ ಅಲ್ಲ, ವೈರಾಜ್ಯವೇ. ಅದನ್ನು ನಿಜವಾಗಿಯೂ ನಾವು ಹೇಳ್ತಕ್ಕಂಥದ್ದು ಸ್ವರಾಜ್ಯ ಅಂತ. ಸ್ವರಾಜ್ಯಕ್ಕಿಂತ ಮಿಗಿಲಾದದ್ದು ಸ್ವರ್ಗದ ರಾಜ್ಯ ಅಂತನ್ನುವುದೊಂದು. ಇನ್ನೊಂದು ನಮ್ಮದಾದ ರಾಜ್ಯ ಅಂತ.
ನಮ್ಮದಾದ ರಾಜ್ಯ ನಮ್ಮ ಆತ್ಮಾನಂದ ಬಿಟ್ಟು ಮತ್ತಿನ್ಯಾವುದು ಅಲ್ಲ ಅನ್ನುವುದಲ್ಲಿ ತಾತ್ಪರ್ಯ. ಅದಕ್ಕೆ ನಮ್ಮನ್ನು ನೆಲೆಗೊಳಿಸ್ತೀಯ. ಹಾಗಾಗಿ ನೀನು ವ್ರತಿಷ್ಠನಾದವನು, ಜರಾರಹಿತನಾದವನು, ನಮ್ಮನ್ನು ವ್ರತಿಷ್ಠರನ್ನಾಗಿ, ತೇಜಸ್ವಿನಗಳನ್ನಾಗಿ, ಸತ್ಯವನ್ನು ಋತವನ್ನು ಕಂಡುಕೊಳ್ಳೋರನ್ನಾಗಿ ಮಾಡು ಅಂತ ಪ್ರಾರ್ಥನೆ ಮಾಡ್ತಾರೆ ವೇದರ್ಷಿಗಳು. ಹೀಗೆ ದ್ಯುಸ್ಥಾನೀಯನಾಗಿ ವರುಣ ಬರ್ತಾನೆ. ಆಮೇಲೆ ಅವನ ಒಡನಾಡಿಯಾದ ಮಿತ್ರ ಮೊದಲಾದವರನ್ನು ನಾಳೆ ನೋಡಿ ಕೆಲವು ಲೌಕಿಕ ಸೂಕ್ತಗಳನ್ನು ಸಾಧ್ಯವಾದರೆ ಕಾಣೋಣ. ಓಂ ತತ್ಸತ್.